ಪೂಜ್ಯ ಉತ್ತರಾಚಾರ್ಯರವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಕೋಟಿಶಃ ಸಮರ್ಪಣೆ ಮಾಡಿ, ಜಗದ್ಗುರುಗಳಾಗಿರುವಂತಹ ಬ್ರಹ್ಮದೇವರ ಶ್ರೀಮದ್ ಆಚಾರ್ಯರ ಸ್ಥಾನದಲ್ಲಿ ಆ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಮಹಾಗುರುಗಳಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ಭಕ್ತಿ ಪುರಸ್ಸರವಾಗಿ ಸಮರ್ಪಣೆ ಮಾಡಿ, ಅವರ ಅನುಗ್ರಹದಿಂದ ಅವರ ಅನುಜ್ಞೆಯಿಂದ 4 ಮಾತುಗಳನ್ನು ಶ್ರೀಮನ್ಯಾಯ ಸುಧಾ ಅನುವಾದದ ನಿಮಿತ್ತ, ಮಂಗಲದ ನಿಮಿತ್ತ ಅನುವಾದವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಆ ಮೂಲಕ ನಿಬದ್ಧ ತಕ್ಕ ಜಟಿಲಂ ಇತ್ಯಾದಿಗಳಲ್ಲಿ ಹೇಳಿದಂತೆ 4 ಶಾಸ್ತ್ರಗಳನ್ನು ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಪಡೆದವರು ಮಾತ್ರ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಕೇಳುವುದಕ್ಕೆ ಸಮರ್ಥರು. ಅಂಥ ಮಹಾನುಭಾವರು ವಿದ್ಯಾಧಿರಾಜರು, ರಘುನಾಥ ತೀರ್ಥರು, ವ್ಯಾಸರಾಜರು, ಶ್ರೀಪಾದರಾಜರು, ರಘುತ್ತಮರು, ಅಂಥ ಮಹಾಮಹಿಮರೆಲ್ಲ ಇರುವಾಗ ನಾವೆಲ್ಲ ಮಾತಾಡ್ತೇವೆ ಅಂತ ಅನ್ನೋದು ಕೇವಲ ಬಹಳ ಬಾಲಿಶ ಆಗ್ತದೆ. ಆದರೂ ಸತ್ಸಿದ್ಧಾಂತ ಮಹಾಪಯನ್ನಂತ ಹೇಳಿದಂತೆ ನಮ್ಮ ಸ್ವರೂಪೋದ್ಧಾರಕರಾದ ಆಚಾರ್ಯರ ವಿಶೇಷ ಕರುಣೆಯಿಂದ ಅವರು ಹೇಳಿಕೊಟ್ಟ ಪಾಠ ಒಂದೊಂದು ಅಕ್ಷರವೂ ಇದು ಯಥಾರ್ಥವಾದ ಜ್ಞಾನ ಇದು ಅಲ್ಲ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟದ್ದರ ಭರವಸೆಯಿಂದ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅನುವಾದ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಶ್ರೀಮನ್ಯಾಯ ಸುಧಾ ಗ್ರಂಥದ ಅನುವಾದವನ್ನು ಮಾಡುವಾಗ ಮೊಟ್ಟ ಮೊದಲದಾಗಿ ಒಂದು ಮಾತನ್ನು ನಾವು ತಿಳಿಬೇಕು. ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅದರಲ್ಲಿ ಕೇವಲ ಏನೋ ಭಕ್ತಿಯ ಮಾತುಗಳನ್ನು ನಾಲ್ಕು ಹೇಳಿದ್ದಾರೆ, ದೇವರ ಮಹಿಮೆಗಳನ್ನು ಒಂದು 4 ಕಡೆ ಹೇಳಿದ್ದಾರೆ, ಸಾಧನೆಯ ವಿಚಾರವನ್ನು 4 ಮಾತುಗಳನ್ನು ಹೇಳಿದ್ದಾರೆ. ಅಂತ ಇಷ್ಟೇ ನಾವು ಶ್ರೀಮನ್ಯಾಯ ಸುಧಾ ಗ್ರಂಥದ ಬಗ್ಗೆ ತಪ್ಪು ತಿಳಿದುಕೊಳ್ಳುವುದು ಬಹಳ ದೊಡ್ಡ ಪಾಪ ಸಾಧನ. ಭಗವಂತನ ಮಹಿಮೆ ಹೇಳಿದ್ದಾರೆ, ದೇವತೆಗಳ ಬಗ್ಗೆಯೂ ಹೇಳಿದ್ದಾರೆ, ಸಾಧನೆಯ ಬಗ್ಗೆಯೂ ಹೇಳಿದ್ದಾರೆ, ಮೋಕ್ಷದ ಬಗ್ಗೆಯೂ ಇದೆ, ಇಲ್ಲ ಅಂತಿಲ್ಲ. ಆದರೆ ಸಾಮಾನ್ಯ ಜನರಿಗೆ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಓದಿದವರಿಗೂ ಕೂಡ ಊಹಾತೀತವಾಗಿರುವಂತಹ ವಿಷಯಗಳನ್ನು ಶ್ರೀಮದಾಚಾರ್ಯರು ತಮ್ಮ ಗ್ರಂಥದಲ್ಲಿ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದು, ಸರ್ವಮೂಲಗಳಲ್ಲಿ ಹೇಳಿದ್ದು, ಟೀಕಾಕೃತ್ಪಾದರು ಅದರ ವಿವರಣೆಯನ್ನು ಮಾಡುವುದಕ್ಕೆ ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಹೇಳಿರುವಂತಹದ್ದು ಅತ್ಯದ್ಭುತವಾದ ಕ್ರಮ, ಊಹಾತೀತ. ಯಾವ ಶ್ರೀಮನ್ಯಾಯ ಸುಧಾ ಗ್ರಂಥದ ಒಂದೊಂದು ಹನಿಯನ್ನು ಹೆಚ್ಚು ವಿವರಣೆ ಮಾಡುವುದಿಲ್ಲ, ಒಂದು ಹನಿಯನ್ನು ತರ್ಕಾಶಿ ವಿಷಮುಗ್ಧಿ ತಾಂಡವ ಮಹೋಶ್ರೀ ವ್ಯಾಸರಾಟ್ಯೇಕಿನ ಯಸ್ಯ ಶ್ರೀ ಸುಧಯಾ ಯಧುರ್ವಿಹರಣಾತ್ ಶಾಂತಾತ್ಮನಂ ಯಸ್ಯ ಚ ನಾನಾ ದುರ್ಮತ ಖಂಡನೆ ಅದ್ಭುತ ಸುಧಾ ಸಾಗರವಾದರೆ ಅದರ ವಿಪೃಕ್ಷರಣ್ಯಾಯಿಮೆ ಛಿದ್ಯಾಚ್ಛೈ ಜಗನಾಗಿರಾಗಿ ಮಮದಯಾವಜ್ರೇಣ ಪಾಪಾಚಲಂ ಅಂತ ಹೇಳಿ ಮಮ ಪಾಪಾಚಲಂ ವಜ್ರೇಣ ದಯಾವಜ್ರೇಣ ಅವರು ತಮ್ಮ ದಯ ಮಾಡಿ ನಮ್ಮ ಪಾಪಗಳನ್ನು ನಿವಾರಣೆ ಮಾಡಲಿ. ಎಂಥವರು ಅಂತಂದರೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅವಲಂಬಿಸಿಕೊಂಡು ರಚಿಸಿದ ಈ ಗ್ರಂಥಗಳಲ್ಲಿರ್ತಕ್ಕ ಒಂದೊಂದು ಯುಕ್ತಿಯನ್ನು ತೆಗೆದುಕೊಂಡು ಅದರ ವಿವರಣೆಯನ್ನು ಮಾಡಿ ವ್ಯಾಸರಾಜರು ತರ್ಕತಾಂಡವ ಕಲ್ಪನೆ ಮಾಡಿ ಹೇಳುತ್ತಾರೆ. ರೂಪಕದಲ್ಲಿ ತರ್ಕಶಾಸ್ತ್ರವೆಂಬಂತಹ ಅಮೋಘವಾದ ಶಾಸ್ತ್ರ, ಭಾರೀ ದೊಡ್ಡ ಅತೀ ಕಠಿಣವಾದ ಶಾಸ್ತ್ರ, ಅತ್ಯಂತ ಕಠಿಣವಾದ ಶಾಸ್ತ್ರ. ಎಷ್ಟರ ಮಟ್ಟಿಗೆ ಕಠಿಣವಾಗಿತ್ತು ಅನ್ನುವುದನ್ನು ಹೇಳುವುದಕ್ಕೆ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ, ವಿದ್ಯಾಧೀಶ ಸ್ವಯಂ ಪ್ರಭು. ಅಂದರೆ ನಮಗೆ ಭರವಸೆ ಕೊಡುವುದಕ್ಕೆ, ನಮ್ಮಂತಹ ಮಂದಮತಿಗಳಿಗೆ ಭರವಸೆಯನ್ನು ಕೊಡುವುದಕ್ಕೆ ಯುಕ್ತಿ ಪ್ರಚುರವಾಗಿರುವಂತಹ ಈ ತರ್ಕಶಾಸ್ತ್ರವನ್ನು ಖಂಡನ ಮಾಡುವುದಕ್ಕೆ ವೇದವ್ಯಾಸ ದೇವರಿಗೆ ಸಾಧ್ಯವ ಅನ್ನುವ ಪ್ರಶ್ನೆಯನ್ನು ಮಾಡಿಕೊಂಡು ವಿದ್ಯಾಧೀಶ ಸ್ವಯಂ ಪ್ರಭು, ಅವರು ಅನಂತ ಜ್ಞಾನಿಗಳು, ಆದ್ದರಿಂದ ಅವರು ಸಮರ್ಥರಾಗಿದ್ದಾರೆ. ಈ ಪ್ರಶ್ನೆಯಾದರೂ ಮಾಡಿಕೊಳ್ಳುವುದಕ್ಕೆ ಆಸ್ಪದವಾಯಿತಲ್ಲ ಯಾರು? ಶ್ರೀಮದಾಚಾರ್ಯ. ನಮ್ಮ ನಿಮ್ಮಂಥ ಕನ್ನಡದಲ್ಲಿ ಬರೆಯುವ ಗ್ರಂಥಕಾರರಲ್ಲ, ಶ್ರೀಮದಾಚಾರ್ಯರು ಈ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕಾಯ್ತಲ್ಲ. ತರ್ಕಶಾಸ್ತ್ರವನ್ನು ಖಂಡನ ಮಾಡುವಂತಹ ಸಾಮರ್ಥ್ಯ ವೇದವ್ಯಾಸ ದೇವರಿಗೆ ಉಂಟಾ ಅಂತ ಸಂಶಯ ಪಡಬೇಡಿ ಅಂತ ನಮಗೆ ಭರವಸೆಯನ್ನು ಕೊಡುವುದಕ್ಕೆ ಹೇಳುವುದಕ್ಕೆ ಶ್ರೀಮದಾಚಾರ್ಯರಿಗೆ ತರ್ಕಶಾಸ್ತ್ರ ಕಠಿಣವಲ್ಲ, ವೇದವ್ಯಾಸ
ಹೇಳಬೇಕು, ಸಮಸ್ಯೆ ಇಲ್ಲ, ಪ್ರಶ್ನೆ ಅಲ್ಲ. ಅವು ಇಬ್ಬರು ಅನಂತರು. ಅಂದರೆ ತರ್ಕಶಾಸ್ತ್ರಕ್ಕೆ ಅಷ್ಟು ಬೆಲೆ ಇದೆ. ಹಾಗಾಗಿ ಅಂಥ ತರ್ಕಶಾಸ್ತ್ರದ ಖಂಡನವನ್ನು ಮಾಡುವುದಕ್ಕೆ ವ್ಯಾಸರಾಜರು ಆ ತರ್ಕಶಾಸ್ತ್ರ ಅಂತ ಅನ್ನೋದೊಂದು ದೊಡ್ಡ ವಿಷಭರಿತವಾದಂತಹ ಆಶೀವಿಷವನ್ನು ಹಾಗೂ ಆ ಹಾದಿನ ಹೆಡೆಯ ಮೇಲೆ ಅತ್ಯಂತ ಘೋರವಾದಂತಹ ವಿಷ ಉತ್ಥಾನವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅದರ ಮೇಲೆ ತಾಂಡವವನ್ನು ಮಾಡಬೇಕು. ಅದಕ್ಕೆ ತಕ್ಕ ತಾಂಡವ. ಕೃಷ್ಣ ಕಾಲಿಯನಾಗದ ಮೇಲೆ ಮಾಡಿದಂತೆ ವ್ಯಾಸರಾಜರು ಅವರು ತಕ್ಕದ ಮೇಲೆ ಮಾಡಿದರು ಅನ್ನುವುದನ್ನು ಹೇಳುವ ಸಂದರ್ಭದೊಳಗೆ ಆ ವಿಷವನ್ನು ಪೀಡೆ ಕೊಟ್ಟಾಗ ವ್ಯಾಸರಾಜರು ಏನು ಮಾಡಬೇಕು? ವಿಷದಿಂದ ಬಾಧೆಯಾದರೆ ಏನು ಮಾಡಬೇಕು? ಅಮೃತವನ್ನು ಕುಡಿಬೇಕು. ಅಮೃತ ಎಲ್ಲಿದೆ? ಸುಧಾ. ಸುಧಾ ಎಂದರೆ ಅಮೃತ. ಹಾಗಾಗಿ ಶ್ರೀಮನ್ಯಾಯ ಸುಧಾ ಎಂಬಂತಹ ಅಮೃತ ಆ ಸಮಗ್ರವಾದ ಸುಧಾಪಾನ ಮಾಡಿದ್ದಕ್ಕಲ್ಲ, ಕೇವಲ ಅಲ್ಲಲ್ಲಿ ಬಂದಂತಹ ಏನು ಆಪತ್ತುಗಳು ಅವುಗಳನ್ನು ಪರಿಹಾರ ಮಾಡುವುದಕ್ಕೆ ಶ್ರೀಮನ್ಯಾಯ ಸುಧಾದಲ್ಲಿ ಹೇಳಿದಂತಹ ಒಂದು ಯುಕ್ತಿ ಸಾಕಬೇಕು. ಆ ಯುಕ್ತಿಯನ್ನು ಅನುಸಂಧಾನ ಮಾಡಿ ಚಿಂತನೆ ಮಾಡಿ ಅದನ್ನು ವಿಸ್ತಾರ ಮಾಡಿ ಅದರಲ್ಲಿರುವ ಫಲವನ್ನು ತೋರಿಸಿ ಅದು ಹೇಗೆ ಅವಕಾಶವಾಗಿದೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟು ನ್ಯಾಯಶಾಸ್ತ್ರವನ್ನು ತರ್ಕಶಾಸ್ತ್ರವನ್ನು ಖಂಡನ ಮಾಡುವುದಕ್ಕೆ ಸಮರ್ಥರಾಗಿದ್ದಾರೆ ವ್ಯಾಸರಾಜರು ಅಂತ ಹೇಳುವಷ್ಟರ ಮಟ್ಟಿಗೆ ಇವ ಮಾತುಗಳು ಅಂಥ ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾನ್ನೋ ಹೃದಂಬರೆ. ನಮ್ಮ ಹೃದಯದಲ್ಲಿ ವಿಕಾರಾಯಣ ಎಂಬ ಸೂರ್ಯ ನಮ್ಮ ಹೃದಯದಲ್ಲಿ ಹೃದಯಾಂಗಣದಲ್ಲಿ ಪ್ರಕಾಶಮಾನರಾಗಲಿ ಅಂತ ಹೇಳಬೇಕಾಗಿದ್ದರೆ ವ್ಯಾಸರಾಜನ ದೃಷ್ಟಿಯಲ್ಲಿ ಟೀಕಾಕರ್ತ ಆದರೂ ಶ್ರೀಮನ್ಯಾಯ ಸುಧಾ ಗ್ರಂಥ ಎಷ್ಟು ಅದ್ಭುತ. ಸುಧಾ ಗ್ರಂಥವನ್ನು ಓದ್ತೇನೆ ಅಂತ ಅನ್ನೋದು ನಾನು ಅನೇಕ ಬಾರಿ ಚರ್ಚೆ ಮಾಡ್ತಾ ಇರ್ತೇವೆ. ಯಾರೂ ತಪ್ಪು ತಿಳಿಬಾರದು. ಯಾರು ಈ ಶಾಸ್ತ್ರಗಳ ತರ್ಕ ವೇದಾಂತ ವ್ಯಾಕರಣ ಇತ್ಯಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಲ್ಲ ಅಂಥವರು ಸುಧಾ ಓದುವುದಕ್ಕೆ ಅರ್ಹರ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ, ಬಹಳ ದೊಡ್ಡ ಪ್ರಶ್ನೆ. ಹಾಗಾಗಿ ಅಂಥ ಸುಧಾ ಗ್ರಂಥ ಯಾಕೆ ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂದರೆ ಸುಧಾ ಗ್ರಂಥದ ಬಗ್ಗೆ ಹಗುರಾಗಿ ತಿಳಿದುಕೊಂಡು ವಿದ್ಯಾರ್ಥಿಗಳಾಗಲಿ ವಿದ್ವಾಂಸರಾಗಲಿ ಗೃಹಸ್ಥರಾಗಲಿ ವಿಶೇಷವಾಗಿ ಯಾರೂ ಅದನ್ನು ಹಗುರಾಗಿ ತಿಳಿದುಕೊಳ್ಳುವಂಥದ್ದಲ್ಲ. ಅಂಥ ದೊಡ್ಡ ಗ್ರಂಥ ಎಂಬುದಾಗಿ ಅದರ ಬಗ್ಗೆ ಭಾವನೆ ಇರಬೇಕು ಅಂತನ್ನುವ ವಿಷಯವನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ವಿಷಯಕ್ಕೆ ಪ್ರಸ್ತಾಪ ಮಾಡುವುದಾದರೆ 4 ಮಾತುಗಳನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅರ್ಥಾತ್ ವೇದವ್ಯಾಸ ದೇವರ ಸಿದ್ಧಾಂತದ ವಿವರಣ ರೂಪವಾದ ಶ್ರೀಮದಾಚಾರ್ಯರ ಗ್ರಂಥಗಳು. ಶ್ರೀಮದಾಚಾರ್ಯರ ಗ್ರಂಥಗಳು ಸರ್ವಮೂಲ ಅಂತ ಯಾರ ಹೆಸರಿಟ್ಟರೂ ಗೊತ್ತಿಲ್ಲ. ಸರ್ವಮೂಲ ಅಂತ ಯಾರ ಹೆಸರಿಟ್ಟರೂ ಗೊತ್ತಿಲ್ಲ. ಸರ್ವಮೂಲ ಅಂತ ಹೆಸರೇ ಇಲ್ಲ. ಎಲ್ಲೂ ಹೆಸರು. ಯಾವ ಟಿಪ್ಪಣಿ ಗ್ರಂಥದಲ್ಲೂ ಯಾವ ಟೀಕಾ ಗ್ರಂಥದಲ್ಲೂ ಯಾವ ಗುರುಗಳ ಮಾತಿನಲ್ಲೂ ಕೂಡ ಸರ್ವಮೂಲ ಅಂತ ಹೆಸರು ಬಂದಿಲ್ಲ. ಅವು ಸರ್ವಮೂಲ ಅಲ್ಲ. ಅದು ಸರ್ವಮೂಲ ಯಾವುದು? ವೇದಗಳು, ಮಹಾಭಾರತ, ಭಾಗವತ, ಆದಿಭಾಗವತಾದಿಗಳು ಅಥವಾ ಭಾಗವತಾದಿ ಪುರಾಣಗಳು, ರಾಮಾಯಣ, ಪಂಚರಾತ್ರ ಆಗಮ. ಸರ್ವ ಶ್ರೀಮದಾಚಾರ್ಯ ಗ್ರಂಥಗಳು ಕೇವಲ ಉಪಾಯ ಗ್ರಂಥಗಳು. ಅವುಗಳನ್ನು ತಿಳಿದುಕೊಳ್ಳು. ಉಪಾಯ ಗ್ರಂಥಗಳು ಅಂತ ಹೆಸರಿಟ್ಟಿದ್ದಾರೆ ಟೀಕಾರಾಯರು. ಅಭಿಪ್ರಾಯ ಸರ್ವಮೂಲ ಅಂತ ಅನ್ನೋದಕ್ಕೆ ತಕರಾರು ಮಾಡ್ತಾ ಇಲ್ಲ ನಾನು. ನಮ್ಮ ಶ್ರೀಮಧ್ವ ವಿಜಯವೋ ಸುಮಧ್ವ ವಿಜಯವೋ ಮಿಥ್ಯಾ ಮಾಯಾವಾದ ದೂಷಣವೋ ಮಾಯಾವಾದ ಖಂಡನವೋ ಹೀಗೆ ಹೆಸರಿನ ಸಲುವಾಗಿ ನಾನು ಚೆನ್ನಾಗಿ ಹೊರಟಿಲ್ಲ. ಹೇಳುವ ತಾತ್ಪರ್ಯ ಟೀಕಾಕೃತ್ಪಾದರೇ ಸ್ವಯಂ ತಮ್ಮ ಶ್ರೀಮದಾಚಾರ್ಯ ಗ್ರಂಥಗಳಿಗೆ ಉಪಾಯ ಗ್ರಂಥ ಅಂತಾರೆ. ಭಾಗವತದ ಅರ್ಥವನ್ನು ಮಾಡುವುದಕ್ಕೆ ತಾತ್ಪರ್ಯ, ಮಹಾಭಾರತ ರಾಮಾಯಣಗಳ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ತಾತ್ಪರ್ಯವಿಲ್ಲ. ಉಪನಿಷತ್ತುಗಳ ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾಷ್ಯಗಳು, ಗೀತೆಯ ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾಷ್ಯ ತಾತ್ಪರ್ಯಗಳು, ಸೂತ್ರಗಳ ಅರ್ಥವನ್ನು ಮಾಡಿಕೊಳ್ಳುವುದಕ್ಕಾಗಿ ಭಾಷ್ಯ, ಅನುವ್ಯಾಖ್ಯಾನ ಇತ್ಯಾದಿ. ಹಾಗಾಗಿ ಇವೆಲ್ಲ ಉಪಾಯ ಗ್ರಂಥಗಳು, ಸರ್ವೋಪಾಯ ಗ್ರಂಥಗಳು, ಸರ್ವಮೂಲೋಪಾಯ ಗ್ರಂಥಗಳು. ಎಲ್ಲ ಮೂಲ ಗ್ರಂಥಗಳ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಉಪಾಯ ಗ್ರಂಥಗಳು ಶ್ರೀಮದಾಚಾರ್ಯರ ಗ್ರಂಥಗಳು. ಅದರಲ್ಲಿ ಯಾವ ವಿವಾದವಿಲ್ಲ. ಇಂಥ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಹೇಳುವಾಗ ಟೀಕಾಕೃತ್ಪಾದ ಬಹಳ ಸುಂದರವಾಗಿದೆ. ಶ್ರೀಮದಾಚಾರ್ಯ ಸಮರ್ಥ ಮಾಡ್ತಾರೆ, ಟೀಕಾರಾಯರು ಸಮರ್ಥ ಮಾಡ್ತಾರೆ. ಮೊದಲಾಗಿ ಒಂದು ಅಮೂಲ್ಯವಾಗಿರತಕ್ಕಂತಹ ಒಂದು ಕಾಂಟ್ರಿಬ್ಯೂಷನ್ ಶ್ರೀಮದಾಚಾರ್ಯ. ನಾನು ಸ್ವಾಮಿಗಳಿಂದ ಅನುಜ್ಞೆಯನ್ನು ಪಡೆದಿದ್ದೇನೆ. ಕೆಲವು ಲೌಕಿಕವಾದ ಮಾತುಗಳನ್ನು ನಾನು ಹೇಳುವ ಅಪೇಕ್ಷೆ ಪಡ್ತೇನೆ. ಯಾಕೆ ಅಂತಂದರೆ ಇವತ್ತಿನ ಕಂಟೆಂಪರರಿ ಆಗಿರುವ ಅಥವಾ ಪ್ರಾಚೀನವಾದ ಪಾಶ್ಚಾತ್ಯದ ತತ್ವಜ್ಞಾನಗಳನ್ನು ಕೂಡ ಹೇಗೆ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ? ನಮ್ಮ ಶ್ರೀಮನ್ಯಾಯ ಸುಧಾ
ಅನುವ್ಯಾಖ್ಯಾನ ಮುಂತಾದ ಗ್ರಂಥಗಳಿಲ್ಲ ಅನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಮುಂಬೈ ಮಹಾನಗರದ ಜನರಿಗೆ ಅನೇಕರಿಗೆ ಅದರ ಕೇಳಿ ಪರಿಚಯ ಇರ್ತದೆ, ಓದಿ ಕೆಲವರಿಗೆ ಇರಬಹುದು. ಹಾಗಾಗಿ ಅವರಿಗೆ ಕಲ್ಪನೆ ಬರಲಿಲ್ಲ. ಸಾಕ್ಷಿ ಅನ್ನುವಂಥ ಒಂದು ಯುನೀಕ್ ಕಾಂಟ್ರಿಬ್ಯೂಷನ್ ಮಧ್ವಾಚಾರ್ಯ ಶ್ರೀಮದಾಚಾರ್ಯ. ಏನು ಸಾಕ್ಷಿ? ಸಾಕ್ಷಿ ಅಂದರೆ ಏನಂತ? ಸಾಕ್ಷಿಯ ಬೆಲೆ ಬಹಳ ಅದ್ಭುತವಾಗಿದೆ. ಆ ಸಾಕ್ಷಿ ಅಂತ ಅನ್ನೋದು ಯುನೀಕ್ ಆದ ಎಷ್ಟು ಮಹತ್ವದ ವಸ್ತುವೋ ಅಷ್ಟೇ ಮೋಸ್ಟ್ ಕಾಮನೆಸ್ಟ್ ಆಗಿರತಕ್ಕಂತಹ ವಸ್ತು. ಕೆಲವರಿಗೆ ಕಿವಿ ಇಲ್ಲದೆ ಇರ್ಬೋದು, ಶ್ರವಣೇಂದ್ರಿಯ ಇಲ್ಲದೆ ಇರ್ಬೋದು, ಕೆಲವರಿಗೆ ಕಣ್ಣಿಲ್ಲದೆ ಇರ್ಬೋದು, ಮೂರ್ಛೆ ಅವಸ್ಥೆಯೊಳಗೆ ಮನಸ್ಸು ಇಲ್ಲದೆ ಇರಬಹುದು ಕೋಮದಲ್ಲಿಲ್ಲ, ಅಥವಾ ಸುಷುಪ್ತಿ ಅವಸ್ಥೆಯಲ್ಲೂ ಮನಸ್ಸು ಜಾಗೃತವಾಗಿ ಕೆಲಸ ಮಾಡದೇ ಇರಬಹುದು. ಆದರೆ ಕಾಮನೆಸ್ಟ್ ಅಂಡ್ ನೆಸೆಸರಿ ಇರುವಂತಹ ಒಂದೇ ಒಂದು ಪ್ರಮಾಣ ಅಂದರೆ ಸಾಕ್ಷಿ. ಅದು ಶ್ರೀಮದಾಚಾರ್ಯ. ಸಾಕ್ಷಿ ಅಂದರೆ ಯಾರಲ್ಲ? ಜೀವ. ಜೀವ ಅಂದರೆ ಏನು? ಚೈತನ್ಯ. ಚೇತನ ಅಂತನ್ನುವನೇ ಸಾಕ್ಷಿ. ಜೀವ, ಚೈತನ್ಯ, ಸಾಕ್ಷಿ, ಆತ್ಮ ಇವೆಲ್ಲ ಶಬ್ದ ಬಂದೆ. ಆದರೆ ಸಾಕ್ಷಿ ಅಂತ ಅನ್ನೋದು ಒಂದು ಸ್ಪೆಷಲ್ ಆದ ಫ್ಯಾಕಲ್ಟಿಯನ್ನು ತಿಳಿಸಿಕೊಡ್ತಕ್ಕ ಒಂದು ಶಬ್ದ. ಆ ಸಾಕ್ಷಿ ಅಂತ ಅನ್ನೋದೇನು ಅಂದರೆ ಬಹಳ ಮಹತ್ವದ ವಿಷಯ. ಬೇಕಾದಷ್ಟು ವಿಸ್ತಾರವಾಗಿ ಹೇಳಬೇಕಾದದ್ದು. ಸಂಕ್ಷೇಪದಲ್ಲಿ ಹೇಳ್ತಾ ಹೋಗ್ತೇನೆ. ನಾಲ್ಕಾರು ವಿಷಯಗಳನ್ನು ತಿಳಿಸಬೇಕು ಅಂತ ಅಪೇಕ್ಷೆ ಇದೆ. ಸಾಕ್ಷಿ ಅಂದರೆ ಸಾಕ್ಷಿ ಅಂದರೆ ಯಾವುದನ್ನು ನಾನು ಅದಕ್ಕೆ ಹೇಳಿದೆ, ಯಾವುದನ್ನು ನಾವು ಯಾವ ಇಂದ್ರಿಯಗಳಿಂದಲೂ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ, ಯುಕ್ತಿಯಿಂದ ತಿಳಿಯಲಿಕ್ಕೆ ಆಗುವುದಿಲ್ಲ ಕೆಲವು ವಸ್ತುಗಳನ್ನು. ಆಗಮ ನಮ್ಮ ಶಾಸ್ತ್ರದಲ್ಲಿ ಒಪ್ಪಿದಂತಹ ಆಗಮ ಎಂಬ ಪ್ರಮಾಣ ಶಬ್ದ, ನಾವು ನೀವು ಮಾತಾಡುವ ಶಬ್ದ ಅಥವಾ ಶಾಸ್ತ್ರ ಗ್ರಂಥಾದಿಗಳು, ಈ ಮಾತಿನಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಈ ತರಹದ ಯಾವ ವಸ್ತುಗಳಿವೆಯೋ ಇಂಥ ವಸ್ತುಗಳಿವೆ. ಆ ವಸ್ತುಗಳನ್ನು ಗ್ರಹಿಸುವುದಕ್ಕೆ, ಜ್ಞಾನ ಮಾಡಿಕೊಳ್ಳುವುದಕ್ಕೆ ಸಾಧನವಾಗಿರತಕ್ಕಂಥದ್ದು ಸಾಕ್ಷಿ. ಅದೇ ಉದಾಹರಣೆ ನಮ್ಮ ಸುಖ. ಬಹಳ ಮಹತ್ವದ ಮಾತು ಅಂದರೆ ನಮ್ಮ ಸುಖ ಇದೆ. ನಾವು ಸುಖವನ್ನು ಅನುಭವಿಸ್ತೇವೆ, ಆದರೆ ಆ ಸುಖವನ್ನು ಮಾತ್ರ ನಾವು ಯಾವ ಇಂದ್ರಿಯದಿಂದ ಭೋಗಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮನಸ್ಸಿನಿಂದ ನಮಗೆ ಭೋಗಿಸಲಾಗಿದೆ. ಅನುಮಾನದಿಂದಲ್ಲ, ಆತ್ಮದಿಂದಲ್ಲ. ಮನಸ್ಸಿನಿಂದ ಯಾಕಲ್ಲ? ಮನಸ್ಸಿನಿಂದ ಯಾಕಲ್ಲ ಅಂದರೆ ಫಾರ್ ದ ಸಿಂಪಲ್ ರೀಸನ್, ನಾವು ಮಲಗಿದಾಗ ಮನಸ್ಸು ಮಲಗಿರ್ತದೆ. ಮನಸ್ಸು ಮಲಗದ ಇದ್ದರೆ ನಾವು ಮಲಗಿದ್ದೇವೆ ಅಂತ ಅದಕ್ಕೆ ಅರ್ಥವಿಲ್ಲ. ವಿ ಕ್ಯಾನ್ ಲೈ ಡೌನ್ ಬಟ್ ವಿ ಕ್ಯಾನಾಟ್ ಸ್ಲೀಪ್. ಮಲಗಿದಾಗ ಗಾಢವಾಗಿ ನಿದ್ರೆ ಹತ್ತತ್ತೆ ಅಂತ ಅನ್ನುವುದಕ್ಕೆ ಅರ್ಥ ಏನು? ನಮ್ಮ ಮನಸ್ಸು ಜಾಗೃತವಾಗಿಲ್ಲ, ಉಪರ್ಥವಾಗಿದೆ, ಕೆಲಸ ಮಾಡ್ತಾ ಇಲ್ಲ ಅಂದರೆ ಮಾತ್ರ ಇದು ಸಾಧ್ಯ, ಇಲ್ಲದಿದ್ರೆ ಇಲ್ಲ. ಹಾಗಾಗಿ ಸುಷುಪ್ತಿ ಕಾಲ ಅಂತಂತವರನ್ನ, ಆ ಸುಷುಪ್ತಿ ಕಾಲದಲ್ಲಿ ಸರ್ವತಾ ನಮಗೆ ಮನಸ್ಸು ಎಚ್ಚರ ಇರುವುದಿಲ್ಲ. ಅಂಥ ಮನಸ್ಸಿಲ್ಲದಿದ್ದಾಗಲೂ ಕೂಡ ಸಾಕ್ಷಿ ಸುಷುಪ್ತಿ ಕಾಲದಲ್ಲಿ ಗಾಢವಾದ ನಿದ್ರೆಯಲ್ಲಿ ನಾನು ಅನುಭವಿಸ್ತಾ ಇರ್ತೇನೆ. ಏತಾವಂತಂ ಕಾಲಂ ಸುಖಮಹಮಸ್ವಾಪ್ಸಂ ಎಂಬಂತಹ ಸುಷುಪ್ತ್ಯುತ್ತರಕಾಲೀನ ಪರಾಮರ್ಶದಿಂದ ಸಿದ್ಧವಾದದ್ದು ಅಧುನಾ ಅಹಂ ಸುಖಂ ಸ್ವಪೀಮಿ ಎಂಬಂತಹ ಅನುಭವ ಬರ್ತಾ ಇದೆ. ಹಾಗಾದರೆ ಸುಖಂ ಸ್ವಪೀಮಿ ಎಂಬುದಾಗಿ ಅನುಭವ ಬರ್ತಾ ಇದೆ. ಆದ್ದರಿಂದ ಸುಖದ ಅನುಭವ ಸುಷುಪ್ತಿ ಕಾಲದಲ್ಲಿ ಉಂಟು. ಸುಷುಪ್ತಿ ಕಾಲದಲ್ಲಿ ಸುಖದ ಅನುಭವವಿದ್ದದ್ದರಿಂದ ಸುಖ ಎನ್ನುವುದು ಹಾಗಾದರೆ ಹೇಗೆ ಗೋಚರ, ಹೇಗೆ ನಮ್ಮ ಅನುಭವಕ್ಕೆ ಹೇಗೆ ಬರುತ್ತೆ? ಬಹಳ ಮಹತ್ವದ ಪ್ರಶ್ನೆ. ಯಾವ ಪ್ರಶ್ನೆಗಳನ್ನು ಪಾಶ್ಚಾತ್ಯರು ಮಾಡಿಕೊಳ್ಳುವುದಕ್ಕೆ ಹೆದರಿದ್ದಾರೆ ಆ ಪ್ರಶ್ನೆಗಳನ್ನು ಆಚಾರ್ಯರು ಉತ್ತರಿಸಿ ಅವುಗಳಿಗೆ ನಿರ್ಧಾರವನ್ನು ಮಾಡಿ ಮುಗಿಸಿದ್ದಾರೆ. ಇದು ಎಚ್ಚರ. ಯಾಕಂದರೆ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ, ನಮ್ಮ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಪಾಶ್ಚಾತ್ಯ ತತ್ವಜ್ಞಾನ, ಸೈಕಾಲಜಿ, ಸೈನ್ಸು ಇತ್ಯಾದಿಗಳ ಜೊತೆಗೆ ಕಂಪೇರ್ ಮಾಡಿ ಓದುವುದಕ್ಕೆ ಒಂದು ಫೋರಮ್ ಕ್ರಿಯೇಟ್ ಆಗಬೇಕು. ಅತ್ಯಂತ ದುರ್ದೈವದಿಂದ ನಾವು ಕೇವಲ ಮಡಿಯ ಗ್ರಂಥ ಅಂತ ಮಾಡಿಟ್ಟು ಅವುಗಳನ್ನು ಅದರಲ್ಲಿ ಏನೋ ತತ್ವಶಾಸ್ತ್ರ ಇದೆಯಪ್ಪ, ಏನೋ ಆರ್ಗ್ಯುಮೆಂಟ್ಗಳನ್ನು ನಾವು ತಿಳಿದುಕೊಳ್ಳಿಕ್ಕಾಗತ್ತೆ. ಆ ವಿಧವಾದ ವಿಚಾರಗಳನ್ನು ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕ. ಆ ಫೋರಮ್ ಕ್ರಿಯೇಟ್ ಮಾಡುವುದು ಅತ್ಯಂತ ಅನಿವಾರ್ಯವಾಗಿದೆ. ಹಾಗಾಗಿ ಆ ಸುಖದ ಅನುಭವ ಏನು ಬರ್ತದೆ ಅದು ಸಾಕ್ಷಿಯಿಂದ ಬರ್ತದೆ, ಇನ್ಯಾವುದರಿಂದ ಬರುವುದಿಲ್ಲ. ಯಾವ ಸಾಧನೆಗಳಿಂದಲೂ ಬರುವುದಿಲ್ಲ, ಸಾಕ್ಷಿಯಿಂದ ಬರ್ತದೆ. ಇದು ಇನ್ನೊಂದು ಮಾತು. ಈ ಸಾಕ್ಷಿಯ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ನಿಯತ ಪ್ರಾಮಾಣಿಕ, ಅದರ ಪ್ರಾಮಾಣ್ಯ ಎಂದೆಂದಿಗೂ ತಪ್ಪುವುದಿಲ್ಲ, ಎಂದು ಅಪ್ರಮಾಣವಾಗುವುದಿಲ್ಲ. ನೋಡಿ ಎಷ್ಟು ವಿಚಿತ್ರವಾಗಿದೆ. ಇದು ಕಲಿಮೊದಲು ಮಾಡಿಕೊಂಡು ಸಕಲ ಜೀವರಾಶಿಗಳಿಗೆ ಅರ್ಥಾತ್ ಲಕ್ಷ್ಮೀದೇವಿಯವರಿಗೆ ಈ ನಿಯಮ ಸಮಾನ. ದುಃಖ ಅಂತ ಒಂದು ಅನುಭವ ಬರ್ತದೆ ನಮಗೆ. ಆ ದುಃಖ ಕಲಿ ತನ್ನ ಅಂಧಂ ತಮಸ್ಸೆಯಲ್ಲಿ ಅನುಭವಿಸುವಾಗ ದುಃಖವನ್ನು ಅನುಭವಿಸ್ತಾನೆ. ಆ ದುಃಖವನ್ನು ಅನುಭವಿಸ್ತಾ
ಅದು ಅಪುರುಷಾರ್ಥ, ಅದು ಬಂಧಂ ತಮಸ್ಸು ಅಂತ ಹೇಗಾಗಿ. ಹಾಗಾದ್ರೆ ಅದನ್ನು ಅನುಭವಿಸುವುದು ಅವನ ಸಾಕ್ಷಿ. ಆ ಸಾಕ್ಷಿ ಅವನಿಗೆ ಪ್ರಮಾಣವಾಗಿ ಇದೆ, ಯಥಾರ್ಥವಾದ ಜ್ಞಾನವನ್ನೇ ಕೊಡ್ತದೆ. ಕೆಲವು ಅಂಶಗಳಿಗೆ ಆ ವಿಷಯ ಕೊಟ್ಟರು, ಅದು ಬೇರೆ ವಿಷಯ. ದೋಷ ಪ್ರಮುಷಿತ ಮನಸ್ಸರು ಅಂತ ಹೇಳಿದಂತೆ ದೋಷದುಷ್ಟವಾದಂತಹ ಅವರ ಸಾಕ್ಷಿ. ಹಾಗಾಗಿ ಭಗವದ್ಧೀನತ್ವಾದಿಗಳ ವಿಷಯದಲ್ಲಿ ಅಪ್ರಮಾಣವಾಗಿದೆ, ಇಲ್ಲದೇ ಇದ್ರೂ ಪ್ರಮಾಣ. ಹಾಗಾಗಿ ದುಃಖದ ವಿಷಯದಲ್ಲಿ, ಸುಖದ ವಿಷಯದಲ್ಲಿ ಎಂದೂ ನಮಗೆ ಸುಖವಿಲ್ಲ, ಸುಖದ ತೋರಿತು. ಶಾಸ್ತ್ರೀಯ ದೃಷ್ಟಾಂತವನ್ನು ನೋಡುವುದಾದರೆ ಹಾವು ಇಲ್ಲ, ಅದು ಹಗ್ಗವನ್ನೇ ನಾವು ಹಾವು ಅಂತ ನೋಡಿದೆವು. ಹಾವು ಇಲ್ಲದಿರುವಾಗ ಹಾವು ಅಂತ ನೋಡುವಂತೆ, ಬೆಳ್ಳಿ ಇಲ್ಲದಿರುವಾಗ ಬೆಳ್ಳಿ ಅಂತ ತಿಳಿಯುವಂತೆ, ಸುಖವಿಲ್ಲದಿರುವಾಗ ನಮಗೆ ಸುಖ ಬಂತ. ಇದನ್ನು ನಾವು ವೆರಿಫೈ ಮಾಡಿಕೊಳ್ಳುವುದಕ್ಕೂ ಇಗ್ನೋರೆನ್ಸ್ ಅಂತ ಒಬ್ಬ ಪೀಟರ್ ಅಂತನ್ನುವ ಗ್ರಂಥಕಾರ ಬರೆದಿದ್ದಾನೆ. ಎಗ್ನಾಸ್ಟಿಕ್, ಅವನು ಭಾರಿ ಎಗ್ನಾಸ್ಟಿಕ್. ಅವನು ಹೇಳುವಂತಹ ವಾದವನ್ನು ಸಂಕ್ಷೇಪದಲ್ಲಿ ಹೇಳುವ ಸಾಧ್ಯವಾದ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಮುಂದೆ. ಹಾಗಾಗಿ ನಮ್ಮ ಸಾಕ್ಷಿ ಏನಿದೆ, ಆ ಸಾಕ್ಷಿ ತಾನೇ ತನ್ನ ವೆರಿಫಿಕೇಶನ್ ಮಾಡಿಕೊಳ್ತದೆ, ಟೆಸ್ಟಿಫೈ ಮಾಡಿಕೊಳ್ತದೆ. ಬೇರೆ ಯಾವ ಪ್ರಮಾಣಗಳು ಅದಕ್ಕೆ ಬೇಕಾಗಿಲ್ಲ. ತನ್ನನ್ನು ತಾನು ಟೆಸ್ಟಿಫೈ ಮಾಡಿಕೊಂಡು ತನಗೆ ತಾನೇ ಟೆಸ್ಟಿಮನಿ ಆಗುತ್ತೆ. ತನ್ನ ವ್ಯಾಲಿಡಿಟಿ, ತನ್ನ ಪ್ರಾಮಾಣ್ಯಕ್ಕೆ ತಾನೇ ಟೆಸ್ಟಿಮನಿ ಆಗುವಂಥದ್ದು ನಮ್ಮ ಸಾಕ್ಷಿ. ಈ ತರಹದ ಒಂದು ವಿಶಿಷ್ಟವಾದ ಶಕ್ತಿ ಸಾಕ್ಷಿಯನ್ನು ಬಿಟ್ಟು ಯಾವ ಪ್ರಮಾಣಗಳಿಗೂ ಇಲ್ಲ. ಇದೊಂದು ದೊಡ್ಡ ಚಿಂತನೆ ಶ್ರೀಮದಾಚಾರ್ಯರು ಹೇಳುವಂಥದ್ದು. ಸ್ವಪ್ರಕಾಶವಾಗಿದೆ ಜ್ಞಾನ ಸಾಕ್ಷಿ. ಆದ್ದರಿಂದ ಈ ವಿಧವಾದಂತಹ ಒಂದು ಅದ್ಭುತವಾದ ಶಕ್ತಿ ಅದರಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಸುಖ ದುಃಖಗಳು, ಸುಖವಿದ್ದಾಗ ಸುಖವಿಲ್ಲ ಎಂದು ತೋರುವುದಾಗಲಿ, ಸುಖವಿಲ್ಲದಿರುವಾಗ ಸುಖವಿದೆ ಎಂಬ ಅನುಭವವಾಗಲಿ ಎಂದಿಗೂ ನಮಗೆ ಬರುವುದಿಲ್ಲ. ದುಃಖವಿಲ್ಲದಿರುವಾಗ ದುಃಖವಿದೆ ಎಂದು, ದುಃಖವಿದ್ದಾಗ ಇಲ್ಲ ಎಂದು ನಮಗೆ ಎಂದಿಗೂ ತೋರುವುದಿಲ್ಲ. ಹಾಗಾಗಿ ಸುಖ ದುಃಖಾದಿಗಳ ವಿಷಯದಲ್ಲಿ ಸಾಕ್ಷಿ ನಿಯತ ಪ್ರಾಮಾಣ್ಯ ಎಂದೂ ಯಾರಿಗೂ ತಪ್ಪುವುದಿಲ್ಲ. ಅದೇ ಸಾಕ್ಷಿ ಇನ್ನೊಂದು ಮಾತನ್ನು ತೆಗೆದುಕೊಳ್ತಾರೆ, ಗ್ರಹಣ ಮಾಡ್ತಾರೆ. ಏನು? ಟೈಮ್, ಕಾಲ. ಕಾಲದ ಬಗ್ಗೆ ಈ ಸ್ಪೇಸ್ ಅಂಡ್ ಟೈಮ್ ಅಂತ ಅನ್ನುವ, ಟೈಮ್ ಸ್ಪೇಸ್ ಅಂತ ಅನ್ನುವಂತಹ ಒಂದು ಕಾಂಬಿನೇಷನ್ ಅಂತ ಇವತ್ತಿನ ಫಿಸಿಸಿಸ್ಟು ಅವರೆಲ್ಲ ಮಾತಾಡ್ತಾರೆ. ಅದರ ಬಗ್ಗೆ ನಾನು ಮಾತಾಡ್ತೇನೆ. ಟೈಮ್ ಅಂತ ಅನ್ನೋದು ಕಾಲದ ಪರಿಜ್ಞಾನ ಹೇಗಾಗುತ್ತೆ? ಕಾಲದ ಪರಿಜ್ಞಾನ ಹೇಗಾಗುತ್ತೆ? ಕಾಲದ ಪರಿಜ್ಞಾನ ಹೇಗಾಗುತ್ತೆ ಅಂದರೆ ವಾಚಿನಿಂದ ಆಗುತ್ತೆ. ಕಾಲದ ಪರಿಜ್ಞಾನ ವಾಚಿನಿಂದ ಆಗೋದಿಲ್ಲ. ಟೈಮ್ ಗೊತ್ತಾಗೋದು ವಾಚಿನಿಂದ ಅಲ್ಲ, ಕಾಲ ಖಂಡಗಳು ಗೊತ್ತಾಗೋದು. ಈಗ 11, 10, 12 ಆಗಿದೆ. ಇಷ್ಟನ್ನು ತಿಳಿದುಕೊಳ್ಳುವುದು ಮಾತ್ರ ವಾಚಿನ. ಸೂರ್ಯೋದಯ ಸೂರ್ಯಾಸ್ತಗಳಿಂದ ತಿಳಿದುಕೊಳ್ಳುವುದು ಸಾಯಂಕಾಲವೋ ರಾತ್ರಿಯೋ ಹಗಲೋ ಇವುಗಳನ್ನು. ಕಾಲ ಅನ್ನೋದು ಏನಿದೆಯಲ್ಲ, ಆ ಕಾಲದ ಪರಿಜ್ಞಾನ ವೆರಿ ಸಟಲ್, ಎಲ್ಲರಿಗೂ ಅನುಭವಕ್ಕಿದೆ. ಯಾರೂ ಅಲ್ಲಗಳಿಗೆ ಸಾಧ್ಯವಿಲ್ಲ. ಅದನ್ನ ಶ್ರೀಮದಾಚಾರ್ಯ ಹೇಳತಕ್ಕಂತಹ ಅತ್ಯದ್ಭುತವಾದಂತಹ ವಿಚಾರ ಇದು. ಇವತ್ತಿನ ಸೈನ್ಸಿನ ದೃಷ್ಟಿಯಲ್ಲಿ ವಿಚಾರ ಮಾಡೋದಾದ್ರೆ ಟೈಮ್ ಹೇಗೆ ಜ್ಞಾನವಾಗುತ್ತೆ ಅಂತ ಅನ್ನುವ ಗೋಜಿಗೆ ಹೋಗಲಿಲ್ಲ ಇವತ್ತಿನ ಸೈಂಟಿಸ್ಟ್. ಇಮ್ಯಾನ್ಯುಯಲ್ ಕ್ಯಾಂಟು ಹಾಗೂ ಬರ್ಕ್ಲೆ ಅನ್ನುವಂತಹ ಒಬ್ಬ ವಿಜ್ಞಾನವಾದಿ, ನಮ್ಮಲ್ಲೇನು ಬೌದ್ಧ ವಿಜ್ಞಾನವಾದಿಗಳಿದ್ದಾರೆ ಅವರಂತೆ ಇರತಕ್ಕಂತಹ ಒಬ್ಬ ಐಡಿಯಲಿಸ್ಟ್, ಅವರನ್ನು ಹೇಳುವಂತಹದ್ದು ಟೈಮ್ ಅಂತ ಅನ್ನೋದು ಯಾರಿಗೂ ಅನುಭವಕ್ಕೆ ಬಂದದ್ದೇನಿದೆ ಅದು ಕೇವಲ ಕಾಲ್ಪನಿಕ. ಹೇಳ್ತಾರೆ ಕಾಲ್ಪನಿಕ. ನಾನು ಕೇಳೋ ಸಣ್ಣ ಶ್ರೀಮದಾಚಾರ್ಯ ಕೇಳುವ ಟೀಕಾಕರ್ತ ಅದನ್ನು ಕೇಳುವಂತಹ ಸಣ್ಣ ಪ್ರಶ್ನೆ, ಕಾಲ್ಪನಿಕ ಹೌದು ಅಂತಾದರೆ ಹಾಲು ಮೊಸರಾಗುವುದಕ್ಕೆ 3 ತಾಸು 6 ತಾಸು ಬೇಕು ಅನ್ನೋದು ಯಾಕಿದೆ? ವಾಟ್ ಇಸ್ ದಿಸ್ ಪ್ರಿನ್ಸಿಪಲ್? ಯಾಕೆ ಹಾಲು ಹಾಕಿದ ತಕ್ಷಣಕ್ಕೆ ಯಾಕೆ ಮೊಸರಾಗಲಿಲ್ಲ? ಹಾಗಾದ್ರೆ ಆಗಲಿಲ್ಲ ಅಂತ ಅನುಭವ ನಮಗಿದೆಯಲ್ಲ, ಹೌ ಟು ಡಿಸ್ಪೋಸ್ ಆಫ್ ಇಟ್. ಹಾಗಾದ್ರೆ ಏನೋ ಬೇಕು, ಸಮ್ ಪ್ರಿನ್ಸಿಪಲ್. ವಾಟ್ ಇಸ್ ದಟ್ ಪ್ರಿನ್ಸಿಪಲ್? ವಾಟ್ ಇಸ್ ದಟ್ ಎಂಟಿಟಿ? ಅದೇ ಕಾಲ. ಹಾಗೆ ಕಾಲ ಇಲ್ಲ ಅಂತ ಹೇಳುವಂತಹ ಇಮ್ಯಾನ್ಯುಯಲ್ ಕ್ಯಾಂಟ್ ಬಹಳ ದೊಡ್ಡ ತತ್ವಜ್ಞಾನಿ, 300 ವರ್ಷಗಳ ಹಿಂದೆ ಆಗಿ ಹೋದವ ಜರ್ಮನ್ ಫಿಲಾಸಫರ್. ಅವನು ಹೇಳುವಂತಹ ಇದೆಲ್ಲ ಫೆಮಿನಾಲಜಿ, ಇದರಲ್ಲಿ ಅರ್ಥವಿಲ್ಲ. ಅವನ ಮುಂದಿನ ಕಾಲಕ್ಕೆ ಬೇಕಾದಷ್ಟು ವಾದಗಳಿದೆ, ಇಲ್ಲ ಕಾಣುವುದಿಲ್ಲ. ಮತ್ತೆ ನಾಲಿಗೆಗೆ
ಕಡಿವಾಣ ಹಾಕಬೇಕಾಗ್ತದೆ. ಹೇಳುವ ತಾತ್ಪರ್ಯ ಕಾಲ ಅಂತನ್ನುವ ಕಾನ್ಸೆಪ್ಟ್ ಅನ್ನೇ, ಅದು ಕಾಲ ಅಂತ ಅನ್ನೋದು ವಸ್ತು, ಅದು ಸತ್ಯ ಅನ್ನೋದನ್ನು ಒಪ್ಪುದಿಲ್ಲ. ಕಾಲ ಅಂತ ಅನ್ನೋದು ವಸ್ತು ಅಲ್ಲ, ಅದು ಸತ್ಯವಲ್ಲ. ಇಟ್ ಇಸ್ ಓನ್ಲಿ ಎ ಸಾರ್ಟ್ ಆಫ್ ಕಾಂಪ್ರಿಹೆನ್ಷನ್ ಅಂಡ್ ದರ್ ಇಸ್ ನಥಿಂಗ್ ಎಲ್ಸ್ ಅಂತ ಅನ್ನುವಂತಹ ಹುಚ್ಚುವಾದ. ನಾನು ಕೇಳೋದೇನು, ನಾವು ತಿಳಿದುಕೊಳ್ಳೋದ ಕಾಲ ತಿಳಿದೋದೇನೋ ಬಿಡ್ತೇನೋ ಬಿಟ್ಟುದಲ್ಲ. ಇದು ನಮ್ಮ ಪಾಲಿಗೆ ಬಿಟ್ಟದ್ದು, ನಾವು ಬಿಟ್ಕೊಳ್ಳೋಣ. ನಮ್ಮ ಕಾಲ ಅನುಭವದಂತೂ ಬರಲಿ. ಆದರೆ ಇಷ್ಟೊಂದು ಸತ್ಯ, ಹಾಲು ಮೊಸರು ಹಾಕಿದಾಗ, ಹಾಲಿಗೆ ಹೆಪ್ಪು ಹಾಕಿದಾಗ ಕೂಡಲೇ ಅದು ಮೊಸರು ಆಗಲಿಲ್ಲ. ನಾನು ಕೂಡಲೇ ಅದನ್ನು ನಡೆಸಿಕೊಂಡ್ರೆ ಮೊಸರು ಸಿಗುವುದಿಲ್ಲ. ಯಾಕೆ? ಅಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಬರಬೇಕದು. ಅದು ಯಾವ ಪ್ರಿನ್ಸಿಪಲ್? ಅದೇ ಕಾಲ ಎಂಬುದಾಗಿ ಸಂಕ್ಷೇಪದಲ್ಲಿ ನಾವು ಕಲಿಯುವುದು. ಇದೇ ನ್ಯಾಯ ಎಲ್ಲದಕ್ಕೂ. ಬೀಜವನ್ನು ಬಿತ್ತಿದಾಗ ಗಿಡ ಬರಬೇಕಾದ್ರೆ ಬೆಳೆ ಹಿಡಿಯುತ್ತೆ, ಯಾಕೆ? ಇತ್ಯಾದಿ ಇತ್ಯಾದಿ. ನೀರು ಅಲ್ಲಿ ಬಂದಿದೆ, ಅಲ್ಲಿ ನೀರು ಬಂದಿದೆ, ಅಲ್ಲಿಂದ ಇಲ್ಲಿ ನೀರು ಹರಿಬೇಕಾದ್ರೆ ಇಂತಿಷ್ಟು ಗ್ಯಾಪ್ ಬೇಕು, ಅದೇನು ಟೈಮ್. ಸೊ ಟೈಮ್ ಇಸ್ ನಾಟ್ ಮೈ ಕನ್ಸೆಪ್ಷನ್, ರಾದರ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಎಕ್ಸ್ಟರ್ನಲ್ ರಿಯಾಲಿಟಿ. ಇದನ್ನು ನಾನು ಅಂಗೀಕಾರ ಮಾಡ್ತೀನಿ. ಇದನ್ನು ಶ್ರೀಮದಾಚಾರ್ಯರು ಅತ್ಯಂತ ಸಮರ್ಥವಾಗಿ ಸಮರ್ಥಿಸ್ತಾರೆ ತಮ್ಮ ಅನುವ್ಯಾಖ್ಯಾನಾದಿ ಗ್ರಂಥಗಳು. ಕಾಲ ಅಂತನ್ನೋದು ಹಾಗಾದರೆ ಜ್ಞಾನವಾಗೋದು ಈ ರೀತಿಯಾಗಿ ನಮಗೆ ಸಾಕ್ಷಿಯಿಂದ ಆಗತ್ತೆ. ಅಂತಾಗಿ ನಾವು ಇಲ್ಲಿ ಬರಬೇಕು, ಸಾಕ್ಷಿಗೆ ಬರಬೇಕು. ಸಾಕ್ಷಿಯಿಂದ ಬಹಳ ಮುಖ್ಯ ವಸ್ತು. ಶ್ರೀಮದಾಚಾರ್ಯರ ನೂರಾರು ಕಾಂಟ್ರಿಬ್ಯೂಷನ್ಗೆ ಕೇವಲ ನಾನು ಬರೀ ಸಾಕ್ಷಿ ಸಾಕ್ಷಿ ಅಂತ ಹೇಳ್ತಾ ಕೊಡುವುದಿಲ್ಲ. 16 ಮಾತುಗಳನ್ನು ಸಂಕ್ಷೇಪವಾಗಿ ನಾನು ಪರಿಚಯ ಮಾಡಿಸಿಕೊಡ್ತೇನೆ. ಸಾಕ್ಷಿ, ಸಾಕ್ಷಿ ಅಂತನ್ನುವಂತಹ ವಸ್ತು ಇಲ್ಲದಿದ್ದರೆ ಕಣ್ಣಿನಿಂದ ನಾವು ಕಾಲವನ್ನು ನೋಡ್ತೇವ, ಕಿವಿಯಿಂದ ಕೇಳ್ತೇವ. ಕಾಲದ ಅನುಭವ ಎದರಿಂದ ಬಂತು? ನಮ್ಮ ಮನಸ್ಸಿನಿಂದ ಬಂತ? ಮನಸ್ಸಿನಿಂದ ಬರಲಿಲ್ಲ. ಮನಸ್ಸಿನಿಂದ ಯಾಕೆ ಬರಲಿಲ್ಲ? ಸುಷುಪ್ತಿ ಕಾಲದಲ್ಲಿ ಏಕಾವಂತಂ ಕಾಲಂ ಸುಖಮಾನ ಸ್ವಾಪ್ಸಂ, ಇಷ್ಟು ಕಾಲದವರೆಗೆ ನಾನು ಮಲಗಿದ್ದೇನೆ. ಎಷ್ಟು ಕಾಲ ಅಂತ ಗೊತ್ತಾಗಲಿಕ್ಕಿಲ್ಲ. ಅದು 2 ಗಂಟೆ, ಕೆಲವರು ಮಲಗಿರ್ತಾರೆ 2 ಗಂಟೆ ತಿಳ್ಕೊಂಡಿರ್ತಾರೆ. ಅವ್ರು ಮನೆಗೆ 8 ಗಂಟೆ ಆಗಿರ್ತಾರೆ, 8 ಗಂಟೆ ನಿದ್ರೆ ಮಾಡಿರ್ತಾರೆ. ಈಗ ಮಲಗಿದ್ದೆ ಅಂತಂತಾರೆ. ಆದರೆ ಹೇಳುವ ತಾತ್ಪರ್ಯ ಕಾಲದ ಸ್ಲಾಟ್ ಏನಿದೆ, ಟೈಮ್ ಸ್ಲಾಟ್, ಅದು ಕಲ್ಪನೆ ಬರಬೇಕಾದ್ರೂ ವಾಚಬೇಕು, ಇಟ್ಸ್ ಓಕೆ. ಆದರೆ ಕಾಲ ಅನ್ನುವಂಥ ಜ್ಞಾನವೇನಿದೆಲ್ಲ ಬಹಳ ಸೂಕ್ಷ್ಮ, ಬಹಳ ವಿಚಿತ್ರವಾಗಿದೆ. ಈ ಕಾಲ ಸಾಕ್ಷಿಯಿಂದ ವೇದ್ಯವಾಗಿದೆ ಅಂತನ್ನುವುದಕ್ಕಾಗೇನೆ ಆ ಸಾಕ್ಷಿ ಅನ್ನೋದು ಸುಷುಪ್ತಿ ಕಾಲದಲ್ಲೂ ಜಾಗೃತವಾಗಿದ್ದು ಎಂದೂ ಮಲಗುವುದಿಲ್ಲ ಕಾಲ. ಹಾಗಾಗಿ ಆ ಸಾಕ್ಷಿ, ಹಾಗಾಗಿ ಪ್ರತಿ ಕ್ಷಣವನ್ನು ಕೂಡ ಕಾಲ ವಿವಿಕ್ಟಾಗಿ ಅನುಭವಿಸುವುದಕ್ಕೆ ಅದು ಸಮರ್ಥವಾಗಿದೆ. ನಮ್ಮ ನಾನಾ ವಿಧವಾದ ಉಳಿದ ಪ್ರಭಾವಗಳಿಂದ ಅದರಲ್ಲಿ ಆ ವಿಶೇಷಗಳ ಜ್ಞಾನ ಅತಿ ಸ್ಪಷ್ಟವಾಗಿ ನಮಗೆ ಬರಲಿಕ್ಕಾಗುವುದಿಲ್ಲ. ಇತ್ಯಾದಿ ಮಾತುಗಳನ್ನು ಪ್ರತ್ಯೇಕವಾಗಿ ಚಿಂತನೆ ಮಾಡೋಣ. ಇದು ಕಾಲದ ಬಗ್ಗೆ ಆಚಾರ್ಯಗಳು. ದೇಶದ ಬಗ್ಗೆ ಸಾಕ್ಷಿ, ಸಾಕ್ಷಿಯಿಂದ ನಮಗೆ ದೇಶದ ಜ್ಞಾನ ಆಗುತ್ತೆ. ದೇಶ ಅಂದರೆ ಪ್ಲೇಸ್, ಸ್ಪೇಸ್, ಪ್ಲೇಸ್, ಸ್ಪೇಸ್. ಸ್ಪೇಸ್ ಅಂತ ಅನ್ನೋದರ ತಿಳುವಳಿಕೆ ನಮಗೆ ಬಂತ ಹೇಗೆ? ಕಣ್ಣಿನಿಂದ ನೋಡಿ ಅಲ್ಲ, ಕುರುಡನಿಗೆ ಹೆಜ್ಜೆ ಇಡ್ತಾನೆ. ಕುರುಡ ಹೆಜ್ಜೆ ಇಡಬೇಕಾದ್ರೆ ಅವನು ಯಾಕೆ ಹೆಜ್ಜೆ ಇಡ್ತಾನೆ? ಸ್ಪೇಸ್ ಇದೆ ಅಂತ ಅನ್ನೋದು ಭರವಸೆ ಇದೆ. ಸ್ಪೇಸ್ ಇದೆ ಅಂತ ಅನ್ನೋದು ಭರವಸೆ ಇದೆ. ಅದು ಗೊತ್ತ ಹೇಗಾಯಿತು? ಸಾಕ್ಷಿಯಿಂದ ತಿಳಿ. ನೀವು ಕೇಳ್ಬೋದು, ಅವನು ಕೂಡ ಹೆಜ್ಜೆ ಇಟ್ಟ ಗೋಡೆ ಪಡಿಸಿಕೊಂಡನಲ್ಲ, ಅವನು ಸ್ಪೇಸ್ ಇದೆ ಅಂತ ಗೊತ್ತಿದೆ. ಆ ಸ್ಪೇಸ್ ವೆದರ್ ಇಟ್ ಈಸ್ ಆಕ್ಯುಪೈಡ್ ಬೈ ಸಮ್ ಅದರ್ ಆಬ್ಜೆಕ್ಟ್, ಟ್ಯಾಂಜಿಬಲ್ ಆಬ್ಜೆಕ್ಟ್ ಆರ್ ನಾಟ್ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಯಾಕೆ? ಕಣ್ಣಿಲ್ಲ. ಕಣ್ಣಿಲ್ಲದೆ ಇದ್ದದ್ದರಿಂದ ಮೂರ್ತವಾದ, ಟ್ಯಾಂಜಿಬಲ್ ಆದ, ಘನವಾದ ವಸ್ತು ಅನ್ನೋ ಮತ್ತೊಂದು ಇದೆಯೋ ಇಲ್ಲವೋ ಅನ್ನೋದು ಗೊತ್ತಿಲ್ಲದೆ ಇದ್ದದ್ದರಿಂದ ಅವನು ಹೆಜ್ಜೆ ಇಡ್ತಾನೆ. ಸೊ ಹೆಜ್ಜೆ ಇಡ್ತಾನೆ ಅಂತಂದ್ರೆ ಅದು ಸಾಕ್ಷಿಯ ಪ್ರೇರಣೆಯಿಂದ ಹೆಜ್ಜೆ ಇಡ್ತಾನ. ಸಾಕ್ಷಿ ಜ್ಞಾನವಿದೆ, ದೇಶವಿದೆ ಅಂತ. ಮಾಂಡುಕ್ಯೋಪನಿಷತ್ತಿನಲ್ಲಿ ಮಾತನ್ನು ಹೇಳ್ತಾ ಇರುವಾಗ ದೇಶವೂ ಕೂಡ ನಮಗೆ ಸಾಕ್ಷಿಯಿಂದ ಗೋಚರವಾಗುತ್ತೆ ಸುಷುಪ್ತಿ ಕಾಲದಲ್ಲಿ ಅಂತ. ರಾತ್ರಿ ಗಾಢವಾಗಿ ಮಲಗಿರ್ತಾನೆ, ಮಲಗಿದಾಗಲೂ ಕೂಡ ಕಾಲು ಚಾಚದ. ಮಲಗಿದಾಗ ಕಾಲು ಚಾಚೋದು ಹೇಗೆ? ಕಾಲು ಚಾಚಬೇಕಾದ್ರೆ ಬಹಳ ಸೂಕ್ಷ್ಮವಾದ ವಿಷಯ. ಬೇಸರ ಬರ್ಬೋದು ನೀವು ಸ್ವಲ್ಪ, ನಿದ್ರೆ ಬಂದರೂ ಸ್ವಲ್ಪ ವಿಶ್ರಾಂತಿ ಆಗಿಬಿಡುತ್ತದೆ ಅಷ್ಟೇ. ಕಾಲು ಚಾಚಿದ್ರೆ ಏನಾಯ್ತು? ಸಾಕು ಸ್ಪೇಸ್ ಇದೆ ಅಂತ ಗೊತ್ತಿಲ್ಲದೆ ಕಾಲು ಚಾಚೋದು ಹೇಗೆ? ಆ ಕಾಲು ಚಾಚ್ತಾನೆ ಇದರ ಅರ್ಥ. ಇದರ ಬಗ್ಗೆ ಬೇಕಾದಷ್ಟು ಚರ್ಚೆಗಳಿದೆ, ಅದು ಮಾಡೋಣ.
ಹಾಗಾಗಿ ಕಾಲು ಚಾಚ್ತಾನೆ ಇದರ ಅರ್ಥ ಏನು ಅಂತಂದ್ರೆ ಅಲ್ಲಿ ಸ್ಪೇಸ್ ಇದೆ. ಆ ಸ್ಪೇಸ್ ಇರೋ ಕಲ್ಪನೆ ಬಂದು ಸಾಕ್ಷಿ ಇಲ್ಲ. ಯಾವಾಗ ಸುಷುಪ್ತಿ ಕಾಲದಲ್ಲಿ. ಸೊ ಅಗೇನ್ ಸಾಕ್ಷಿ ಅಂತ ಅನ್ನೋದು ಸೆಂಟರ್ ಪಾಯಿಂಟ್. ಆ ಸಾಕ್ಷಿ ಎಂಬಂತಹ ಸೆಂಟರ್ ಪಾಯಿಂಟ್ ಇಟ್ಟುಕೊಂಡು ಕಾಲ ದೇಶ ಎಷ್ಟು ವಿಚಿತ್ರವಾಗುತ್ತೆ ಅಂದರೆ ಸಾಕ್ಷಿ ಇಲ್ಲದೆ ಪ್ರಾಯ ಯಾವ ಜ್ಞಾನವೂ ಇಲ್ಲವೋ ಏನೋ ಅನ್ನುವಂತಿದೆ. ಪ್ರತ್ಯಕ್ಷದ ಜ್ಞಾನದಲ್ಲಿ ಎಲ್ಲ ಕಡೆಗೆ ಸಾಕ್ಷಿ ಸೇರ್ತದೆ. ಹೇಗೆ ಸೇರ್ತದೆ? ನಾನು ಈಗ ನಿಮಗೆ ಉಪನ್ಯಾಸ ಹೇಳ್ತಾ ಇದ್ದೀನಿ, ಈಗ ಅಂತನ್ನೋ ಕಲ್ಪನೆ ಬಂತಲ್ಲ. ನಾನು ಹೇಳ್ತಾ ಇದ್ದೀನಿ, ಇದು ಸಾಕ್ಷಿ. ಓಕೆ, ಈಗ ಹೇಳ್ತಾ ಇದ್ದೀನಿ, ಇದು ಸಾಕ್ಷಿ. ನಿಮಗೆಲ್ಲ ನಾನು ಹೇಳ್ತಾ ಇದ್ದೀನಿ ಕಣ್ಣಿನಿಂದ ನೋಡಿ ನಾನು ಹೇಳ್ತಾ ಇದ್ದೀನಿ. ಕಣ್ಣಿನಿಂದ ನೋಡುವಂತ there is a combination, there is a confluence, there is a confluence. ಭಾರಿ ಸುಂದರವಾಗಿರುವಂತ ನಿಮ್ಮೆಲ್ಲರನ್ನ ಕಣ್ಣಿನಿಂದ ನೋಡೋದು ಒಂದು ಪ್ರತ್ಯಕ್ಷ ಜ್ಞಾನ, ಇಂದ್ರಿಯಗೋಚರ್ಯವಾದ ಜ್ಞಾನ. ಆ ಇಂದ್ರಿಯಜನ್ಯವಾದ ಜ್ಞಾನಕ್ಕೆ ಸಾಕ್ಷಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ನೀವು ಕೆಟಲಿಸ್ಟ್ ಅಂತಂತೀರಲ್ಲ, ಇದು ಕೆಟಲಿಸ್ಟ್ ಅಲ್ಲ, ಇದು ಗ್ರೇಟ್ ಕಾಂಟ್ರಿಬ್ಯೂಟರ್, ಗ್ರೇಟ್ ಕಾಂಟ್ರಿಬ್ಯೂಟರ್. ಈ ಕಾಂಟ್ರಿಬ್ಯೂಷನ್ ಸಾಕ್ಷಿ ಯಾವಾಗಲೂ ಕೂಡ ಸತತವಾಗಿ ಕಾಲದ ಪರಿಜ್ಞಾನವನ್ನು ಕೊಡ್ತಾ ಇರ್ತದೆ. ಸಾಕ್ಷಿ ಕಾಲದ ಪರಿಜ್ಞಾನವನ್ನು ಕೊಡಲಿಲ್ಲ ಅಂದ್ರೆ ಈಗ ನೀವು ನಾನು ನಿಮಗೆ ಪ್ರವಚನ ಹೇಳ್ತಾ ಇದ್ದೇನೆ, ಇನ್ನೊಂದು ಗಂಟೆ ಆಗಿದೆ, ಏನಿಲ್ಲ ಬಹಳ ಈಗ 11 ಆಗಿದೆ, ಸುಮಾರು 3-4 ಗಂಟೆಗೆ ನಿಮಗೆಲ್ಲ ಊಟಕ್ಕೆ ಹಾಕ್ತೇವೆ ಅಲ್ಲ, ಯಾಕಂದ್ರೆ ನಾನು ಅನುವಾದ ಹಾಕ್ತೇನೆ. 4 ಗಂಟೆಗೆ ಊಟಕ್ಕೆ ಹಾಕ್ತೇನೆ ಅಂತ ಅನ್ನುವ ಕಾಲದ ಪರಿಜ್ಞಾನವಾಗಬೇಕಾದ್ರೆ ಆ 4 ಅಂತ ಒಂದು ಬಿಟ್ಬಿಡಿ. ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ, ಸಾಕಷ್ಟು ಹೊತ್ತಾದ ಮೇಲೆ, ಇನ್ನು 4-6 ದಿವಸಗಳ ನಂತರ, ಇನ್ನೊಂದು 10 ವರ್ಷಕ್ಕೆ, ಇನ್ನು 1000 ವರ್ಷಕ್ಕೆ ಏನಾಗುತ್ತೋ ಏನಪ್ಪ, ನಾವು ನೀವು ಎಲ್ಲರೂ ಮಾತಾಡ್ತೇವೆ. ಇದೆಲ್ಲ ಮಾತಾಡೋದಕ್ಕೆ ಸಾಕ್ಷಿ ನಮ್ಮನ್ನು ಬಿಡ್ತಾನೆ ಇಲ್ಲ. ಇನ್ನು ಭವಿಷ್ಯತ್ ಕಾಲದ ಜ್ಞಾನ ಸಾಕ್ಷಿ, ಅತೀತ ಕಾಲದ ಜ್ಞಾನ 1000 ವರ್ಷದ ಹಿಂದೆ, 500 ವರ್ಷಗಳ ಹಿಂದೆ ಸಾಕ್ಷಿ ಇಲ್ಲ. ಎಲ್ಲ ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ, ಎಲ್ಲ ಬಿಟ್ಟು ಬಿಡಿ ಅನ್ನುವ ಶಬ್ದದಲ್ಲಿ ಎಲ್ಲ ಇದೆಯಲ್ಲ, ಆ ಎಲ್ಲ ಎನ್ನುವ ಜ್ಞಾನವಾಗಬೇಕಾದರೂ ಸಾಕ್ಷಿ. ಸರ್ವಂ ಸಮನ್ವಿತೋಸ್ಮಾತ್ ಸರ್ವೈರೇವ ಅನುಭೂಯತೆ. ಎಲ್ಲ ಅಂತನ್ನುವ, ಸರ್ವ ಅಂತನ್ನುವ ಕಲ್ಪನೆ, ಪರಿಕಲ್ಪನೆ ನಮಗೇನಾದರೂ ಬರಬೇಕಾದ್ರೆ ಎಲ್ಲ ತಂತೀರೋ ಇಲ್ಲ, ಆಲ್ ಅಂತಂತೀರೋ ಇಲ್ಲ. ಆ ಆಲ್, ಎಲ್ಲ, ಸರ್ವ ಎಂಬ ಶಬ್ದಗಳ ವ್ಯವಹಾರವನ್ನು ಮಾಡಬೇಕಾದರೆ ಅವುಗಳ ಆ ಎಲ್ಲದರ ಜ್ಞಾನ ಬೇಕು. ಆ ಎಲ್ಲದರ ಜ್ಞಾನ ಇಲ್ಲದೆ ಇದ್ರೆ ಅದರ ಶಕ್ತಿ ಜ್ಞಾನವಿಲ್ಲ, ಶಬ್ದವನ್ನಾಡಿ ಬರುವುದಿಲ್ಲ, ಶಾಬ್ದಬೋಧ ಬರುವುದಿಲ್ಲ, ಇತ್ಯಾದಿ ಇತ್ಯಾದಿ ಟೆಕ್ನಿಕಲ್ ಪಾಯಿಂಟ್ಗಳೆಲ್ಲ ಇದೆ. ಹಾಗಾಗಿ ಎಲ್ಲ ವಸ್ತುಗಳ ಜ್ಞಾನವಾಗಬೇಕಾದ್ರೆ ಬೇಕಾಗಿರುವಂತಹದ್ದು ಸಾಕ್ಷಿ. ಸಾಕ್ಷಿ ಇಲ್ಲದೆ ಇದ್ರೆ ಎಲ್ಲ ವಸ್ತುಗಳ ಜ್ಞಾನವಾಗುತ್ತದೆ. ಎಷ್ಟರ ಮಟ್ಟಿಗೆ ಸಾಕ್ಷಿ ಕೆಲಸ ಮಾಡ್ತದೆ ಅಂತಂದ್ರೆ, ಸಾಕ್ಷಿ ಈಸ್ ಏಬಲ್ ಟು ಮಿಂಗಲ್ ವಿತ್ ಎನಿ ಸಾರ್ಟ್ ಆಫ್ ಸೆನ್ಸ್ ಆರ್ಗನ್. ಎಲ್ಲ ಏನು ಕೇಳುವುದಕ್ಕೂ ಕೂಡ ನಾನು ಕೇಳ್ತಾ ಇರ್ತೇನೆ, ಅವನೇನೋ ಮಾತಾಡಿದ, ಅವನು ಮಾತಾಡುವಾಗ ಉತ್ತತ್ತ ಕಿಕ್ಕಟ ಕಿಟ್ ಅಂತಂದಿಲ್ಲ, ಕಿಕ್ಕಟಕ್ಕೆ ಕುತ್ತತ್ತ ಅಂತೇನೋ ಅಂತ ಶಬ್ದವನ್ನ ಅನ್ನಬೇಕಾದದ್ದು. ಪರಿತ್ರಾಣಾಯ ಸಾಧೂನಾಂ ಅಂತಂದ, ಸಾಧೂನಾಂ ಪರಿತ್ರಾಣಾಯ ಅಂತಂದ. ಸಾಧೂನಾಂ ಪರಿತ್ರಾಣಾಯ ನಾನು ಅಂದೆ, ಇದು ಸರಿನಾ ತಪ್ಪ ಹೇಳಿ? ತಪ್ಪು. ಹಾಗಾದ್ರೆ ಏನಿರ್ಬೇಕು? ಪರಿತ್ರಾಣಾಯ ಸಾಧು. ನಾನೇನು ತಪ್ಪು ಮಾಡಿದೆ? ಕೃಷ್ಣ ಅನ್ನೋದು ಪರಿತ್ರಾಣಾಯ, ಹಾಗಾದ್ರೆ ಸಾಧೂನಾಂ ಎರಡು ಶಬ್ದ ಅಂದಿದ್ದ, ನಾನು ಅಂದೆ. ಇಲ್ಲ, ಸೀಕ್ವೆನ್ಸ್ ತಪ್ಪು. ವಾಟ್ ಈಸ್ ದಟ್ ಸೀಕ್ವೆನ್ಸ್? ಸೀಕ್ವೆನ್ಸ್ ಇಸ್ ಡಿಸೈಡೆಡ್ ಬೈ ವಾಟ್? ಟೈಮ್. ಆ ಕಾಲದ ಶಬ್ದ ಹೇಗೆ ಕೇಳಿತ್ತು ನಿಮಗೆ? ಕಿವಿಯಿಂದ. ಶಬ್ದ ಕೇಳಿದ್ದು ಕಿವಿಯಿಂದ, ಸಾಕ್ಷಿಯಿಂದ. ಟೈಮಿಂಗ್ ಗೊತ್ತಾದ್ದು, ಪರಿಚಯವಾದದ್ದು ಸಾಕ್ಷಿಯಿಂದ. ಆ ಕಿವಿಯಿಂದ ಕೇಳಿದ ಶಬ್ದ ಹಾಗೂ ಸಾಕ್ಷಿಯಿಂದ ಗೋಚರವಾಗುವ ಜ್ಞಾನ ಎರಡೂ ಕೂಡ ಮಿಂಗಲ್ ಆಯಿತು, ಸೇರಿಕೊಂಡು ಎಷ್ಟು ಸುಂದರವಾಗಿ ಗೊತ್ತಾಯ್ತಲ್ಲ. ಪರಿತ್ರಾಣಾಯ ಸಾಧೂನಾಮ ಅಂತ ಅನ್ನೋದರ ಬದಲಾಗಿ ಸಾಧೂನಾಮ ಪರಿತ್ರಾಣಾಯ ಅಂತಲ್ಲ. ಶಬ್ದಗಳನ್ನು ಹಿಂದೆ ಮುಂದೆ ಮಾಡಿದ ಅಬದ್ಧ ಮಾಡಿದೆ. ಸಾಕ್ಷಿ ಈ ರೀತಿ ಅತೀತಾನಾಗತ ಕಾಲವನ್ನು, ಸರ್ವ ವಸ್ತುಗಳನ್ನು, ಸುಖ ದುಃಖಗಳನ್ನು, ದೇಶವನ್ನು ಎಲ್ಲವನ್ನು ಮತ್ತು ಸಾಕ್ಷಿ ಬಿಡ್ತಾರೆ. ಏನು ಸಾಕ್ಷಿ ಬಿಡ್ತಾರೆ ಇಲ್ಲ, ಬಹಳ ಬರೀ ಸಾಕ್ಷಿಯ ಬಗ್ಗೆನೇ ಒಂದು ತಿಂಗಳವರೆಗೆ ನಾವು ಉಪನ್ಯಾಸ ಅಲ್ಲ, ವಾಸ್ತವಿಕವಾಗಿ
ಕೆಲವರು ಹೇಳ್ತಾರೆ ಹರಟೆ ಹೊಡೆಯೋದಲ್ಲ, ಅಡಿಯೋಣ ಹರಟೆ ಇಲ್ಲ, ಹರಟೆ ಇಲ್ಲ. ಒಂದೊಂದು ಮಾತುಗಳು ಟೀಕಾಕೃತವಾದರೂ ಶ್ರೀಮದಾಚಾರ್ಯ ಆಡಿದ ಮಾತು. ನಾನು ಹೇಳುವ ಮಾತು ಯಾವುದೂ ಇಲ್ಲ. ನಾನು ಹೇಳ್ತಾ ಇರೋದು ನನ್ನ ಫಿಲಾಸಫಿ, ಅದು ಶ್ರೀಮದಾಚಾರ್ಯರು ಟೀಕಾರ ಅಂತ ಇದು. ಈಗ ನಮ್ಮ ಜ್ಞಾನ ಇದೆ ಅಂತ ಹೇಳಿ ಇದು ಒಂದು ರೀತಿ. ಜ್ಞಾನದ ಬಗ್ಗೆ ಇದರ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ಸ್ಪೇಸ್ ಟೈಮಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಮುಗಿಸ್ಕೋಣ, ಮತ್ತೆ ನೆನಪಾಗಲಿಕ್ಕಿಲ್ಲ. ಸ್ಪೇಸ್ ಟೈಮಿನ ಬಗ್ಗೆ ಇವತ್ತು ಫಿಸಿಕ್ಸಿನೊಳಗೆ ಹೇಳುವಂತಹ ಒಂದು ವಿಚಾರ ಬಹಳ ವಿಚಿತ್ರವಾಗಿ. ನಾನು ಓದುವಾಗ ನಾನು ಸುಮಾರು 16 ಗ್ರಂಥಗಳನ್ನು ಓದಿದೆ, ಅದರ ವಿವರಣೆಗಳನ್ನು ನೋಡಿದೆ, ಎಲ್ಲ ಕಡೆಗೂ ನೆಟ್ಟಿನಲ್ಲೂ ಸರ್ಚ್ ಮಾಡಿದೆ. ಎಲ್ಲರೂ ನನಗೆ ಸಮಾಧಾನಕರವಾದಂತಹ ಉತ್ತರ ಸಿಗಲಿಲ್ಲ. ನನ್ನ ಜೊತೆಗೆ ಅನೇಕ ಸೈಂಟಿಸ್ಟು ಅನೇಕ ಸಲ ಇಲ್ಲಾಗಲಿ ಬೇರೆ ಬೇರೆ ಊರುಗಳಲ್ಲಾಗಲಿ ಬೇರೆ ಬಂದವರಾಗಲಿ ಚರ್ಚೆ ಮಾಡ್ತಿರ್ತಾರೆ, ಪ್ರಶ್ನೆ ಕೇಳ್ತಿರ್ತಾರೆ. ನನಗೆ ಯಾಕೋ ಮನಸ್ಸಿಗೆ ಹಿಡಿಸಿಲ್ಲ. ಟೈಮ್ ಅಂತ ಒಂದು ಹುಟ್ಟುತ್ತದೆ ಅಂತಂತಾರೆ, ಎಂಥ ಬುದ್ಧಿ ಕೇಳ್ತಿರ್ತಾರೆ. ಟೈಮ್ ಅಂತ ಒಂದು ಹುಟ್ಟತ್ತೆ ಅಂತಂತಾರೆ, ನನಗಂತೂ ಅರ್ಥವಾಗಿಲ್ಲ. ಅವರಿಗೆ ನಾನು ತಿಳಿಸೋ ಪ್ರಯತ್ನ ಮಾಡಿದ್ರು ಅವರಿಗೂ ಅರ್ಥವಾಗಿಲ್ಲ, ಅವರಿಗೆ ಕೆಟ್ಟ ಸಂಸ್ಕಾರಗಳು ಇರಲಿ. ಟೈಮ್ ಅಂತ ಒಂದು ಹುಟ್ಟತ್ತೆ ಅಂತ, ಹುಟ್ಟತ್ತೆ ಎಂದು ಹುಟ್ಟುತ್ತೆ ಟೈಮ್. ಯಾರು ಸೈಂಟಿಸ್ಟ್ ಇದ್ದೀರಿ ಅವ್ರಿಗೆ ಎದ್ದು ಉತ್ತರವನ್ನು ಕೊಟ್ಟರೆ ಬಹಳ ದೊಡ್ಡ ಉತ್ತರವಾಗುತ್ತೆ. ಎಂದು ಟೈಮ್ ಹುಟ್ಟಿ ಟೈಮ್ ಎಂದು ಹುಟ್ಟಿತು ಅಂತಂದ್ರೆ ಸುಮಾರು ಇವತ್ತಿನ ಕ್ಷಣದಿಂದ ಹಿಡಿದು ಇಷ್ಟು ವರ್ಷಗಳ ಹಿಂದೆ ಟೈಮ್ ಹುಟ್ಟಿತು. ಅದರ ಹಿಂದೆ ಟೈಮ್ ಇತ್ತೋ ಇಲ್ಲೋ? ಟೈಮ್ ಇರಲಿಲ್ಲ. ಯಾವಾಗ ಇರಲಿಲ್ಲ ಟೈಮು? ಯಾವಾಗ ಇರಲಿಲ್ಲ ಟೈಮು? ಯಾವಾಗ ಸೃಷ್ಟಿ ಆಯಿತೋ ಅದಕ್ಕಿಂತ ಮೊದಲು ಟೈಮ್ ಇರಲಿಲ್ಲ. ಅದರ ಮೊದಲು ಅಂತ ಅನ್ನೋದೇನು? ಮೊದಲು ಇದೇ ವಿವೇಕ ಇಲ್ಲ ಇವತ್ತಿನ ಜನರಿಗೆ. ಟೀಕಾಕೃತವಾದರು ಶ್ರೀಮದಾಚಾರ್ಯರು ವ್ಯಾಸರಾಜರು ನ್ಯಾಯಮತದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಮೊದಲು ಟೈಮ್ ಇರಲಿಲ್ಲ ಅಂತ ಅದೋ ದಡ್ಡ ನೀನು. ಟೈಮ್ ಇಸ್ ನಾಟ್ ಮೇಡ್ ಯೂಸ್ಫುಲ್ ಟೆಲ್ಲಿ ಹೇಳಿ, ಚಿಂತೆ ಇಲ್ಲ, ನಾನು ಹೋಗ್ತೇನೆ. ಟೈಮ್ ವಾಸ್ ನಾಟ್ ಮೇಡ್ ಯೂಸ್ಫುಲ್. ಎಸ್, ಟೈಮಿನ ಉಪಯೋಗವಾಗಲಿಲ್ಲ ಅಂತ ಹೇಳು ಚಿಂತೆ ಇಲ್ಲ, ನಿನ್ನ ದೃಷ್ಟಿಯೊಳಗೆ ಉಪಯೋಗವಾಗಿಲ್ಲ ಹೇಳು. ಆದರೆ ಟೈಮೇ ಇರಲಿಲ್ಲ ಅಂತ ಹೇಳುವಂತಹ ಮಾತು ಮೂರ್ಖತನವಲ್ಲೇನಿದು? ಟೈಮ್ ಇಲ್ಲ ಅಂತ ಹೇಳಿಕೊಡುವುದಿಲ್ಲ. ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಟೈಮ್ ಸ್ಪೇಸ್ ಅಂತ ಅನ್ನೋದು ಎರಡು ಸೇರಿಕೊಂಡು 4 ಡೈಮೆನ್ಷನ್ ಆಗುತ್ತೆ. 4 ಡೈಮೆನ್ಷನ್ ಆಗುತ್ತೆ. ಎಂದೆಂದಿಗೂ ಟೈಮ್ ಅಂತ ಅನ್ನೋದು ಪ್ರತ್ಯೇಕ, ಸ್ಪೇಸ್ ಅಂತ ಅನ್ನೋದು ಪ್ರತ್ಯೇಕವಲ್ಲ. ಯಾಕೆ ಅಂತಂದ್ರೆ ಲೈಟ್ ಇಯರ್ಸ್ ಇಂದ, ಲೈಟ್ ಸೆಕೆಂಡಿನಿಂದ, ಲೈಟ್ ಸೆಕೆಂಡ್, ಲೈಟ್ ಮಿನಿಟ್, ಲೈಟ್ ಇಯರ್ಸ್ ಅನ್ನುವಂತಹ ಏನೊಂದು ಕಾನ್ಸೆಪ್ಟ್ ಇದೆ. ಲೈಟು ಇಷ್ಟು ವೇಗದಿಂದ ಹೋಗ್ತದೆ ಅಂತ ಅನ್ನೋದು 17ನೇ ಶತಮಾನದಲ್ಲಿ ನಿರ್ಣಯವಾಯಿತು. ಆ ರೇ, ಯಾವುದೇ ಒಂದು ದೀಪದ ಒಂದು ಕಿರಣ ಎಷ್ಟು ವೇಗದಿಂದ ಹೋಗುತ್ತೆ ಅಂತ ಅನ್ನೋದಕ್ಕೆ 1,76,000 ವೇಗದಿಂದ ಹೋಗ್ತದೆ ಅಂತ ಹೇಳುವಂಥದ್ದು ಆ ಲೈಟಿನ ವೆಲಾಸಿಟಿ. ಹಾಗಾಗಿ ಆ ಲೈಟಿನ ವೆಲಾಸಿಟಿ ಅಥವಾ ಜಗತ್ತಿನ ಈ ಲೈಟಿನ ವೆಲಾಸಿಟಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ಪೇಸ್ ಬೇಕು. ಆದ್ದರಿಂದ ಸ್ಪೇಸ್ ಇಸ್ ಟೈಮ್. ಇಲ್ಲಿಂದ ಇಲ್ಲಿವರೆಗೆ ಹೋಗಬೇಕಾದ್ರೆ ಎಷ್ಟು ಟೈಮ್ ಬೇಕು? ಇಂತಿಷ್ಟು ಟೈಮ್ ಬೇಕು. ಹಾಗೆ ಅಂತಂದ್ರೆ ಅದಕ್ಕೆ ಸ್ಪೇಸ್ ಬೇಕಲ್ಲ. ಸ್ಪೇಸ್ ಇಲ್ಲದೆ ಟೈಮಿಗೆ ಅರ್ಥ ಇಲ್ಲ ಅಂತ ಅವರು ಬಹಳ ವಿವರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಹಾಗಾಗಿ ಸ್ವಲ್ಪ ವೇಗದಿಂದ ಕೊಡ್ತಾ ಇದ್ದೀನಿ. ಟೈಮಿಗೆ ಸ್ಪೇಸ್ ಇಲ್ಲದೆ ಟೈಮಿಗೆ ಸಿಗ್ನಿಫಿಕೆನ್ಸ್ ಇಲ್ಲ ಅಂತ ಹೇಳುವಂಥದ್ದು ಇವತ್ತಿನ ಫಿಸಿಸಿಸ್ಟು. ಇವತ್ತಿನ ಅತ್ಯಂತ ಆಧುನಿಕ ಸ್ಟೀಫನ್ ಹಾಕಿಂಗು ಕೂಡ ಅದೇ ಮಾತುಗಳನ್ನು ತನ್ನ ಗ್ರಂಥದಲ್ಲಿ ಬರೀತಾನೆ. ನನಗೇನು ಅರ್ಥವಾಗ್ತಾ ಇಲ್ಲ. ನಾನು ಕೇಳ್ತೇನೆ, ಈಗ ಮತ್ತೆ ಆ ಹಾಲು ಮೊಸರಿನ ಉದಾಹರಣೆ ಕೊಡ್ತೇನೆ. ಹಾಲು ಮೊಸರಾಗಿತ್ತು, ಅದಕ್ಕೇನು ಸ್ಪೇಸ್ ಬೇಕಾಗುತ್ತೆ? ಇಟ್ ಇಸ್ ಓನ್ಲಿ ದ ಟೈಮ್ ಇಸ್ ರಿಕ್ವೈರ್ಡ್, ಇಟ್ ಇಸ್ ನಾಟ್ ದ ಸ್ಪೇಸ್. ಮೂಮೆಂಟಿಗೆ ಸ್ಪೇಸ್ ಬೇಕು. ಮೂಮೆಂಟ್ ಅಲ್ಲದೇನೆ ವಿಕಾರ ಎನ್ನುವುದೇನಾಗತ್ತೆ
ಆ ವಿಕಾರಕ್ಕೆ ಟೈಮ್ ಬೇಕು, ಸ್ಪೇಸ್ ಬೇಕಾಗಿಲ್ಲ. ನಾನು ಹೇಳಿದ ಮಾತನ್ನು ಸ್ವಲ್ಪ ಸರಿಯಾಗಿ ನಿಧಾನವಾಗಿ ಎಲ್ಲ ವಿದ್ಯಾವಂತರು ಬುದ್ಧಿವಂತರು ನಾನು ಕೆಲವು ಸಲ ಹೇಳುವಾಗ ತಡವರಿಸಿರ್ಬೋದು, ಕಮ್ಮಿ ಹೇಳಿರ್ಬೋದು, ಹಾಗಾಗಿ ಸ್ಪಷ್ಟೀಕರಣ ಮಾಡ್ತೇನೆ. ಟೈಮು ಇಲ್ಲದೆ, ಸ್ಪೇಸ್ ಇಲ್ಲದೆ ಟೈಮ್ ಇಲ್ಲ ಅಂತ ಏನಂತಾರೆ, ತಪ್ಪು. ಸ್ಪೇಸು ಟೈಮಿಗೆ ಬೇಕು. ಯಾಕೆ? ಟೈಮಿನ ಮೂಮೆಂಟಿನ ಟೈಮನ್ನು ನಾವು ಡಿಸೈಡ್ ಮಾಡುವುದಕ್ಕೆ ಬೇಕಾದದ್ದು ಸ್ಪೇಸ್. ಮೂಮೆಂಟ್ ಇಲ್ಲದ ಟೈಮು ಬೇಕಾಗತ್ತೆ ನಮಗೆ. ಹಾಲು ಮೊಸರಾಗುವುದಕ್ಕೆ ಮೂಮೆಂಟ್ ಇಲ್ಲ, ವಿಕಾರವಿದೆ. ಆ ವಿಕಾರಕ್ಕೆ ಟೈಮ್ ಬೇಕು, ಸ್ಪೇಸ್ ಬೇಕು. ಹಾಗಾಗಿ ಸ್ಪೇಸ್ ಅಂಡ್ ಟೈಮ್ ಆರ್ ಇಂಡಿಪೆಂಡೆಂಟ್ ಅಂತ ನಾವು ಒಂದು ಕಾನ್ಸೆಪ್ಟು, ಅದನ್ನು ಒಪ್ತೇವೆ ನಾವು. ಇನ್ನೊಂದು, ಟೈಮಿನ ಆಶ್ರಯದಲ್ಲಿ ಸ್ಪೇಸ್ ಇದೆ, ಸ್ಪೇಸಿನ ಆಶ್ರಯದಲ್ಲಿ ಟೈಮ್ ಇದೆ. ಇವೆಲ್ಲ ಮಾತುಗಳು ಸ್ವಾಶ್ರಯ, ಅನ್ಯೋನ್ಯಾಶ್ರಯ ಇತ್ಯಾದಿ ಮಾತುಗಳನ್ನೆಲ್ಲವನ್ನು ಶ್ರೀಮನ್ಯಾಯ ಸುಧಾದಲ್ಲಿ ವೈಶೇಷಿಕಾಧಿಕರಣದಲ್ಲಿ ಹೇಳ್ತಾರೆ. ಅದನ್ನೇ ವ್ಯಾಸರಾಜರು ನ್ಯಾಯಾನಂದದ ದ್ವಿತೀಯ ವಿಚಾರದ ಖಂಡನ ಮಾಡುವಾಗಲೂ ಹೇಳ್ತಾರೆ. ಹಾಗಾಗಿ ಅದೊಂದು ದೊಡ್ಡ ವಿಚಾರ. ಹಾಗಾಗಿ ಸ್ಪೇಸ್ ಮತ್ತು ಟೈಮ್ ಇವು ಎರಡೂ ಕೂಡ ಸ್ವತಂತ್ರವಾದಂತಹ ಎರಡು ಎಂಟಿಟಿಗಳು. ಎನ್ನದಸ್ಸ ಗ್ರಹೇ ಗ್ರಹ ಶ್ರೀಮದಾಚಾರ್ಯರ ಅತ್ಯಂತ ಮಹತ್ವದ ಒಂದು ಸಿದ್ಧಾಂತ. ಇಲ್ಲಿ ಒಬ್ಬರು ಲೌಕಿಕರ ಪ್ರಶ್ನೆಯನ್ನ ಒಬ್ಬರು ವಿದ್ವಾಂಸರು ಆ ಲೌಕಿಕರ ಕೇಳಿ ಸಂಕೋಚ ಪಟ್ಟಿದ್ದಾರೆ ಅನ್ನೋದಕ್ಕಾಗಿ ವಿದ್ವಾಂಸರು ಕೇಳ್ತಾ ಇದ್ದಾರೆ. ಹಾಲಿನಲ್ಲಿ ಒಂದು ಆಕುಂಚನ ಪ್ರಸಾರಣವಿದೆ, ವಿಸ್ತಾರವಾಗಿದೆ, ಮೊಸರು ಆಕುಂಚನವಾಗಿದೆ. ಈ ಮೂಮೆಂಟಿಗೆ ಅಷ್ಟು ಹೊತ್ತು ಬೇಕಾಗಿಲ್ಲ. ಹಾಲು ಮೊಸರಾಗುವುದಕ್ಕೆ, ಆ ವಿಕಾರವಾಗುವುದಕ್ಕೆ, ಅದರಲ್ಲಿ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುವುದಕ್ಕೆ ಬೇಕಾಗಿಲ್ಲ. ಅದು ಇಟ್ಸ್ ನಾಟ್ ಎ ಮೂಮೆಂಟ್. ಅವರು ಹೇಳುವ ಈ ಸ್ಪೇಸ್ ಟೈಮ್ ಎಂಬಂತಹ ಮೂಮೆಂಟ್ ಹೇಳುವಂತಹದ್ದೇನಿದೆ, ಅದು 1 ಇಂಚು ಅಥವಾ 1 ಫೂಟು, 1 ಮೈಲು, 10 ಮೈಲು, ಕೋಟಿಗಟ್ಟಲೆ ಅಥವಾ ಲೈಟ್ ಇಯರ್ಸಿನ ಏನು ಸ್ಪೇಸ್ ಇದೆ, ಆ ಸ್ಪೇಸಿನ ಅಪೇಕ್ಷೆಯಿಂದ ಅವರು ಹೇಳುವಂತಹ ಟೈಮ್. ಹಾಗಾಗಿ ಇಲ್ಲಿ ಗಮನಾಗಮನಗಳಿಲ್ಲ. ಗಮನಾಗಮನಗಳು ಇಲ್ಲದೇ ಇದ್ದದ್ದರಿಂದ, ವಿಕಾರ ಕೇವಲ ಆಗ್ತಾ ಇದ್ದದ್ದರಿಂದ ಇಲ್ಲಿ ಆ ಟೈಮಿನ, ಸ್ಪೇಸಿನ ಅವಶ್ಯಕತೆ ಇದೆ. ಇದು ಸ್ಪೇಸ್ ಟೈಮಿನ ಬಗ್ಗೆ ಯಾರಿಗೆ ತಮ್ಮ ಅಪೇಕ್ಷೆ ಇದೆ. ಆಮೇಲೆ ಅನಂತರದಲ್ಲಿ ನನಗಂತೂ ಅಕ್ಷರಶಃ ಸ್ವಾಮಿಗಳ ಅನುಗ್ರಹವನ್ನು ಪಡೆದು ಸ್ವಾಮಿಗಳ ಆದೇಶದಿಂದ ಈಸ್ಟ್ ವೆಸ್ಟಿನ ಒಂದು ಡೈಲಾಗ್ ಅನ್ನು ನಿರ್ಮಾಣ ಮಾಡುವುದಕ್ಕೆ ಒಂದು ವಿಶೇಷವಾದ ಒಂದು ಫೋರಂ ಅಪೇಕ್ಷೆ ಇದೆ. ಸ್ವಾಮಿಗಳು ಅನುಗ್ರಹವನ್ನು ಮಾಡಿದರೆ ಅವರ ಪ್ರಯತ್ನವನ್ನು ಮಾಡ್ತೇನೆ. ಇದು ಜ್ಞಾನದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ನಾವು ನೀವೆಲ್ಲ ಕೂತಿದ್ದೀರಿ, ನಾನು ನೋಡಿದೆ. ನಾನು ನೋಡಿದ ತಕ್ಷಣ ನಾನು ಹೇಳಲಿಕ್ಕೆ ಶುರು ಮಾಡ್ತೀನಿ. ಯಾರೋ ಮೈಕ್ ತಂದಿಟ್ಟು ಹೇಳಿ ತಂದರು, ಟೇಬಲ್ಲು ಕುರ್ಚಿ ಎಲ್ಲ ಇಟ್ಕೊಂಡು ಹೇಳಿ ತಂದರು, ಹೇಳಲಿಕ್ಕೆ ಶುರು ಮಾಡಿ. ಹೇಳಿ ತನ್ನಿಗೆ ಶುರು ಮಾಡುವಾಗ ನಾನು ಎಷ್ಟು ಜನ ಕೂತಿದ್ದಾರೆ? 1000 ಜನ ಕೂತಿದ್ದಾರೆ. 1000 ಜನ ಕೂತಿದ್ದಾರೆ. ನಾನು ಒಬ್ಬೊಬ್ಬರನ್ನು ಮೈ ಮುಟ್ಟಿ ಇವರು ಮನುಷ್ಯರೇ ಒಂದೇ ಆಗಿದೆ, ಇವರು ಕೇಳ್ತಾರೋ ಇಲ್ವೋ, ಇವರು ನಗ್ತಿದ್ದಾರೆ, ಈಗ ನಗ್ತಿದ್ದಾರೋ ಇಲ್ವೋ, ಹತ್ತದ್ದನ್ನು ನಗ್ತದ್ದು ಅಂತ ತಿಳ್ಕೊಂಡೆ ನಾನು. ಮನುಷ್ಯರೇ ಕೂತಿದ್ದಾರೋ, ಪ್ರಾಣಿಗಳು ಅಥವಾ ಕಲ್ಲುಗಳಿದೆಯೋ, ಪ್ರತಿಮೆಗಳಿದೆಯೋ ಎಂದಾದರೂ ನನಗೆ ಸಂಶಯ ಬಂತ. ಆಚಾರ್ಯರು ಹೇಳುವಂತಹ ಇದು ಪ್ರಾಮಾಣ್ಯವಾದ ಅಂತಂತ ಇದನ್ನು ನಾವು ಟ್ರೈನಲ್ಲಿ ಇದಕ್ಕಿಂತ ಬಹಳ ಅತ್ಯಂತ ಅದ್ಭುತವಾಗಿರುವಂತಹ ಸಂಗತಿ ಅಂತಂದರೆ, ದಾದರಲ್ಲಿ ಟ್ರೈನಿಂದ ಕೆಳಗೆ ಇದರಿಂದ ಇಳಿತಿರ್ತಾನೆ. ಇಳಿತಾ ಇರುವ ಸಂದರ್ಭದಲ್ಲಿ ಟ್ರೈನ್ ಬಂದ್ಬಿಟ್ಟಿರ್ತದೆ, ಇನ್ನೇನು ಮೂವ್ ಆಗ್ತಿರ್ತದೆ, ಅಷ್ಟೊಳಗೆ ಟ್ರೈನ್ ಹತ್ತಬೇಕು. ಎಲ್ಲಿ ಪ್ರಾಮಾಣ್ಯ, ಎಲ್ಲಿ ಜ್ಞಾನ, ಎಲ್ಲಿ ಸಂವಾದ ವಿಸಂವಾದಗಳಿಂದ ಪ್ರಾಮಾಣ್ಯ ಅಪ್ರಾಮಾಣ್ಯಗಳ ನಿರ್ಣಯವನ್ನು ಮಾಡಲಿಕ್ಕೆ ಅವಕಾಶ ಎಲ್ಲಿದೆ? ಅತ್ಯಂತ ವೇಗದಿಂದ ಹೋಗಿ ಹತ್ತೇ ಬಿಡ್ತಾನೆ, ತಕ್ಷಣ ಕರ್ತಾನೆ. ಯಾಕೆ ನಾನು ಇದು ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನನಗೆ ಟ್ರೈನು ಬಂದದ್ದು ಕಂಡಿತು. ಇಷ್ಟೇ ಅಲ್ಲ, ಟ್ರೈನು ಬಂದದ್ದೇ ನನಗೆ ಕಂಡಿದೆ, ನನಗೆ ಕಂಡದ್ದು ಇದು ಸತ್ಯ ಅಂತ ಖಂಡಿತೋ ಇಲ್ವೋ? ಯಾವುದೇ ವಸ್ತುವನ್ನು ನಾವು ನೋಡ್ತೇವೆ, ಇದು ಮುಖ್ಯವಲ್ಲ, ನೋಡಿದ ಮೇಲೆ ಇದು ಸತ್ಯ ಅಂತ ಒಂದು ಜ್ಞಾನ ಬರುತ್ತೆ. ಈ ನಾನು ತಿಳಿದಂತಹ ಜ್ಞಾನ ಯಥಾರ್ಥ, ವ್ಯಾಲಿಡ್, ಟ್ರೂತ್ ಇದೆ ಈ ಜ್ಞಾನದಲ್ಲಿ, ವ್ಯಾಲಿಡಿಟಿ ಇದೆ ಜ್ಞಾನದಲ್ಲಿ. ಜ್ಞಾನದಲ್ಲಿ ವ್ಯಾಲಿಡಿಟಿ ಇದೆ, ಜ್ಞಾನದಲ್ಲಿ ಟ್ರೂತ್ ಇದೆ, ವಿಷಯದಲ್ಲಿ ರಿಯಾಲಿಟಿ ಇದೆ, ಸತ್ಯತ್ವ ಇದೆ.
ಈ ಪರಿಜ್ಞಾನ ಇಲ್ಲದೆ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ, ಏನೂ ಕೆಲಸ. ನಾನು ಹೆಜ್ಜೆ ಇಡಬೇಕಾದ್ರೆ ಆ ಹೆಜ್ಜೆ ಇಡುವ ಸಂದರ್ಭದಲ್ಲಿ ಆಗುವುದೇನು, ನೆಲ ಇದೆ ಅಂತ ನನಗೆ ಕಾಣಿಸ್ತದೆ ಇಡ್ತೇನೆ. ನೆಲ ಇದೆಯೋ ಇಲ್ವೋ? ನಾಯಿ ಕೂತಿದ್ರೆ ಹೇಗೆ, ಕತ್ತೆ ಕೂತಿದ್ರೆ ನನಗೆ ಕಾಣಿಸಿಲ್ಲ. ಸುಮ್ ಸಂಶಯ ಪಡ್ತೀನ ನಾನು? ಇಲ್ಲ. ಒಳ್ಳೆ ಮಾರ್ಬಲ್ ಕಾಣಿಸ್ತಾ ಇದೆ, ಕಲ್ಲುಗಳು ಕಾಣಿಸ್ತಾ ಇದೆ, ಕಾರುಗಳು ಕಾಣಿಸ್ತಾ ಇದೆ. ನನಗೇನು ತೋರ್ತದೆ ಅದನ್ನು ನಾನು ಐ ರಿಲೈ ಆನ್ ದಟ್, ಐ ಬ್ಯಾಂಕ್ ಆನ್ ದಟ್, ಆ್ಯಂಡ್ ಐ ಕನ್ಸೀವ್ ದ ವ್ಯಾಲಿಡಿಟಿ ಆಫ್ ದ ಟ್ರೂತ್ ಆಫ್ ದಟ್ ನಾಲೆಜ್. ಹಾಗಾಗಿ ಇದು ಆಗುವುದು ಕೂಡ ಸಾಕ್ಷಿಯಿಂದಲೇ ಆಗುತ್ತದೆ ಅನ್ನೋದು ಶ್ರೀಮದಾಚಾರ್ಯ ಹೇಳುವಂಥ ಬಹಳ ಮಾತು. ನಾನೇನು ವಿಚಾರ ಮಾಡಲಿಲ್ಲ ಹೇಗೆ ಹೇಳಬೇಕು ಅಂತ, ಏನೋ ನೆನಪಾದಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಆ ಸಾಕ್ಷಿ ಅಂತ ಅನ್ನೋದೇನಿದೆ, ಇದು ಅದ್ಭುತವಾಗಿರುವಂತಹ ವಿಚಿತ್ರವಾಗಿರುವಂತಹ ವಸ್ತು. ಎಲ್ಲ ಜ್ಞಾನಗಳನ್ನು ಮಾಡಿಕೊಡುವಂಥದ್ದು. ದೇಶ, ಕಾಲ, ಸುಖ, ದುಃಖ, ಪ್ರಾಮಾಣ್ಯ ಇತ್ಯಾದಿಗಳನ್ನು, ಅಪ್ರಾಮಾಣ್ಯ ಇವುಗಳನ್ನೆಲ್ಲವನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ವಿಚಿತ್ರವಾಗಿರ್ತಕ್ಕಂತಹ ಈ ವಸ್ತು ಏನಿದೆಯಲ್ಲ, ಇದು ಅದಕ್ಕೆ ಹೇಳಿದೆ, ಇದು ಕಾಮನ್ ಟು ಆಲ್. ಸಾಮಾನ್ಯವಾಗಿ ಹೇಳುವಂತಹ ಮಾತಿದೆ, ಕಾಮನ್ ಸೆನ್ಸ್ ಇಸ್ ಮೋಸ್ಟ್ ಅನ್ಕಾಮನ್ ಅಂತ. ಹಾಗಲ್ಲ, ಇದು ಈ ಸಾಕ್ಷಿ ಅನ್ನೋದೇನಿದೆ ಮೋಸ್ಟ್ ಕಾಮನ್. ಪ್ರತಿಯೊಬ್ಬ ಜೀವನಿಗೆ ನಾನು ಅದನ್ನು ಹೇಳಿದೆ, ಕಲಿ ಮೊದಲು ಮಾಡಿಕೊಂಡು ದೇವರವರೆಗೆ ಈ ಸಾಕ್ಷಿ ಎನ್ನುವುದಿದೆ. ದೇವರಿಗೆ ಸ್ವತಂತ್ರವಾದದ್ದಿದೆ, ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಹಾಗೂ ಕಲಿ ಪರ್ಯಂತವಾದ ಸಕಲ ಜೀವರಿಗೆ ಪರಾಧೀನವಾದಂತಹದ್ದಿದೆ. ಆ ಸಾಕ್ಷಿ ಎಂಬ ವಸ್ತುವಿನಲ್ಲಿ ನೋಡಿ, ಈಗ ಸ್ವಲ್ಪ ಶ್ರೀಮದಾಚಾರ್ಯ ಹೇಳ್ತಾರೆ, ಸಾಕ್ಷಿ ಅಂತನ್ನೋ ವಸ್ತುವನ್ನು ಒಂದನ್ನು ಮೈನಸ್ ಮಾಡಿ. ಈಗ ಬರೀ ನಾವೆಲ್ಲ ಸಿಂಥೆಟಿಕ್ ಆಗಿ ನೋಡಿದರೆ ಸಾಲದು, ಎನಲಿಟಿಕ್ ಆಗಿ ನೋಡಬೇಕು. ಸಿಂಥಿಸಿಸ್ ಮಾಡಿ ಎಲ್ಲ ಕೂಡಿತೆ ನೋಡಿದಾಗ ಏನು ಮೋಜಿಲ್ಲ, ಅದೊಂದೇ ರೀತಿ. ಆದರೆ ಒಂದೊಮ್ಮೆ ಡಿರೆಕ್ಟ್ ಮಾಡಿ ನಾವು ನೋಡ್ತಾವೆ, ಡಿರೆಕ್ಟ್ ಮಾಡಿ ಹೋಗ್ತಾನೆ. ಸಾಕ್ಷಿ ಇಲ್ಲ, ಏನ ಹೇಳಲಿಕ್ಕೆ ಸಾಧ್ಯ, ನನಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಗಂಟೆ ನಾನು ಹೇಳ್ತಾನೆ. ಸಾಕ್ಷಿ ಇಲ್ಲ ಅಂದರೆ ಕಾಲದ ಜ್ಞಾನ ಇಲ್ಲ, ಸಾಕ್ಷಿ ಇಲ್ಲ ದೇಶದ ಜ್ಞಾನ ಇಲ್ಲ, ಸಾಕ್ಷಿ ಇಲ್ಲ ಜ್ಞಾನದ ಜ್ಞಾನ ಇಲ್ಲ, ಸಾಕ್ಷಿ ಇಲ್ಲ ಜ್ಞಾನದ ಪ್ರಾಮಾಣ್ಯದ ಜ್ಞಾನ ಇಲ್ಲ, ಸಾಕ್ಷಿ ಇಲ್ಲ ಸುಖದ ಅನುಭವ ಇಲ್ಲ, ಸಾಕ್ಷಿ ಇಲ್ಲ ದುಃಖದ ಅನುಭವ ಇಲ್ಲ, ಇಚ್ಛಾ ದ್ವೇಷ ಪ್ರಯತ್ನ ಪ್ರೀತಿ ಇತ್ಯಾದಿಗಳ ಯಾವುದರ ಅನುಭವ ಏನಿಲ್ಲ. ಸಾಕ್ಷಿ ಇಲ್ಲ. ಜೀವ ಇದ್ದಾನೆ, ಯಾಕಂದ್ರೆ ನೈಯಾಯಿಕರು ಹೇಳುವಂಥದ್ದು ಹಾಗೆ, ಜೀವ ಇದ್ದಾನೆ. ಆದರೆ ಸಾಕ್ಷಿ ಅಂದರೆ ಸಾಕ್ಷಿತ್ವ ಇಲ್ಲ, ಸರ್ವಜ್ಞ ತತ್ವಗ್ರಾಹಕತ್ವ ಇಲ್ಲ, ಈ ವಿಧವಾದ ಸ್ವಪ್ರಕಾಶವಲ್ಲ ಇತ್ಯಾದಿಯಾಗಿ ಹೇಳಿದರೆ, ನಮ್ಮ ಪೂಜ್ಯ ಆಚಾರ್ಯರು ಸುಧಾಮಂಗಳವನ್ನು ಮಾಡ್ತಾ ಇದ್ದರು ಬಹಳ ಹಿಂದೆ, ಪ್ರಾಯಶಃ 69-70 ಇಸ್ವಿ ಇರ್ಬೋದು ಅಂತ ನಾನು ಅನ್ಕೋತೀನಿ. ನಾನು ಸ್ವಲ್ಪ ದೊಡ್ಡವಿದ್ದೆ, 8-9 ವರ್ಷ ಇರ್ಬೋದಾಗ. ಆ ಸುಮಾರಿಗೆ ನಮ್ಮಲ್ಲಿ ಚಿಕ್ಕಲ್ಕಟ್ಟಿ ಅಂತ ಒಬ್ಬರು ಬರ್ತಾ ಇದ್ದರು, ವಸಂತರಾವ್ ಚಿಕ್ಕಲ್ಕಟ್ಟಿ ಅಂತ. ಅವರು ಭಾಳ ದೊಡ್ಡ ಸೈಂಟಿಸ್ಟ್ ಆಗಿ, ಬುದ್ಧಿವಂತ, ಭಾಳ ಇದಾಗಿ ಅವರು ಬಂದು ಕೂತ್ಕೊಂಡಿದ್ರು. ಸುಧಾಮಂಗಳ ಮುಗಿತಾ ಇರುವಾಗ ಆಚಾರ್ಯರಿಗೆ ಒಂದು ಪ್ರಶ್ನೆ ಕೇಳಿದ್ರು. ಎಲ್ಲ ಅನುವಾದ ಮುಗಿದಾದ ಮೇಲೆ ಕೇಳಿದ್ರು, ನಾನು ಇಲ್ಲಿ ಇದ್ದೇನೆ ಅನ್ನುವುದಕ್ಕೆ ಏನು ಪ್ರಮಾಣ? ನಾನು ಅನ್ನೋ ವಸ್ತು ಏನಿದೆಯಲ್ಲ, ಈ ನಾನು ಎಂಬ ಶಬ್ದ ಏನೇನು ಅರ್ಥದಲ್ಲಿ ನಾವು ಉಪಯೋಗಿಸ್ತೇವೆ, ವಾಟ್ ಆಲ್ ಇಟ್ ಇನ್ಕ್ಲೂಡ್ಸ್ ಅಂತ ಅನ್ನೋದರ ಮೇಲೆ ಇದು ಮಾನವಿಸಲ್ಲ. ನಾನು ಅಂತನ್ನುವುದು ನನ್ನ ಆತ್ಮನ ಬಗ್ಗೆ ಹೇಳುವುದಾದರೆ ಸಾಕ್ಷಿಯೇ ಸಾಕು, ನನ್ನ ದೇಹದ ಬಗ್ಗೆ ಹೇಳುವುದಾದರೆ ಪ್ರತ್ಯಕ್ಷ ಸಾಕು, ಇಲ್ಲಿ ಅಂತನ್ನುವ ದೇಶದ ಜ್ಞಾನವಾಗುವುದಕ್ಕೆ ಸಾಕ್ಷಿ ಸಾಕು, ಮುರುಂಡಿನಲ್ಲಿ ವಿದ್ಯಾಪೀಠದಲ್ಲಿ ಸ್ವಾಮಿಗಳ ಎದುರಲ್ಲಿ ಕೂತಿದ್ದೇನೆ ಅಂತ ಅನ್ನೋದಕ್ಕೆ ಚಕ್ಷುರಿಂದ್ರಿಯವೇ ಬೇಕು. ಹೀಗೆ 4-8 ಪ್ರಮಾಣಗಳೆಲ್ಲ ಸೇರಿ ಅದೆಲ್ಲ ಮಿಂಗಲಾಗಿ ನಮಗೆ ಒಂದು ಅತ್ಯಂತ ಸ್ಪಷ್ಟವಾದ ಗೊಂದಲವಿಲ್ಲದಂತಹ ಜ್ಞಾನ ಬರ್ತದೆ. ಅದನ್ನು ಅನಾಲಿಸಿಸ್ ಮಾಡ್ತಾ ಹೋದರೆ ಗೊಂದಲ ಇರ್ತದೆ, ಏನೊಬ್ಬ ಏನಾಯಿತು ಹೇಗಾಯಿತು ಹೀಗೆಲ್ಲ ಆಗತ್ತಾ ಅಂತ. ಆದರೆ ದೇವರಿಗೆ ಸಾಕ್ಷಿಯನ್ನು ಹಾಗೂ ಇಂದ್ರಿಯಗಳನ್ನು ಹಾಗೂ ಅನುಮಾನ ಶಬ್ದಗಳಿಂದ ಜ್ಞಾನವನ್ನು ಹುಟ್ಟಿಸುವುದಕ್ಕೆ ದೇವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲವೂ ಸರಿಯಾಗಿ ಅದನ್ನು ಮಿಂಗಲ್ ಮಾಡಿ ಸೇರಿಸಿ ಅದನ್ನು ಪ್ರವಾಹ ಕೊಡ್ತಾನೆ ಭಗವಂತ. ಈ ವಿಧವಾದಂಥದ್ದು ಸಾಕ್ಷಿ ವಿಷಯದಲ್ಲಿ ಬೇಕಾಗಿದೆ. ಇನ್ನು ಮೇಲೆ ಮತ್ತೊಂದು ಮಾತುಗಳನ್ನು ನಾವು ತೆಗೆದುಕೊಳ್ಳೋಣ. ಜಗತ್ತಿನ ಸತ್ಯತ್ವದ ವಿಷಯದಲ್ಲಿ, ರಿಯಾಲಿಟಿ ಆಫ್ ಯೂನಿವರ್ಸ್,
ಇವತ್ತು ಬಹಳ ಜನರಿಗೆ ಯಾರು ಪಾಪ ಸಾತ್ವಿಕರು ಬಹಳ ಸಜ್ಜನರು ಸಾಧು ಮತ್ತು ಮಾಧ್ವರಷ್ಟೇ ಅಲ್ಲದೇನೆ ಮಾಧ್ವೇತರರು ಕೂಡ ಯಾರು ಜಗತ್ತನ್ನು ಸತ್ಯ ಅಂತ ನಂಬಿದವರು ಅನೇಕ ಜನ ಅಂದರೆ ಕೋಟಿ ಕೋಟಿ ರಾಜರು ಎಲ್ಲರೂ ಕೇವಲ ತಮ್ಮ ಎಗ್ನಾಸ್ಟಿಕ್ಕೋ ಅಥವಾ ಸ್ಕೆಪ್ಟಿಕ್ಕೋ ಅಥವಾ ಫೆನಮೆನಾಲಜಿಸ್ಟೋ ಅಥವಾ ಅದೇನು ಐಡಿಯಲಿಸ್ಟೋ ಆದದ್ದರಿಂದ ಈ ಜಗತ್ತೆಲ್ಲ ಶೂನ್ಯ, ಸುಳ್ಳು, ಮಿಥ್ಯ, ಇದೆಲ್ಲ ನಮ್ಮ ಕನ್ಸೆಪ್ಟು ಅಂತ ಬಾಯಿಯಿಂದ ಮಾತಾಡ್ತಾರೆ. ನಿಮ್ಮನ್ನು ಮಾತಾಡ್ತೇನೆ. ಸೋಮಯ್ಯ ಕಾಲೇಜಲ್ಲಿ ಒಂದು ದೊಡ್ಡದಾದ ಸೆಮಿನಾರ್ ಇತ್ತು 20 ವರ್ಷಗಳ ಹಿಂದೆ. ಆಚಾರ್ಯರು ಹೋಗಿ 1 ವರ್ಷವೋ 2 ವರ್ಷವೋ ಆಗಿತ್ತು. ಆಗ ಒಂದು ಸೆಮಿನಾರ್ ಇತ್ತು. ಆ ಸೆಮಿನಾರಿನ ಸಂದರ್ಭದಲ್ಲಿ ಒಬ್ಬ ನಮ್ಮಲ್ಲಿ ಒಬ್ಬರು ಬರ್ತಿರ್ತಾದ್ರು. ಅವರೆಲ್ಲ ಸೇರಿ ಅಲ್ಲಿ ಒಬ್ಬ ಪರಿಚಯ ವ್ಯಕ್ತಿಯ ಅಂತರ್ಕರವರು ಒಬ್ಬ ಪ್ರೊಫೆಸರ್ ಪರಿಚಯ ಮಾಡಿಸಿದ್ರು. ಆ ಪ್ರೊಫೆಸರು ಅತ್ಯಂತ ನಾಸ್ತಿಕ, ಜರಾಸಂಧನ ಅಣ್ಣ ಅಂಥ ಒಬ್ಬ ನಾಸ್ತಿಕ ಅವರು ಬಂದಿದ್ದಾರೆ. ಅವ್ರು ಪರಿಚಯ ಮಾಡಿಸಿದ್ರು. ಇವರು ಅಲ್ಲಿ ದೊಡ್ಡ ಎಗ್ನಾಸ್ಟಿಕ್ಕು ಮತ್ತು ಸ್ಕೆಪ್ಟಿಕ್ಕು. ಅವ್ರು ಮೊದಲು ಎಗ್ನಾಸ್ಟಿಕ್ ಇದ್ರು, ಈಗ ಸ್ಕೆಪ್ಟಿಕ್. ಎಗ್ನಾಸ್ಟಿಕ್ ಅಂದರೆ ಏನಿದೆ ನನಗೆ ಗೊತ್ತಿಲ್ಲ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಇದೆ ಅಂತ ಒಪ್ಪುತ್ತಿಲ್ಲ, ಆದರೆ ಏನಿದೆ ಗೊತ್ತಿಲ್ಲ ಅಂತ ನೋಡು ಎಗ್ನಾಸ್ಟಿಕ್, ಅಜ್ಞಾನವಾದಿ. ಸ್ಕೆಪ್ಟಿಕ್ ಸಂಶಯ ಪಡುವರು, ಎಲ್ಲ ಏನು ಸಂಶಯ ಪಡುವರು, ಇದೆಯೋ ಇಲ್ಲವೋ ಅಂತ ಸಂಶಯ ಅಂಥವರು ಅಂತ ಹೇಳಿ ಅವರು 1 ಗಂಟೆ ನನ್ನ ಜೊತೆಗೆ ಮಾತಾಡ. ಆ ಸೆಮಿನಾರಿನ ಲಂಚಿನ ಅವರ್ಸಿನಲ್ಲಿ ನಾವೇನು ಮಾಡೋದು, ಲಂಚ್ ಅಂತೂ ತಿನ್ನೋದಿಲ್ಲ. ಹಾಗಾಗಿ ಅಲ್ಲಿ ಕೂತಿದ್ವಿ. ಅವರು ತಿಂತಾ ಇದ್ರು, ಜೊತೆಗೆ ಮಾತಾಡ್ತಾ ಇದ್ರು. ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರು, ಮಾತಾಡ್ತೀವಿ. ಏನೋ ಕಾರಣವಾಗಿ ತಡವಾಯಿತು. ಹಾಗಾಗಿ 1-1.5 ಗಂಟೆ ನಮ್ಮ ಲಂಚ್ಗಳು ನಡೀತು. ನಮ್ಮದೊಂದು ಆ ಲಂಚ್ ಅವರ್ಸಲ್ಲಿ ಮಾತಾಡಿದ ಪ್ರಶ್ನೆಗಳಲ್ಲಿ ಅವರು 1 ಗಂಟೆ 1.25 ಗಂಟೆ ಚರ್ಚೆ ಮಾಡಿ ಆದ ಮೇಲೆ ಕೊನೆಗೆ ಒಂದು ಮಾತನ್ನು ಹೇಳಿ ಅವರು ಸಬ್ಮಿಷನ್ ಮಾಡಿದರು. ಅದ್ಭುತವಾಗಿ ವಾದ ಹಾಕಿದ್ರು. ಸ್ಕೆಪ್ಟಿಕ್ ಆಗಿ ವಾದ ಹಾಕಿದ್ರು. ನಾನು ಬೇಕಾದಷ್ಟು ವಾದ ಹಾಕಿದೆ. ಕೆಲವರಿಗೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಆದರೂ ಅವರು ತಮ್ಮ ಹಠವನ್ನು ಹೀಗೆ ಹೇಳ್ಬೋದು, ಹಾಗೆ ಹೇಳ್ಬೋದು ಅಂತ ಏನೇನೋ ಸಾಧಿಸಿದ್ರು. ಎಲ್ಲ ಮುಗಿತು. ನಾನು ಭಾಳ ಚಿಕ್ಕವನಿದ್ದೆ. ಹಾಗಾಗಿ 25-26 ವರ್ಷ ಇರ್ಬೋದು. ಹಾಗಾಗಿ ನನಗೂ ಭಾಳ ನಿಷ್ಠುರವಾಗಿ ಮಾತಾಡಲಿಕ್ಕೆ ಬರಲಿಲ್ಲ. ಅವರು 80-82 ವರ್ಷದವರು. ಆಮೇಲೆ ಈ ಪಿ ಟಿ ಪಾಂಡ್ರಂಗೆ ಪರಿಚಿತರು ರೇಖೆ ಡಿಗ್ರಿ ಅಂತಿದ್ದಲ್ಲ, ಅವರ ಸೀನಿಯರ್ ಎಲ್ಲ ಚರ್ಚೆ ಎಲ್ಲ ಮಾತಾಡಿ ಆದ ಮೇಲೆ ಕೊನೆಗೆ ಒಂದು ಸಬ್ಮಿಷನ್ ಮಾಡಿದ್ರು. ಸ್ವಾಮಿಗಳಲ್ಲಿ ನಾನು ಅರಿಕೆ ಮಾಡ್ತೇನೆ. ಅವ್ರು ಹೇಳಿದರು, ನನ್ನ ಸ್ಕೆಪ್ಟಿಸಿಸಮು ನನ್ನ ಪಾಲಿಗೆ, ನನ್ನ ಬುದ್ಧಿಗೆ ಮತ್ತು ಜೀವನದೊಳಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಪತ್ತು, ಬ್ಯಾಂಕ್ ಅಕೌಂಟು, ಮನೆ, ಯಾವುದರ ಸಲುವಾಗಿಯೂ ನಾನು ಸ್ಕೆಪ್ಟಿಕ್ ಆಗಿ ಸಾಧ್ಯವಿಲ್ಲ. ನನಗೆ ಹೆಂಡತಿ ಇದ್ದಾಳೋ ಇಲ್ವೋ, ಇವಳೇ ನನ್ನ ಹೆಂಡತಿ ಹೌದೋ ಅಲ್ವೋ, ನನಗೆ ಮಕ್ಕಳು ಇದ್ದಾರೋ ಇಲ್ವೋ, ಇವರೇ ನನ್ನ ಮಕ್ಕಳು ಹೌದೋ ಅಲ್ವೋ, ಇದು ನನ್ನ ಮನೆ ಇದೆ ನನ್ನ ಮನೆ ಹೌದೋ ಅಲ್ವೋ, ಇದು ನನ್ನ ಬ್ಯಾಂಕ್ ಅಕೌಂಟು, ಅದರಲ್ಲಿ ಇಷ್ಟೋ ಜಮಾ ಆಗಿದೆಯೋ ಇಲ್ಲವೋ, ಇವುಗಳ ಬಗ್ಗೆ ನಾನು ಸ್ಕೆಪ್ಟಿಕ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸುಮಾರು 10-12 ಜನ ಒಂದೇ ಕಡೆ ಕೂತ್ಕೊಂಡು ಅವರು ಊಟ ಮಾಡ್ತಾ ಇದ್ರು. ಅವತ್ತಿನ ಅವ್ರೇನಂತಾರೆ ಉಪನ್ಯಾಸಕರು ಅವರೆಲ್ಲ ಒಂದು ಕಡೆ ಊಟ ಮಾಡ್ತಾ ಇದ್ರು. ಈ ಮನುಷ್ಯ ಹಿರಿಯ, ಹಾಗಾಗಿ ಇವನು ಮಾತಾಡಿದ ಮಾತಿಗೆ ಭಾರಿ ಮರ್ಯಾದೆ. ಎಲ್ಲರೂ ಸ್ತಬ್ಧರಾಗಿ ಮೌನದಿಂದ ಕೇಳ್ತಾ ಇದ್ರು. ನಾನೊಬ್ಬ ಮಾತಾಡ್ತಾ ಇದ್ದೆ. ನಮ್ಮ ಪರಿಚಿತರು ಒಬ್ಬರು ಅಂತರ್ಕರ ಅಂತ ಕಾಣೋದಿದ್ರು, ಅವರೊಬ್ಬರು ಮಾತಾಡ್ತಾ ಇದ್ರು. ಅವರಿಬ್ಬರು ಒಂದಾಗಿ ಮಾತಾಡೋದು, ನಾನೊಬ್ಬ ಒಂದು ಕಡೆ ಮಾತಾಡಿದರೆ ಕೊನೆಗೆ ಹೇಳಿದ್ರು, ನಾವು ಆಗಿ ಸಾಧ್ಯವಿಲ್ಲ, ಸ್ಕೆಪ್ಟಿಕ್, ವಾಸ್ತವಿಕವಾಗಿ ನಾವು ಸ್ಕೆಪ್ಟಿಕ್ ಆಗಿ ಸಾಧ್ಯವಿಲ್ಲ. ಜಗತ್ತನ್ನು ಸತ್ಯವೆಂದು ನಂಬಿದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯವಿದೆ. ಭಾರಿ ಖುಷಿ. ಆಚಾರ್ಯ ಹೇಳ್ತಾರೆ, ನೀನು ರಾಮಕೃಷ್ಣಾಚಾರ್ಯ ಹೇಳಿದ್ರಲ್ಲ, ಹಸಿವಾದಾಗ 4 ಗಂಟೆಗೆ, ಇವತ್ತಿನ ದಿವಸ 4 ಗಂಟೆಗೆ ಊಟ, ಆ 4 ಗಂಟೆಗೆ ಊಟಕ್ಕೆ ಕೂತಾಗ ಎಲೆಯಲ್ಲಿ ಅನ್ನ ಹಾಕಿದಾಗ ಇದು ಅನ್ನ ಅಲ್ಲ ಅಂತ ನಾವು ಯುಕ್ತಿಯಿಂದ ಸಾಧನೆ ಮಾಡಿದ ಮಾತ್ರಕ್ಕೆ ಏನು ಅನ್ನ ಅಂತ ಸುಳ್ಳು ಜನರು ಬಿಡ್ತಾರೆ. ಅವರಿಗೆ ಕುಡಿಯಾಕೆ ಅನ್ನ ಅಲ್ಲ. ಇದನ್ನು ನಾನು ಹೇಳಿದ್ದಲ್ಲ, ರಾಮಕೃಷ್ಣಾಚಾರ್ಯ ಹೇಳಿದ್ದಲ್ಲ, ತತ್ವೋದ್ಯೋತದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಮಾತು.
ತತ್ವೋದ್ಯೋತದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಬಹಳ ದೊಡ್ಡ ವಿಷಯ ಇದೆ ಇಲ್ಲಿ ಹೇಳುವ ತಾತ್ಪರ್ಯ ಹೀಗೆ. ಸ್ಕೆಪ್ಟಿಕ್ಕಿನ ಬಗ್ಗೆ ನಮ್ಮಲ್ಲೂ ಅನೇಕ ಜನ ಇದ್ದಾರೆ, ಬಂದಿಲ್ಲವರು, ನನ್ನ ಮಿತ್ರರು ಅವರು ಅನೇಕರು ಸ್ಕೆಪ್ಟಿಕ್ಸ್ ಬಂದಿಲ್ಲ. ಅಗ್ನಾಸ್ಟಿಕ್ಸು ಕೆಲವರು ಮಾಧ್ವರಿದ್ದಾರೆ, ಸ್ಕೆಪ್ಟಿಕ್ಸು ಕೆಲವರು ಇದ್ದಾರೆ, ಮಾಧ್ವರನ್ನು ಮಾಧ್ವರಾಗಿ ಹೋಗ್ತೀವಿ. ಶ್ರೀಮದಾಚಾರ್ಯ ಬಗ್ಗೆ ಶ್ರದ್ಧೆ ಇದೆ, ನಮ್ಮ ಸಿದ್ಧಾಂತದ ಬಗ್ಗೆ ಬಹಳ ಗೌರವ ಇದೆ. ಆದರೆ ಆ ಸ್ಕೆಪ್ಟಿಕ್ ಉತ್ತರ ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಒದ್ದಾಡ್ತಾ ಇದ್ದಾರೆ. ಅಷ್ಟ ಅರ್ಥದಲ್ಲಿ ನಾನು ಸ್ಕೆಪ್ಟಿಕ್ ಅಂತ ಹೇಳಿದೆ ಅಂತ ಅವ್ರು ಕೇಳ್ತಾರೆ. ಅವ್ರು ಕೇಳಿದ್ದೀವಿ ಇವತ್ತಿನ ಬರ್ಟ್ರಾಂಡ್ ರಸಲ್ ಹೇಳುವಂತಹ ಒಂದು ಪ್ರಶ್ನೆ, ಅನೇಕ ಪ್ರಶ್ನೆಗಳು, ಅದರಲ್ಲಿ ಒಂದು ಪ್ರಶ್ನೆ ಏನಾಗುತ್ತೆ ಅಂತಂದರೆ, ನಾವು ಒಂದು ಟೇಬಲ್ ಇದೆ ಅಂತ, ಇದೇ ಟೇಬಲ್ ನೀವು ಈ ಆ್ಯಂಗಲಿನಿಂದ ನೋಡಿದರೆ, ಈ ಆ್ಯಂಗಲಿಂದ ನೋಡಿದರೆ ಒಂಥರ ಕಾಣುತ್ತೆ, ಇನ್ನೊಂದು ಆ್ಯಂಗಲಿಂದ ನೋಡಿದರೆ ಮತ್ತೊಂದು ಥರ. ಒಂದು ಆ್ಯಂಗಲ್ ಕೈಗೆ ಹಚ್ಚಿ ನೋಡಿದ್ರೆ ಸ್ಮೂತ್ ಇದೆ ಅಂತ ಅಂತದೆ, ಇನ್ನೊಂದು ಯಾವುದಾದ್ರು ಮಾಡಿದರೆ ದೊಡ್ಡ ದೊಡ್ಡ ಪುಟ್ಟ ಬೆಟ್ಟ ಮತ್ತು ಕಡಿಮೆ ಇದ್ದಂತೆ ತೋರ್ತದೆ ಮೈಕ್ರೋಸ್ಕೋಪಿನಲ್ಲಿ. ಸೊ ವಾಟ್ ಈಸ್ ರಿಯಾಲಿಟಿ? ಹೌ ದ ರಿಯಾಲಿಟಿ ಕ್ಯಾನ್ ಬಿ ಅಸರ್ಟೈನ್ಡ್? ಇಸ್ ಇಟ್ ಪಾಸಿಬಲ್? ಸತ್ಯ ಸತ್ಯ ಅಂತ ನೀವು ಬಡ್ಕೋತೀರಿ, ಸತ್ಯ ಏನೇ ಆಗುತ್ತೆ, ಎಲ್ಲಿ ಬರುತ್ತೆ ಸತ್ಯ, ಹೇಗೆ ನಿರ್ಣಯ ಆಗುತ್ತೆ? ಬಣ್ಣ ಹೇಗೆ, ಬಣ್ಣ ಏನಾಗುತ್ತೆ? ಸೂರ್ಯನ ಬೆಳಕಿನಲ್ಲಿ ಒಂದು, ಹಲಜಿನ್ ಹಚ್ಚಿದಾಗ ಮತ್ತೊಂದು, ಇನ್ನೊಂದು ಲೈಟ್ ಹಚ್ಚಿದಾಗ ಮತ್ತೊಂದು, ವಿಪಿಗಿಯಾರಿನ ಬೇರೆ ಬೇರೆ ಲೈಟ್ಗಳಿದ್ದಾಗ ಬೇರೆ ಬೇರೆ ಬಣ್ಣ ಕಾಣುತ್ತೆ. ನನಗೆ ಅಗೇನ್ ದ ಸೇಮ್ ಕ್ವೆಶ್ಚನ್, ಏನು ಬಣ್ಣ ಇದ್ದು? ನೀಲಿಯ, ಕೆಂಪ, ಜಾಂಬಳಿಯ, ಬಿಳಿಯ? ನಿರ್ಣಯ ಆಗುತ್ತಿಲ್ಲ. ಸೊ ಇದು ಸ್ಕ್ವೇರ್ ಆಗಿದೆ, ರೆಕ್ಟಾಂಗ್ಯುಲರ್ ಆಗಿದೆ, ಇದು ಬಿಳಿ ಇದೆ, ಇದು ಕೆಂಪಿದೆ ಅನ್ನೋದೆಲ್ಲ ಇಟ್ಸ್ ಆಲ್ ಒಪಿನಿಯನ್, ಇಟ್ಸ್ ನಾಟ್ ದ ನಾಲೆಜ್ ಅಟ್ ಆಲ್. ಇದು ಪ್ರಮಾಣಭೂತವಾದ ಜ್ಞಾನವೇ ಅಲ್ಲ. ಯಾಕಂದ್ರೆ ನಾನು ಟೆಸ್ಟಿಫೈ ಮಾಡಿ ಬರೋದಿಲ್ಲ, ಚೇಂಜ್ ಆಗುತ್ತೆ, ಅದರಲ್ಲಿ ಬೇಕಾದ ಸಮಸ್ಯೆಗಳಿವೆ, ಹಾಗೆ ಹೀಗೆ ಮತ್ತೊಂದು. ನಾನು ಹೇಳಿದ ಮಾತು ಅರ್ಥವಾಯ್ತು. ನಾನು ಅದಕ್ಕೆ ಹೇಳೋದೇನು, ಏನು ಬೇಡಪ್ಪ ಮಾರಾಯ, ಏನು ಬೇಡ. ಅದು ನೀಲಿಯೋ ಬಿಳಿಯೋ ಕರಿಯೋ ಕಪ್ಪೋ ಯಾವ ಬಣ್ಣವೋ ಬೇಕಾಗಿಲ್ಲ. ಅದು ಟೇಬಲ್ ಹೌದೋ ಅಲ್ವೋ ಇಷ್ಟು ನಿರ್ಣಯ ಮಾಡ್ತಾರೆ. ಐ ಆಮ್ ವೆರಿ ಸೀರಿಯಸ್. ಟೇಬಲ್ ಹೌದೋ ಅಲ್ವೋ ಅಷ್ಟು ನಿರ್ಣಯ ಮಾಡ್ತಾರೆ. ಟೇಬಲ್ ಅಲ್ಲ ಅಂತ. See, the angles can change the shape. The lights can shape or change the shapes, colors. ಹೊರತು ವಸ್ತುವಿನ ಅಸ್ತಿತ್ವದಲ್ಲಿ ಬದಲಾವಣೆ ಆಗೋದಿಲ್ಲ. ನನಗೆ ಕಾಣುವುದೇನಿದೆ ಇದು ಮುಖ್ಯವಲ್ಲ. ನಮಗೆ ಭ್ರಾಂತಿ ಬರುವುದಿಲ್ಲ ಅಂತ ಯಾರು ಹೇಳಿದ್ದಾರೆ? ಇದಂ ರಜತಂ ಅಂತಲೂ ಭ್ರಾಂತಿಯನ್ನು ಹೋಗ್ತೇವೆ, ಅಯಂ ಸರ್ಪ ಅಂತಲೂ ಭ್ರಾಂತಿಯನ್ನು ಹೋಗ್ತೇವೆ. ಹಾಗೆ ಇದು ನೀಲಿ ಆಗಿದೆ ಅಂತಲೂ ಭ್ರಾಂತಿ ಬಂದಿದೆ, ಇಂತಹ ಬೆಳಕಿನಲ್ಲಿ, ಇನ್ನೊಂದು ಬೆಳಕಿನಲ್ಲಿ ಹಾಗಿದೆ, ಹೀಗಿದೆ, ಏನೇನೋ ಆಗಲಿ, ಅಲ್ಟಿಮೇಟ್ಲಿ ಅದು ಒಂದು ವಸ್ತು. ಅದರ ಬಗ್ಗೆ ಹಾಗಾದ್ರೆ ಬಣ್ಣದ ಬಗ್ಗೆ ರಿಯಾಲಿಟಿ ಹೇಗಿದೆ ಅದರ ಬಗ್ಗೆ ಚರ್ಚೆ ಮಾಡೋಣ. ನಾನು ಹೇಳ್ತೀನಿ, ಕಲ್ಲು ಹೌದೋ ಅಲ್ವೋ, ಕಟ್ಟಿಗೆ ಹೌದೋ ಅಲ್ವೋ, ಇದು ಬಟ್ಟೆ ಹೌದೋ ಅಲ್ವೋ, ಇದು ಗೋಡೆ ಹೌದೋ ಅಲ್ವೋ, ಇದು ಮನುಷ್ಯ ಹೌದೋ ಅಲ್ವೋ, ಇಷ್ಟಾದ್ರೂ ನಿರ್ಣಯವಾಗಿದೆ. ಅತ್ಯುತ್ತಮವಾದ ಉಂಟ ಇಲ್ಲ. ಹಾಗಾದ್ರೆ ಅದರ ಸತ್ಯತ್ವವನ್ನು ಯಾಕೆ ಅಂಗೀಕಾರ ಮಾಡಿ ಬರುವುದಿಲ್ಲ? ವೆರ್ ಇಸ್ ದ ಸ್ಕೋಪ್ ಫಾರ್ ದ ಸ್ಕೆಪ್ಟಿಸಿಸಮ್? ಇನ್ನೂ ಬೇಕಾದಷ್ಟು ಪ್ರಶ್ನೆಗಳಿವೆ, ಹಲವಾರು ಪ್ರಶ್ನೆಗಳಿವೆ. ಹೇಳುವ ತಾತ್ಪರ್ಯ ಹೀಗೆ ಜಗತ್ತಿನ ಸತ್ಯತ್ವದ ಬಗ್ಗೆ, ಜಗತ್ತಿನ ಸತ್ಯತ್ವದ ಹೌದು, ಇಲ್ಲಿ ಸ್ಪೇಸ್ ಇದೆ ಅಂತಲೂ ಇದ್ದೇ ಇದೆ. ಆ ಸ್ಪೇಸ್ ಅಥವಾ ಇಷ್ಟು ಅಗಲವಾಗಿದೆ, ಇದು 50 ಫುಟ್ ಅಗಲ, 55-58 ಫುಟ್ ಅಗಲವಾಗಿದೆ. ಇಟ್ ಇಸ್ ಎ ರಿಯಾಲಿಟಿ. It is not that which we have conceived only. It is reality. ಇಲ್ಲದೆ ಇದ್ರೆ ಇಷ್ಟರ ಕೂಡಲಿಕ್ಕೆ ಸಾಧ್ಯವಿಲ್ಲ, ಇರಲಿಲ್ಲ. ಹಾಗಾದ್ರೆ ಇದು ರಿಯಾಲಿಟಿ ಅಲ್ಲದೆ ನೀನು ಸತ್ಯತ್ವ ಇಲ್ಲ ಯಾಕೆ? ಒಂಥರ ಅಲ್ಲ, ಇದು 100 ಥರ ಇದೆ. ಒಂದೊಂದು ಮಾತಿಗೂ ಒಂದೊಂದು ಪ್ರಶ್ನೆಗಳೆಲ್ಲ ಇದೆ. ಹೀಗೆ ನಾವು ಬರ್ಟ್ರಾಂಡ್ ರಸಲ್ ಅನೇಕ ಪ್ರಶ್ನೆಗಳನ್ನು ಮಾಡ್ತಾರೆ. A.J. Ayer ಅಂತ ಅವರು ಮೆಟಫಿಸಿಕ್ಸಿನಲ್ಲಿ ಬೇಕಾದಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಮೀನಾಂಗ್ ಅಂತನ್ನುವಂತಹ ಒಬ್ಬ ಫಿಲಾಸಫರ್, ಅವನು ಭಾರೀ ವಿಚಿತ್ರವಾದಂತಹ ಖಂಡನೆಗಳನ್ನು ಮಾಡ್ತಾನೆ. ಎಲ್ಲ ಮೆಂಟಲ್ ಅಂತ ಅವನು ಮೆಂಟಲ್ ಆಸ್ಪತ್ರೆಗೆ ವಿಚಿತ್ರವಾದ ಭಾರಿ ದೊಡ್ಡ ವಿದ್ವಾಂಸರು, ಸಾಮಾನ್ಯರಾದವರನ್ನ. ಇನ್ನೊಂದು ಮಾತು ಬಹಳ ವಿಚಿತ್ರ ಇದೆ. ಇನ್ನೊಂದು ಮಾತನ್ನು ಹೇಳಿ ನಾನು ಪಾಶ್ಚಾತ್ಯರ ಬಗ್ಗೆ ಹೆಚ್ಚು ಬಹಳ ಹೇಳಿ ಹೋಗುವುದಿಲ್ಲ.
ಒಂದೆರಡು ಮಾತುಗಳನ್ನು, ಒಂದು 3 ಮಾತು. ಒಂದು ಮಾತು ಏನು ಅಂತಂದರೆ ಕಾರ್ಯಕಾರಣ ಭಾವ ಇಲ್ಲ. ಡೇವಿಡ್ ಹ್ಯೂಮ್ ಅಂತ ಒಬ್ಬ ದೊಡ್ಡ ಫಿಲಾಸಫರ್, ಹೀಗಲ್ ಅಂತ ಒಬ್ಬ ಫಿಲಾಸಫರ್ ಇದ್ದಾನೆ. ಅವರ ಹೀಗಲ್ಲಿನ ಫಿಲಾಸಫಿಯನ್ನು ನಮ್ಮ ಪರಮ ಪೂಜ್ಯ ಆಚಾರ್ಯರು ಅವನ ಫೆನಮೆನಾಲಜಿ ಅಂತನ್ನುವಂತಹ ಒಂದು ದೊಡ್ಡ ಗ್ರಂಥ. ಆ ಗ್ರಂಥದ ಬಗ್ಗೆ ನಿಮಗೆ ಹೇಳಬೇಕಾದರೆ ಬರ್ಟ್ರಾಂಡ್ ರಸಲ್, ನೀವು ಕೇಳಿದ್ದೀರೋ ಬಿಟ್ಟಿರೋ ಗೊತ್ತಿಲ್ಲ, ಬರ್ಟ್ರಾಂಡ್ ರಸಲ್ ಅಂತನ್ನುವಂತಹ ಅತಿ ದೊಡ್ಡ ವಿದ್ಯಾವಂತ, ಭಾರೀ ಬುದ್ಧಿಶಾಲಿ. ಅವನು ಎಲ್ಲ ಶಾಸ್ತ್ರಗಳಲ್ಲಿ ಕೈಯಾಡಿಸಿದ. ವಾಚಸ್ಪತಿ ಮಿಶ್ರಕ್ಕೆ ಸೈಕಾಲಜಿ ಮೇಲೆ, ಸೋಷಲ್ ಸೈಕಾಲಜಿ ಮೇಲೆ, ಸೋಷಿಯಲ್ ಸೈಕಾಲಜಿ ಮೇಲೆ, ಎಥಿಕ್ಸಿನ ಮೇಲೆ, ಮೆಟಾಫಿಸಿಕ್ಸು, ಲಾ, ಮ್ಯಾಥಮೆಟಿಕ್ಸು, ಸೈನ್ಸು, ಹಿಸ್ಟ್ರಿ, ಇಂಥ ವಿಷಯದಲ್ಲಿ ಅವನು ಗ್ರಂಥವನ್ನು ಬರೆದಿಲ್ಲ ಅಂತಿಲ್ಲ. ಎಲ್ಲ ವಿಷಯದಲ್ಲಿ ಬರೆದಿದ್ದಾನೆ. ಅವನು ಬರೀತಾನೆ ಫೆನಮೆನಾಲಜಿ ಅಂತನ್ನುವಂತಹ, ಹೀಗಲ್ ಅಂತನ್ನುವಂತಹ ಗ್ರಂಥ, ಒಬ್ಬ ತತ್ವಜ್ಞಾನಿಯ ಬಗ್ಗೆ ಹೇಳುವ ಕ್ಯಾಂಟನ ಅನಂತರದಲ್ಲಿ ಬರ್ತಕ್ಕಂತಹ ಹೀಗಲ್. ಆ ಹೀಗಲ್ಲಿನ ಗ್ರಂಥವನ್ನು ನಾನು 3 ಬಾರಿ ಓದಿದೆ. ಅದರಲ್ಲಿ ಪೂರ್ಣ ನನಗೆ ಅರ್ಥ ಆಗಲಿಲ್ಲ. 3 ಬಾರಿ ಓದಿದೆ, ನನಗೆ ಪೂರ್ಣ ಅರ್ಥ ಆಗಲಿಲ್ಲ. ಈ ಮಾತನ್ನು ಬರ್ಟ್ರಾಂಡ್ ರಸಲ್ ಓಪನ್ ಆಗಿ ಸಬ್ಮಿಟ್ ಮಾಡಿದರೆ ತಮ್ಮ ಪುಸ್ತಕದಲ್ಲಿದೆ. ಆ ಮಾತಿದೆ, ಇಷ್ಟು ಕಠಿಣವಾಗಿ ಬರೆಯುವಂಥ ಅವನ ವಾದವನ್ನು ನಮ್ಮ ಆಚಾರ್ಯರು ಪಾಠ ಹೇಳುವಾಗ, ನನಗೆ ಹೇಳಿಕೊಡುವಾಗ ಹೇಳ್ತಾ ಇದ್ರು, ಇದು ಭಾಳ ಕಠಿಣ ನೋಡಿ, ಹೀಗೆ ಬರೀತಾನೆ ಬರ್ಟ್ರಾಂಡ್ ರಸಲ್ ಅಂತ ತೋರಿಸಿದ್ರು. ಪಾಠ ಹೇಳಿದರು. ಕೆಲವು ಭಾಗ ಸೆಲೆಕ್ಷನ್, ಆ ಹೊಸದಾಗಿ ಪುಸ್ತಕ ಬಂದಿತ್ತು. ಹೇಳಿದ ಮೇಲೆ ಅದರಲ್ಲಿ ಏನಿದನ್ನು ಹೇಗೆ ಖಂಡನ ಮಾಡೋದು ಅಂತ ನಾವು ತಿಳಿಸಿದ್ರು. ಅದೇ ನಮ್ಮ ಸ್ಥಾನದಲ್ಲಿ ಸುಧಾಮಂಗಳ ಆಗಿತ್ತು. ಸುಧಾಮಂಗಳ ಆಗಿ 1 ವರ್ಷ 2 ವರ್ಷದಲ್ಲಿ ಆ ಪಾಠವನ್ನು ಹೇಳುವ ಪ್ರಸಂಗ ಬಂದಿತ್ತು. ಆ ಸಂದರ್ಭದಲ್ಲಿ ಅದನ್ನು ನನಗೆ ತಿಳಿಸಿಕೊಟ್ಟರು. ಮತ್ತು ಬರ್ಟ್ರಾಂಡ್ ರಸಲ್ ಕಷ್ಟ ಅಂತಂತಾನಲ್ಲ, ನಮ್ಮ ಸುಧಾ ಗ್ರಂಥವನ್ನು ಓದಿದ ಮೇಲೆ, ತತ್ವನಿರ್ಣಯ ಓದಿದ ಮೇಲೆ, ಚಂದ್ರಿಕಾ ನ್ಯಾಯಾಮೃತಗಳ ಕ್ರಮವನ್ನು ತಿಳಿದುಕೊಂಡಾದ ಮೇಲೆ ಯಾವ ಗ್ರಂಥವನ್ನು ಕೂಡ ನಾವು ಅದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕಾಗ್ತದೆ ವಿಚಾರಗಳನ್ನ. ಆದರೆ ಅದರ ತತ್ವವನ್ನು ಗ್ರಹಣ ಮಾಡುವುದಕ್ಕೆ ಬಹಳ ಕಷ್ಟವಾಗುವುದಿಲ್ಲ ಅನ್ನುವ ಮಾತನ್ನು ಹೇಳಿದೆ. ಮುಂದೆ ಹೇಳ್ತೇನೆ, ಎಕ್ಸಿಸ್ಟೆನ್ಷಿಯಲಿಸ್ಟ್ ಅಲ್ಲ, ನೀವು ಕೇಳಿರ್ಬೋದು ಅನೇಕರು. ಸಾರ್ಟರ್, ಜೀನ್ ಪಾಲ್ ಸಾರ್ಟರ್ ಅಂತನ್ನುವಂತಹ ಎಕ್ಸಿಸ್ಟೆನ್ಷಿಯಲಿಸ್ಟ್, ಭಾರಿ ದೊಡ್ಡ ನಾಸ್ತಿಕ, ಮಹಾ ಪ್ರಚಂಡ ನಾಸ್ತಿಕ. ಅವನ ಗುರು ಅಂದರೆ ಅವನ ಫ್ರೆಡ್ರಿಕ್ ನೀಶೆ. ಆ ನೀಶೆ ಅವನ ಗುರು. ಆ ನೀಶೆ ಈ ಸಂದರ್ಭದಲ್ಲಿ ಹೇಳಬಾರ್ದು, ಉಪಯೋಗಕ್ಕೆ ಹೆಸರು ತೆಗೆದುಕೊಳ್ತೇವೆ, ಅವನಿಗಿಂತಲೂ ಕಡಿಮೆ, ಹಾಗಾಗಿ ಅವನ ಹೆಸರು ಹೇಳ್ತೇನೆ. ನೀಶೆ ಅವನು ತನ್ನ ಗ್ರಂಥದಲ್ಲಿ ಬರೀತಾನೆ, ಐ ಡಿಕ್ಲೇರ್ ಗಾಡ್ ಇಸ್ ಡೆಡ್. ದೇವರು ಸತ್ತು ಹೋಗಿದ್ದಾನೆ, ದೇವರೆಲ್ಲೂ ಇಲ್ಲ. ಇವತ್ತು ವಿಜ್ಞಾನ ದೇವರನ್ನು ಕೊಂದು ಹಾಕಿದೆ. ದೇವರು ಇಲ್ಲದೇನೆ ಇಡೀ ಜಗತ್ತು ನಡೀತದೆ ಅಂತ ನಾವು ಮಾತನ್ನು ಡಿಕ್ಲೇರ್ ಮಾಡಿದ ತನ್ನ ಗ್ರಂಥದಲ್ಲಿ. ದಸ್ ಸ್ಪೇಕ್ ಜರತುಷ್ಠ ಅಂತನ್ನುವಂತಹ ಪುಸ್ತಕ, ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ. ಅವನ ಉತ್ತರಾಧಿಕಾರಿ ಇವನು ಜೀನ್ ಪಾಲ್ ಸಾರ್ಟರ್. ಅವನು ತನ್ನ ಎಕ್ಸಿಸ್ಟೆನ್ಷಿಯಲಿಸಮ್ ಅನ್ನು ಹೇಳುತ್ತಾನೆ. ಹೀಗೆಲ್ಲ ಇದೆ. ನಾನು ಯಾಕೆ ಈ ಎಲ್ಲ ಮಾತುಗಳನ್ನು ಹೇಳುತ್ತಾ ಇದ್ದೇನೆ ಅಂದರೆ ತಪ್ಪು ತಿಳಿಬೇಡಿ. ಇದು ಕೇವಲ ನಾನು ಇಷ್ಟು ಓದಿದ್ದೇನೆ ಅಂತ ತೋರಿಸಿಕೊಡುವುದಕ್ಕೆ ಸರ್ವಥಾ ಅಲ್ಲ. ಸ್ವಾಮಿಗಳ ಪಾದದ ಆಣಿ ಮಾಡಿ ಹೇಳುತ್ತೇನೆ, ಆ ಉದ್ದೇಶ ನನಗಿಲ್ಲ. ಶ್ರೀಮದಾಚಾರ್ಯರ, ಟೀಕಾಕೃತ್ತಾದರ, ವ್ಯಾಸರಾಜರ ಗ್ರಂಥಗಳಲ್ಲಿ ಈ ತರಹದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನಮ್ಮನ್ನ ಮಾಧ್ವರನ್ನ ಅತ್ಯಂತ ಬಲಪಡಿಸಿದ್ದಾರೆ, ಸಮರ್ಥರನ್ನಾಗಿ ಮಾಡಿದ್ದಾರೆ. ನಾವು ಆ ಶಾಸ್ತ್ರಗಳನ್ನು, ಗ್ರಂಥಗಳನ್ನು ಅಧ್ಯಯನ ಮಾಡದೆ ನಾವು ಭಿಕಾರಿಯಂತೆ ತಿರುಗ್ತಾ ಇದ್ದೀವಿ. ಆ ದುಃಖದಿಂದ ನಾನು ಈ ಮಾತನ್ನು ಹೇಳಿದ್ದೇನೆ ಅಷ್ಟೇ ಹೊರತು ಯಾವ ಕಾರಣವೂ ಇದರಲ್ಲಿ ಸರ್ವಥಾ ಇಲ್ಲ. ಶ್ರೀಮದಾಚಾರ್ಯರ, ಟೀಕಾಕೃತ್ತಾದರ, ವ್ಯಾಸರಾಜರ ಗ್ರಂಥಗಳು ಅಮೂಲ್ಯವಾದ. ನಮ್ಮ ತಂದೆ ಯಾವಾಗಲೂ ಹೇಳೋದು, ಒಂದು 100 ಬಾರಿ ಹೇಳಿದ್ರು. ನಮ್ಮ ಚಿಕ್ಕ ವಯಸ್ಸಿನೊಳಗೆ 16-18 ವಯಸ್ಸಿಗೆ ಬಹಳ ಏನೇನೋ ಓದ್ತಾ ಇದ್ವಿ. ಓಶೋನ್ ಪುಸ್ತಕನೂ ಓದ್ತಾ ಇದ್ವಿ, ಓಶೋನ್ ಕ್ಯಾಸೆಟ್ಗಳನ್ನು ಕೇಳ್ತಾ ಇದ್ವಿ. ಮೊಹಲ್ಲಾಕ್ಕೆ ಹೋಗಿ, ಮಸ್ಜಿದಿಗೆ ಹೋಗಿ ಆ ಕ್ಯಾಸೆಟ್ಗಳನ್ನು ತಂದು ಕದ್ದು ಮುಚ್ಚಿ ಅದನ್ನು ಕೇಳೋದು, ಅದು ಇದು ಎಲ್ಲ ಇತ್ತು. ವೆಸ್ಟರ್ನು ಅದು ಇದು ಎಲ್ಲ ನಾಸ್ತಿಕರು ಎಲ್ಲ ವಾದಗಳನ್ನು ಓದ್ತಾ ಇದ್ವಿ. ಮರಾಠಿ, ಹಿಂದಿ ಅದು ಇದು ನಮಗೆ ಓದಿ ತಲೆ ಕೆಡಿಸಿಕೊಂಡು ಆಚಾರ್ಯರ ಹತ್ರ ಹೋದಾಗ ಈಶ್ವರ ಶಾಸ್ತ್ರಿ ಅಂತ ಒಬ್ಬರು ನಮ್ಮ ಆಚಾರ್ಯ ಸಹಪಾಠಿ, ಈ ನಮ್ಮ ಕೆಲಸ ಮಾಡ್ತಿದ್ರು ಪ್ರಾಜ್ಞ ಪಾಠಶಾಲಾ. ಆ ಪ್ರಾಜ್ಞ ಪಾಠಶಾಲಾ ಅದು ಯಾವುದು ವಾಯಿ
ವಾಯಿಯಲ್ಲಿ ಪ್ರಾಂತ್ಯ ಪಾಠಶಾಲೆಯಲ್ಲಿ ಅವರು ಅಧ್ಯಾಪಕ ಪ್ರಿನ್ಸಿಪಾಲ್ ಆಗಿದ್ರು. ಅವರು ನಾಸ್ತಿಕರು, ಮಹಾನಾಸ್ತಿಕ ಅಂಥವ್ರದೆಲ್ಲ ಗ್ರಂಥವನ್ನು ಓದಿ ತಲೆಗೆಡಿಸಿಕೊಂಡಿದ್ದಾಗ ಆಚಾರ್ಯ ಹೇಳ್ತಾರೆ ಎಲ್ಲ ಪ್ರಶ್ನೆಗೆ ಉತ್ತರ ಬರ್ತದೆ, ಏನು ಕಾಳಜಿ ಮಾಡ್ದ, ಎಲ್ಲ ಓದು ಆಗ್ತದೆ. ಆಮೇಲೆ ಯಾರು ಹೇಳೋದು ತತ್ವನಿರ್ಣಯ, ಗೀತಾಭಾಷ್ಯ, ತತ್ವಪ್ರಕಾಶ, ಈ 3 ಗ್ರಂಥಗಳನ್ನು ಓದಿದ್ರೆ ನಿನ್ನ ಮನಸ್ಸಿನೊಳಗೆ ಎಲ್ಲ ಸಂಶಯಗಳು ನಿನಾದನ. ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾದ್ರೆ ಶ್ರೀಮನ್ಯಾಯ ಸುಧಾ, ಚಂದ್ರಿಕಾ ಗ್ರಂಥಗಳನ್ನು ಓದಿದರೆ ಸಾಕು. ಎಲ್ಲ ಪ್ರಶ್ನೆ ಶ್ರೀಮನ್ಯಾಯ ಸುಧಾ ಅಂತೂ ಆಕರ ದೊಡ್ಡ ಕಾರ್ಯಕಾರಣ ಭಾವದ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದೆ, ಅದನ್ನು ಮುಗಿಸಿ ಬಿಡ್ತೇನೆ. ಕಾರ್ಯಕಾರಣ ಭಾವ ಅಂತ ಅನ್ನೋದು ದುರ್ದೈವದಿಂದ ಅದು ಅತೀಂದ್ರಿಯವಾಗಿದೆ ಅಂತ ಅನ್ನೋದು ನಮ್ಮ ಸಿದ್ಧಾಂತ. ಆ ಶಕ್ತಿ ಅತೀಂದ್ರಿಯ, ಹಾಗಾಗಿ ಅತೀಂದ್ರಿಯ ಅಂತ. ಆ ಅತೀಂದ್ರಿಯತ್ವವನ್ನು ನಾವು ಹೇಳಿದ್ರೆ ನಾವು ಹೇಗೆ ಪರಿಹಾರ ಮಾಡಿಬಿಡ್ತೇವೆ. ಅವನು ಅದನ್ನು ಅತೀಂದ್ರಿಯ ಅಂತ ಒಪ್ಪಲಿಕ್ಕೂ ತಯಾರಿಲ್ಲ. ಅತೀಂದ್ರಿಯ ಅಂತ ಅನ್ನದೇ ಅದು ಇಲ್ಲೇ ಇಲ್ಲ ಅಂತ ಹೇಳಿ ಅದರ ಬಗ್ಗೆ ಬೇಕಾದಷ್ಟು ಚರ್ಚೆಗಳು. ಕಾರ್ಯಕಾರಣ ಭಾವವೇ ಇಲ್ಲ. ಬೆಂಕಿ ಹಚ್ಚಿದಾಗ ಬಟ್ಟೆ ಸುಟ್ಟಿತು, ಬೆಂಕಿಯಿಂದ ಬಟ್ಟೆ ಸುಟ್ಟಿತು, ಬಟ್ಟೆಯಲ್ಲಿ ದಾಹ ಎನ್ನುವುದು ಬೆಂಕಿಯಿಂದ ಆಯಿತು ಅನ್ನುವುದನ್ನು ಒಪ್ಪುವುದಿಲ್ಲ ನಾನು. ಇಟ್ಸ್ ಎ ಕೋಇನ್ಸಿಡೆನ್ಸ್ ಎಂದು ಹೇಳುವಂತಹ ವಾದ. ಅದರ ಬಗ್ಗೆ ತಾತ್ವಿಕ ಚಿಂತನೆಗಳಿವೆ. ಅದು ಸುಮ್ಮನೆ ಡಿಸ್ಕಾರ್ಡ್ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ ಮೆಸೇಜ್ ಬಂದದ್ದಲ್ಲ. ಅದು ಮೊಬೈಲ್ನಲ್ಲಿ ಭಾರಿ ದೊಡ್ಡ ವಾದ ಇದೆ. ಆ ವಾದವನ್ನು ನಾನು ಸಹಜವಾಗಿ ಕೇಳಬೇಕಾದ್ರೆ ನೀವು ಕೇಳ್ತೇನೆ. ಒಂದು ಸಾಸರ್ ಇಟ್ಟು ಕಪ್ಪಿಡ್ತೀರಾ, ಕಪ್ಪಿಟ್ಟ ಮೇಲೆ ಸಾಸರ್ ಇಡ್ಲಿಕ್ಕೆ ಬರುತ್ತ. ಕೆಳಗೆ ಮೈಲಿಗೆ ಪದಾರ್ಥಗಳಿಲ್ಲ. ಸಾಸರ್ ಇಟ್ಟು ಅಲ್ಲ, ಒಳಗಿಂದೇನು ಹೇಳಿಲ್ಲ, ಸಾಸರ್ ಇಟ್ಟು ಕಪ್ಪಿಡ್ತೀರಾ, ಕಪ್ಪಿಟ್ಟ ಮೇಲೆ ಸಾಸರ್ ಇಡ್ಲಿಕ್ಕೆ ಬರುತ್ತಾ? ಹಾಗಾದರೆ ಸಾಸರ್ ಮೇಲೆ ಕಪ್ಪು ಇಡೋದು ಅನ್ನೋದೇನಿದೆ, ಇದು ಯಾಕೆ ದೃಷ್ಟಾಂತ ಕೊಟ್ಟೆ ಅಂದರೆ, ಈ ದೃಷ್ಟಾಂತವನ್ನ ನಮ್ಮ ಆಚಾರ್ಯರು ಒಂದು ಕಡೆ ಪುಸ್ತಕದಲ್ಲಿ ತೋರಿಸಿದ್ರು, ನೋಡಿದ್ರು, ಖಂಡನ ಮಾಡಿದ್ದಾರೆ. ನಾವು ಅದಕ್ಕೆ ಆ ದೃಷ್ಟಾಂತ ನೀವು ಯಾರಾದರೂ ರೆಫರ್ ಮಾಡಿದರೆ ಆ ದೃಷ್ಟಾಂತ ನಿಮಗೆ ಸಿಗ್ತದೆ. ಸಾಸರ್ ಕಪ್ಪಿನ ಮೇಲೆ ಇದೆ ಅನ್ನುವಂತಹ ಏನೊಂದು ಸಂಯೋಗವಿದೆ. ಈ ಸಂಯೋಗವಾಗೋದಕ್ಕೆ ಹೇಗೆ ಸಾಧ್ಯ ಅಂದಾಗ, ಯಾಕಂದ್ರೆ ಇವತ್ತಿನ ದಿವಸ ನೀವು ಸಾಸನ್ನು ಕಪ್ಪು ಉಪಯೋಗಿಸೇ ಇಲ್ಲ, ದೇವರ ತೀರ್ಥ ಆಗುವವರೆಗೆ ಏನಿದೆ. ಹಾಗಾಗಿ ಇಷ್ಟೇ ಕೇಳಿ ಸಂತೋಷ ಪಡೋದು. ಸಾಸರಲ್ಲಿ ಕಪ್ಪು ಇಟ್ಟಾಗ ಆ ಕೆಳಗಿದು ಬೇಕು, ಕಾರಣ ಇದೆ. ಇದಾದ ಮೇಲೆ ಅದು ಬರ್ತದೆ, ಅದಿಲ್ಲದೆ ಇಡೋದಕ್ಕೆ. ಉದಾಹರಣೆಗೆ ಇದನ್ನ ನಾನು ಹೇಳಿದ್ದು ಹೀಗೆ ಮೊದಲ 100 ದೃಷ್ಟಾಂತಗಳನ್ನು ಕೊಟ್ಟು ಅದನ್ನು ಸಮರ್ಥನ ಮಾಡಿ, ದೃಷ್ಟಾಂತವಲ್ಲ ಮಾತ್ರವಲ್ಲ ಯುಕ್ತಿಯಿಂದ ಅದನ್ನು ಸಮರ್ಥನ ಮಾಡಿ ಬರ್ತದೆ. ಈ ತರಹದ ಮಾತುಗಳು ಬೇಕಾದಷ್ಟಿದೆ. ಶ್ರೀಮದ್ ಆಚಾರ್ಯರು ಹೇಳುವಂತಹ ಈ ಸಿದ್ಧಾಂತವೇನಿದೆ, ಇದು ಕೇವಲ ಅಂದರೆ ಕೇವಲ ದೇವರು ಭಕ್ತಿ ಎಲ್ಲ ಬಡ್ಕೊಂಡು ತಪ್ಪಾಯಿತು, ಅಪರಾಧ ಕ್ಷಮಾಪಣೆ ಮಾಡು, ಸ್ವಾಮಿಗಳ ಮುದ್ರಾಧಾರಣೆ, ಪಾದಪೂಜೆ, ಊಟ, ಎಂಜಲು, ಮುಸುರಿ, ಹಾಲು, ಇದು ದಾಂಧಲೆ, ಇಷ್ಟಕ್ಕೆ ನಮ್ಮ ಮಾಧ್ವರ ಬುದ್ಧಿ ಅಥವಾ ಮಾಧ್ವರ ಜೀವನ ಸೀಮಿತವಾಗಿದೆ ಅಂತ ಭಾವಿಸಬೇಡಿ. ಅತೀ ಆಳವಾದ, ಅತ್ಯಂತ ಇವತ್ತಿನ ಅತ್ಯಂತ ನಾಸ್ತಿಕರಿಗೂ ಸವಾಲಾಗಿ ನಿಲ್ಲುವ, ಅತ್ಯಂತ ಘನತರ ಬುದ್ಧಿವಂತರಿಗೂ ಕೂಡ ಉತ್ತರವನ್ನು ಕೊಡತಕ್ಕ, ಸಾಮರ್ಥ್ಯವನ್ನು ಪಡೆದ ಸತ್ವಶಾಲಿಯಾದ, ಆಧ್ಯಾತ್ಮಿಕವಾಗಿಯೂ ಬೌದ್ಧಿಕವಾಗಿಯೂ ನ್ಯಾಷನಲ್ ಆಗಿಯೂ ಭಾರೀ ದೊಡ್ಡ ಸತ್ವಶಾಲಿಯಾಗಿರ್ತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು ಮುಂತಾದವರೆಲ್ಲರೂ ನಮಗೆ ಕೊಟ್ಟಿದ್ದಾರೆ. ಆ ಗ್ರಂಥಗಳ ಪರಿಜ್ಞಾನವಿಲ್ಲದೆ ನಾವು ಮೂರ್ಖರಂತೆ ಇರಬಾರದು, ಜ್ಞಾನವನ್ನು ಮಾಡಿಕೊಡಬೇಕು ಅಂತ ನಮ್ಮ ಅಭಿಪ್ರಾಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನೂ ಅನೇಕ ಮಾತುಗಳಿದೆ, ಸ್ವಾಮಿಗಳ ಉಪದೇಶವಾಗಬೇಕು. ಸಂಕ್ಷೇಪದಲ್ಲಿ ನಾನು ಸಿಗ್ಮೆಂಟ್ ಫ್ಲೂಯಿಡಿನ ಒಂದು ಮಾತನ್ನು ಹೇಳಿ ಸಂಕ್ಷೇಪ, ಅವನ ಡ್ರೀಮ್ ಇಂಟರ್ಪ್ರಿಟೇಷನ್ ಅಂತನ್ನುವಂತಹ ಒಂದು ಪುಸ್ತಕ ಇದೆ. ನೀವು ಓದಿರ್ಬೋದು ಅನೇಕ ಜನ. ಯಾಕಂದರೆ ಡ್ರೀಮ್ ಅಂತಂದರೆ ಅನೇಕ ಜನರಿಗೆ ಸಂಶಯ ಇರ್ತದೆ. ಯಾಕಂದರೆ ಅನೇಕ ಏನೇನೋ ಕೆಟ್ಟ ಕನಸು ಬೀಳುತ್ತಿರ್ತಾರೆ. ಹಾಗಾಗಿ ಅವರೇನಾದರೂ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರ ಅಂತ ಓದುವಂತಹ ಜನರು ಇದ್ದಾರೆ. ಡ್ರೀಮ್ ಇಂಟರ್ಪ್ರಿಟೇಷನ್ ಬಗ್ಗೆ ಹೇಳುವಂಥದ್ದು ಏನು ಅಂತಂದರೆ, ಭಾಳ ಮಾತುಗಳನ್ನು ಹೇಳ್ತಾನೆ, ಅಷ್ಟೆಲ್ಲ ಹೇಳಿಲ್ಲ. ನಾನು ಮಲಗಿರ್ತೇನೆ ಅಂತಂದು, ನಾನು ಮಲಗಿದಾಗ ಯಾರೋ ಪಕ್ಕದಲ್ಲಿದ್ದವರು ಈ ದೊಡ್ಡ ಸಮೂಹದಲ್ಲಿ ಮಲಗಿದಾಗ ಹಾಗೆ ಆಗ್ತಾರೆ. ಯಾರೋ ನೀರು ಕುಡಿತಿರ್ತಾರೆ ರಾತ್ರಿ 1 ಗಂಟೆಗೆ,
ಆಮೇಲೆ ಆ ನೀರು ಬೀಳುತ್ತದೆ. ನೀರು ನನ್ನ ಪಾದಕ್ಕೆ ಕಾಲಿಗೆ ಹತ್ತಿತು. ಕಾಲಿಗೆ ನೀರು ಹತ್ತಿದ ತಕ್ಷಣಕ್ಕೆ ಇಷ್ಟು ಸೆನ್ಸಿಟಿವ್ ಆಗಿದೆಯಲ್ಲ ನಮ್ಮ ಮೈಂಡು, ಅದು ನಾನು ಸಮುದ್ರದಲ್ಲಿ ಬಿದ್ದಂತೆ ಎದ್ದಂತೆ ನಮಗೆ ಈಸಾಡಿದಂತೆ ನಮಗೆ ಕನಸು ಬೀಳುತ್ತದೆ ಅಂತ ಅವರ ಇಂಟರ್ಪ್ರಿಟೇಷನ್. ಇಂಥದ್ದು ಒಂದು ನೂರಾರು ಸಾವಿರ ಅಲ್ಲ. ಎಣ್ಣೆಯ ಮೆರವಣಿಗೆ ಅಂತ ಇದೆ ನೋಡ್ಕೊಂಡು ಮಾಡ್ತಾರೆ. ಈ ತರಹದ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಇದು ಯಾವ ಎಕ್ಸ್ಪ್ಲನೇಷನ್ನು ನಮಗೇನು ಏನೂ ತೊಂದರೆ ಇಲ್ಲ. ಅದರ ಬಗ್ಗೆ ಡ್ರೀಮಿನ ಇಂಟರ್ಪ್ರಿಟೇಷನ್ ಮಾಡಿದ್ದಕ್ಕೆ ಫ್ರೀಡನ್ನ ಉದೋ ಮಾಡಿದ್ದೇನು, ಗೌರವ ಕೊಟ್ಟದ್ದೇನು, ಅವನ ಸೈಕಾಲಜಿಯನ್ನು ಏನು ಓದಿದ್ದು ಇಷ್ಟು ಗೌರವ, ಅವನು ದೇವರನ್ನು ತೆಗೆದುಹಾಕಿಬಿಟ್ಟ, ದೇವರನ್ನು ಪೂರ್ಣ ಡಿಸ್ಪ್ಲೇಸ್ ಮಾಡಿಬಿಟ್ಟ ಇತ್ಯಾದಿ ಇತ್ಯಾದಿ ಹೇಳುವಂತಹ ವಾದಗಳೆಲ್ಲ ಬಂತು. ಭಾರಿ ದೊಡ್ಡದಾಗಿ ವಾದಗಳು. ಏನು ಸಮಸ್ಯೆಗಳಿವೆ ಇದೆಲ್ಲ ದೇವರ ವ್ಯವಹಾರದ ಸಣ್ಣ ಮಾತಿನೊಳಗೆ ಹೇಳುವುದಾದರೆ ದೇವರು ಇದಕ್ಕೆ ನಿಮಿತ್ತ ಮಾಡಿಕೊಂಡು ಮಾಡಿದ. ಪರಮಾತ್ಮ ಸ್ವಪ್ನವನ್ನು ನಮಗೆ ತೋರಿಸಿದ. ಆ ಸ್ವಪ್ನಕ್ಕೆ ನಿಮಿತ್ತಗಳು ಅನೇಕ. ಆ ನಿಮಿತ್ತಗಳನ್ನು ಅವನು ಇಂಟರ್ಪ್ರಿಟ್ ಮಾಡಿದ್ದಾನೆ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಂಥ ವೇದವ್ಯಾಸ ದೇವರು ಹೇಳುತ್ತಾ ಇದ್ದದ್ದು ಸಹಿತ ಉಪನಿಷತ್ತಿನಲ್ಲಿ ಹೇಳಿದ ಮಾತು. ದೇವರು ನಿರ್ಮಾಣ ಮಾಡಿದ ಸ್ವಪ್ನ ಅಂತನ್ನುವ ವಸ್ತು ಏನಿದೆ, ಆ ಸ್ವಪ್ನ ಎಂಬಂತಹ ವಸ್ತು ಇದು ನಿರ್ಮಾಣವಾಗೋದು ಹೇಗೆ? ಅತ್ಯಂತ ಸಟ್ಲೆಸ್ಟ್ ಆಗಿರುವಂತಹ ವಾಸನ, ಸಂಸ್ಕಾರ, ಇಂಪ್ರೆಷನ್ಸ್ ಅವು ನಮ್ಮ ಮೈಂಡಿನಲ್ಲಿ ಇವೆ. ಅವುಗಳನ್ನೆಲ್ಲ ಜೋಡಣೆ ಮಾಡಿ, ಅವುಗಳನ್ನೆಲ್ಲ ಕೂಡಿಸಿ ಅವುಗಳನ್ನೆಲ್ಲ ಎಡಿಕ್ಟ್ ಮಾಡಿ ಪರಮಾತ್ಮ ನಮಗೆ ಸ್ವಪ್ನವನ್ನು ತೋರಿಸ್ತಾರೆ. ಹಾಗಾಗಿ ಸ್ವಪ್ನ ಎನ್ನುವಂಥದ್ದು ಇದು ದೇವರ ನಿರ್ಮಿತಿ ಇತ್ಯಾದಿ ಮಾತುಗಳನ್ನು ತಿಳಿದುಕೊಳ್ಳುವುದಕ್ಕೆ ಅನೇಕ ಮಾತುಗಳಿವೆ. ಹೀಗೆ ಆಚಾರ್ಯರ ಸಿದ್ಧಾಂತ ನೋಡವಾದದ್ದು ಸ್ವಲ್ಪ ವೇದಾಂತದ ಭಾಗಕ್ಕೆ ಒಂದು. ವೇದಾಂತ ಅಂದರೆ ಪರಮತ ಖಂಡನವಲ್ಲ. ನಮ್ಮ ಶ್ರೀಮದಾಚಾರ್ಯ ಸಿದ್ಧಾಂತದ ವಿಷಯದಲ್ಲಿ ಹೇಳುವುದಾದರೆ ಶ್ರೀಮದಾಚಾರ್ಯ ಎರಡು ಅತಿ ಪ್ರಧಾನವಾದಂತಹ ಉಪದೇಶವನ್ನು ಮಾಡ್ತಾರೆ. ಆ ಎರಡು ಮಾತುಗಳನ್ನು ಬಹಳಷ್ಟು ಹೇಳಬೇಕು ಇಟ್ಕೊಂಡಿದ್ದೆ. ಅಚ್ಛೇದ್ಯಸ್ಯಾಪಿ ಜೀವಸ್ಯ ವಿಭಾಗಂ ಬಹುಧಾ ಅಚ್ಛೇದ್ಯೋಯ ಪದಾರ್ಥೋಯ ಮತ್ಲೇದ್ಯೋ ಶೋಷೇವ ಚ ಎಂಬುದಾಗಿ ಶ್ರೀಮದಾಚಾರ್ಯರು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಎಲ್ಲ ಜೀವರಾಶಿಗಳು ಚೇತನ ಅನ್ನೋ ವಸ್ತು ಏನಿದೆಯೋ ಆ ಎಲ್ಲ ಚೇತನವೂ ಕೂಡ ಅಚ್ಛೇದ್ಯ, ಕತ್ತರಿಸಲಿಕ್ಕಾಗುವುದಿಲ್ಲ, ಕುಟ್ಲಿಕ್ಕಾಗುವುದಿಲ್ಲ, ಪುಡಿ ಮಾಡಲಿಕ್ಕಾಗುವುದಿಲ್ಲ, ಸುಡೋದಕ್ಕೆ ಸಾಧ್ಯವಿಲ್ಲ, ನೆನೆ ಹಾಕಿ ಅದನ್ನು ಇಲ್ಲ ಅಂತ ಮಾಡಲಿಕ್ಕಾಗುವುದಿಲ್ಲ, ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಜಗತ್ತಿನಲ್ಲಿರುವ ಎಂಥ ಮೇರು ಪರ್ವತದ ಕೋಟಿ ಮೇರು ಪರ್ವತವನ್ನು ತಂದು ಈ ಜೀವ ಚೈತನ್ಯದ ಮೇಲೆ ಎತ್ತಿ ಅಪ್ಪಳಿಸಿ ಆ ಜೀವ ಚೈತನ್ಯಕ್ಕೆ ಏನಾದರೂ ನೋವಾಗಿದೆ, ಅದು ಸಾಯುವುದಿಲ್ಲ. ಇಂಥ ಜೀವ ಚೈತನ್ಯ ಇದು ಕೇವಲ ದೇವರಲ್ಲ, ನಮ್ಮಂಥ ಅಥವಾ ಇನ್ನೂ ಅಧಮವಾದಂತಹ ಜೀವ ಚೈತನ್ಯಕ್ಕೂ ಈ ವಿಧವಾದ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಭಗವಂತ ಆ ಶಕ್ತಿಯನ್ನು ನಿಯಮನ ಮಾಡ್ತಾನೆ. ಯದನುಗ್ರಹದ ಸಂತೆ ನ ಸಂತಿ ಯದುಪೇಕ್ಷೆಯ, ಭಗವಂತ ಉಪೇಕ್ಷೆ ಮಾಡಿದರೆ ಅದು ಏನೂ ಇಲ್ಲದೆ ನಾಶವಾಗಲಿಕ್ಕೆ ಸಾಧ್ಯವಿದೆ ಜೀವ. ದೇವರು ಅದನ್ನು ನಿತ್ಯಾತ್ಮತೆಯ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ, ನಿಯಮನ ಮಾಡ್ತಾನೆ. ಆದ್ದರಿಂದ ಅದರಲ್ಲಿ ಆ ಶಕ್ತಿ. ಇನ್ನೊಂದು ಮಾತನ್ನು ಆಚಾರ್ಯರು ಹೇಳ್ತಾರೆ, ಇಂಥ ಜೀವನನ್ನು ಕೂಡ ಛೇದನ ಮಾಡ್ತಾರೆ ಪರಮಾತ್ಮ. ಅತ್ಯಂತ ಸೂಕ್ಷ್ಮವಾದ ರೂಪದಲ್ಲಿ ಛೇದನ ಮಾಡೋದು ಅಂದ್ರೆ ಏನು ಗೊತ್ತಾ? ಛೇದನ ಮಾಡೋದು ನಾವು ಬಟ್ಟೆಯನ್ನು ಹರಿದ್ರೆ ಒಂದು ಕಡೆಗೆ ಕೆಂಪು ಬಣ್ಣ, ಇನ್ನೊಂದು ಕಡೆಗೆ ನೀಲಿ ಬಣ್ಣ ಇತ್ತು ಅಂತಂದ್ರೆ ಎರಡು ಬಣ್ಣವಾಗಿ, ಇಲ್ಲಿ ಆ ಬಣ್ಣ ಬರುವುದಿಲ್ಲ, ಈ ಬಣ್ಣ ಬರುವುದಿಲ್ಲ. ಹಾಗಲ್ಲ, ಒಬ್ಬ ಜೀವನ ಛೇದನವನ್ನು ಮಾಡಿದರೆ ಕಣ್ಣಟ್ಟೆ ಬಂತು, ಕಿವಿ ಅಟ್ಟೆ ಹೋಯಿತು, ಹೀಗಾಗುವುದಿಲ್ಲ. ಈ ಜೀವದ ಅಂಶದಲ್ಲಿ ಎಷ್ಟೆಷ್ಟು ಫ್ಯಾಕಲ್ಟಿಗಳಿದೆ, ಏನೇನಿದೆ, ಮನಸ್ಸು ಮೊದಲು ಮಾಡಿ, ಪ್ರಾಣ ಮೊದಲು ಮಾಡಿ, ಪ್ರಾಣ, ಮನಸ್ಸು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇತ್ಯಾದಿ ಇತ್ಯಾದಿ ಏನೇನು ವಸ್ತುಗಳಿವೆ ಅದೆಲ್ಲವೂ ಡೂಪ್ಲಿಕೇಟ್ ಆಗಿ ಇನ್ನೊಂದು ಜೀವದ ಅಂಶದಲ್ಲಿ ಬರ್ತದೆ. ಎರಡು ಜೀವವಾದರೆ ಎರಡು ಅಂಶ, ಸಾವಿರವಾದರೆ ಸಾವಿರ ಜೀವ. ಈ ವಿಧವಾದಂಥದ್ದು ಕಾರ್ಬನ್ ಕಾಪಿ ಅಲ್ಲ, ಸ್ಕ್ಯಾನ್ ಮಾಡಿದ ಕಾಪಿ ಅಲ್ಲ. ಭಾರಿ ವಿಚಿತ್ರವಾಗಿರ್ತದೆ. ಇದು ಭಗವಂತನ ಅಚಿಂತ್ಯ ಶಕ್ತಿ. ಇದನ್ನು ಉಪದೇಶಾಧ್ಯತಾಕರಣಾದಿ ದೋಷ ಪ್ರಸಕ್ತಿ ಕೃತ್ಸ ಪ್ರಸಕ್ತಿಯಲ್ಲಿ ರವೇದತ್ವ ಶಬ್ದಕೋಪವಾದ ಸೂತ್ರದಲ್ಲಿ
ಆಚಾರ್ಯರು ಹೇಳ್ತಾರೆ, ಟೀಕಾಕೃತ್ಪಾದರು ವಿವರಣೆ ಮಾಡ್ತಾರೆ, ಚೈತನ್ಯಂ ಅವಚ್ಛೇದಕಂ ವಿಧಾಯ. ಚೈತನ್ಯ ಚೇತನತ್ವ ಅಂತ ಅನ್ನೋದೇನಿದೆ ಅದನ್ನು ಅವಚ್ಛೇದಕವಾಗಿ ಮಾಡಿ, ಅರ್ಥಾತ್ ಎಲ್ಲ ಚೇತನರನ್ನು ಕೂಡ ವಿಭಾಗವನ್ನು ಮಾಡ್ತಾನೆ. ಆದರೆ ಅದರಲ್ಲಿ ಭೇದವಿರುವುದಿಲ್ಲ, ವಿಶೇಷ ಬಲ ಅದರಲ್ಲಿ ಭೇದವಿದೆ ಎಂಬುದಾಗಿ ಹೇಳುವಂತಹ ಶ್ರೀಮದಾಚಾರ್ಯರ ಅದ್ಭುತವಾದ ಮಂತ್ರಾಲಯಗಳೆಲ್ಲ ಸಾವಿರ ಲಕ್ಷ ಸಿದ್ಧಾಂತಗಳು, ಲಕ್ಷ ಸಿದ್ಧಾಂತಗಳು, ಕೋಟಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡತಕ್ಕಂತಹ ಏಕಮೇವ ಅದ್ವಿತೀಯ ಕೃತಿ ಅಂದರೆ ಶ್ರೀಮನ್ಯಾಯ ಸುಧಾ. ಎಂಥ ಪ್ರಶ್ನೆಗಳು ಬಂದರೂ ಕೂಡ ನಮಗೆ ಹೆದರಬೇಕಾಗಿಲ್ಲ, ಅತ್ಯಂತ ಧೈರ್ಯದಿಂದ ನಾವು ಹೆಚ್ಚು ಚಿಂತನವನ್ನು ಮಾಡಬೇಕು, ಗುರುವನ್ನು ಪಡಿಬೇಕು. ಆ ಗ್ರಂಥಗಳನ್ನು ಮೇಲಿಂದ ಮೇಲೆ ಅದನ್ನು ಆವೃತ್ತಿ ಮಾಡಿದಾಗ ನಮಗೆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗ್ತದೆ. ಅಂಥ ಶ್ರೀಮದಾಚಾರ್ಯರ ಆ ಗ್ರಂಥದ ಎಲ್ಲ ಸಾರಾಂಶ ಶ್ರೀಮದಾಚಾರ್ಯರೇ ಹೇಳಿದಂತೆ ಎರಡು ಮಾತಿನಲ್ಲಿ ತಿಳಿಬೇಕು, ಮೂರನೇ ಮಾತನ್ನು ಸೇರಿಸಬೇಕು. ಎಂಬ ಗುಣ, ಜ್ಞಾನ ಎಂಬ ಗುಣ, ಶಕ್ತಿ ಎಂಬ ಗುಣ, ಪರಮಾತ್ಮನ ದಯ ಎಂಬ ಗುಣ, ಒಂದೊಂದು ಗುಣವೂ ಅನಂತ ಗುಣಪೂರ್ಣವಾಗಿದೆ. ಸರ್ವೇ ಸರ್ವಾತ್ಮಕ, ಹಾಗಾಗಿ ಸರ್ವಕರ್ತಾರ ಏವ ಚ ಎಂಬುವಂತಹ ಮಾತು. ಹೀಗಾಗಿ ಶ್ರೀಮದಾಚಾರ್ಯರು ಹೇಳುವಂತಹ, ನಾನು ಎಲ್ಲೋ ಒಂದ್ಸಲ ಹೇಳಿದೆ, ಬೇರೆ ಬೇರೆ ಅನಂತ ಗುಣಪೂರ್ಣನಾಗಿ ತೋರುವುದು ಕೇವಲ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಭಾರಿ ಆಶ್ಚರ್ಯ. ಒಂದು ರೂಪಕ್ಕೆ ಒಂದು ರಾಮ ಎನ್ನುವಂತಹ ರೂಪವಿದ್ರೆ ಆ ರಾಮನಿಗೆ ರಾಮ, ಕೃಷ್ಣ, ಕೇಶವ, ಮಾಧವ, ಗೋವಿಂದ, ನರಸಿಂಹ, ಹರಿಗ್ರೀವ, ವೇದವ್ಯಾಸ ಎಂಬ ರೂಪ. ಆ ರಾಮೋದ್ಭೂತವಾದಂತಹ ಕೃಷ್ಣನಿಗೆ ಮತ್ತೆ ಅನಂತ ರೂಪಗಳು, ಆ ಕೃಷ್ಣೋದ್ಭೂತವಾದ ಒಂದು ರೂಪಕ್ಕೆ ಮತ್ತೆ ಅನಂತ ರೂಪಗಳು, ಹೀಗೆ ಅನಂತ ರೂಪಗಳು ಎನ್ ರೇಸ್ ಟು ಎನ್. ಅಷ್ಟು ಅದ್ಭುತವಾದ ರೀತಿಯಲ್ಲಿ ನಾವು ಅದರ ಪರಿಜ್ಞಾನವನ್ನು ಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ. ಮಾಡಿಕೊಳ್ಳುವುದಿಲ್ಲ, ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಅಂಥ ಅದ್ಭುತವಾದಂತಹದ್ದು ಇದು ಬ್ರಹ್ಮ ಎಂಬ ಶಬ್ದದ ನಿಜವಾದ ಬ್ರಹ್ಮ. ನಾವು ನಿಜವಾಗಿ ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ನಾವು ಸತ್ಯಾಂತರ ನಡೆಯೋದು ನಮ್ಮ ದೃಷ್ಟಿಯಿಂದ ನಡೀತೇವೆ, ಸತ್ಯಧ್ಯಾನ ನಡೆಯೋದು ನಮ್ಮ ದೃಷ್ಟಿಯಿಂದ ನಡೀತೇವೆ, ರಾಯರು ನಮ್ಮ ದೃಷ್ಟಿಯಿಂದ ನಡೀತೇವೆ. ಏನಿದ್ರು ನಮ್ಮದೇ ಮಾನದಂಡ, ನಮ್ಮ ಕೈಯಲ್ಲಿ ಏನಿದೆ ಪ್ಯಾರಾಮೀಟರ್ ಅದರಿಂದ ನಾವು ನಡೀತೇವೆ. ದೇವರೇನು ಹೊಸದ ಪರಿಣಾಮ ದೂರದವನ ಅಲ್ಲ, ಅವನು ಪಡೆಯುವುದು ನಮ್ಮ ಮಾನದಂಡದಲ್ಲಿ ಹೆಚ್ಚಿದೆ. ದೇವರನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂತೆ, ಊಹೆ ಮಾಡಲಿಕ್ಕಾದ್ರೆ ನಮಗೇನಿದೆ ಅಂತಲ್ಲ, ನಾವು ಏನು ಬುದ್ಧಿ ಏನು ಮಹಾ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ದಕ್ಷಿಣಾದಿ ದೇವತೆಗಳು, ಪರಮಾತ್ಮ ಶಕ್ತಿ. ಒಂದೇ ಒಂದು ಮಾತನ್ನು ಹೇಳ್ತೇನೆ. ಶ್ರೀಮದಾಚಾರ್ಯ ಟೀಕಾಕೃತ್ಪಾದರು ಗೀತಾ ಭಾಷ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ವಿಧಿಭಾಸ ಸದೃಶಿ ಸಾಸ್ಯ ದಿವಿ ಸೂರ್ಯ ಸಹಸ್ರಸ್ಯ ಭವೇ ವಿಧವದುಚಿತ ವಿಧಿಭಾಸ ಸದೃಶಿ ಸಾಸ್ಯ ಭಾಸಸ್ತಸ್ಯ ಮಹಾತ್ಮ. ಅನಂತ ಸೂರ್ಯನು ಗಗನದಲ್ಲಿ ಆಕಾಶದಲ್ಲಿ ಏಕಕಾಲದಲ್ಲಿ ಉದಿಸಿದರೆ ಏನು ಬೆಳಕು ಬರಬೇಕೋ ಆ ಬೆಳಕು ಪರಮಾತ್ಮನಿಗೆ ಉಂಟು. ಇಷ್ಟು ಕೃಷ್ಣ ಹೇಳಿದ ಈ ಮಾತನ್ನ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹೋಗ್ಲಿಕ್ಕೆ ತಯಾರಿಲ್ಲ. ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ಕೃಷ್ಣ ಹೇಳಿದ ಮಾತನ್ನೇ ಒಪ್ಪಿಕ್ತಾ ಇರಲಿಲ್ಲ. ಯಾಕೆ ನೋಡ್ಕೊಳ್ಳಿ, ನಾನು ಯಾಕೆ ಟೀಕಾಕಾರರು ಒಪ್ಪೋದಿಲ್ಲ ಹೇಳಿ. ದಿವಿ ಸೂರ್ಯ ಸಹಸ್ರಸ್ಯ, ಸೂರ್ಯನಿಗೆ ಎಷ್ಟಿದೆ? ಸೂರ್ಯನಿಗೆ ಕಾಂತಿ ಎಷ್ಟಿದೆ? ಸೂರ್ಯ ಕೆ ಫಾರ್ ಸೂರ್ಯ ಕಾಂತಿ, ಅದು ಎಷ್ಟೋ ಇದೆ. ಆ ಸೂರ್ಯ ಕೆ ಏನಿದೆ, ಕೆ ಎಷ್ಟು ಎನ್ ಅಂದ್ರೆ ಏನಾಯ್ತು? ಅನಂತವಾದ ಕಾಂತಿ ರೇಷ್ಟು ಅನಂತ ಮಾಡಿದಾಗ ಅದು ದೇವರಿಗೆ ಸಮಾನ ಅಂತ ಹೇಳುವುದಾದರೆ, ಸೂರ್ಯನಿಗಿಂತ ಕೋಟಿ ಪಟ್ಟು ಹೆಚ್ಚು ಬೆಳಕಿರತಕ್ಕಂತಹ ಮತ್ತೊಂದು ವಸ್ತು ಇದೆಯಲ್ಲ, ಅದು ಅನಂತ ಮಾಡಿದರೆ ಅದಕ್ಕೆ ದೇವರಿಗೆ ಸಮಾನ ಆಗಬೇಕು. ಇಲ್ಲಾಂದ್ರೆ ದೇವರು ಕಡಿಮೆ ಅಂತ ಅನಂತದಲ್ಲಿ ತಾರತಮ್ಯ ಇದೆ. ಸೂರ್ಯನ ಕಾಂತಿ ಕೆ, ಅವನ ಕಾಂತಿ ಕೆ 10, ಕೆ 100, ಕೆ 1000, ಕೆ 1 crore, 1 CR. ಸೂರ್ಯನಿಗಿಂತಲೂ ಕೋಟಿ ಪಟ್ಟು ಹೆಚ್ಚಾಗಿರುವಂತಹ ಬೆಳಕಿರುವಂತಹ ಒಂದು ತೇಜೋಮಂಡಲವಿದೆ ಅಂತ ಕಲ್ಪನೆ ಮಾಡಿ. ಅದಕ್ಕಿಂತಲೂ ಅನಂತ ಪಟ್ಟು ದೇವರ ಹೌದೋ ಅಲ್ವೋ? ಹೌದು. ಅಂದ ಮೇಲೆ ಅನಂತ ಸೂರ್ಯನ ಸಮಾನವಾದ ಕಾಂತಿ ಅಂತ ಹೇಗೆ ಹೇಳಲಿಕ್ಕಾಗತ್ತೆ?
ಅದಕ್ಕಂತಾರೆ ಟೀಕಾಕೃತಾದರು ಪರಮಾತ್ಮ ನಿರುಪಮ. ಪರಮಾತ್ಮನಿಗೆ ಉಪಮೆ ಇಲ್ಲ. ಉಪಮೆ ಇಲ್ಲ ಅಂತಾದ ಮೇಲೆ ಪರಮಾತ್ಮನಿಗೆ ಅನಂತ ಸೂರ್ಯನ ಉಪಮಾನವನ್ನು ಕೊಡತಕ್ಕಂಥ ತಪ್ಪು. ಬೋಲ್ಡೆಸ್ಟ್ ಸ್ಟೇಟ್ಮೆಂಟ್ ಆದ ದೇವರ ಮಾತನ್ನು ಕೂಡ ವ್ಯವಹಾರದ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಸುಪ್ರಸೀಡ್ ಮಾಡಿ ಟೀಕಾಕೃತ ಮಾತಾಡ್ತಾರೆ. ಅರ್ಥಾತ್ ಕೃಷ್ಣನ ಮಾತಿನ ಅರ್ಥವನ್ನು ನಮಗೆ ತಿಳಿಸ್ತಾರೆ. ತಿಳಿದುಕೊಳ್ಳುವುದಕ್ಕೆ ಕೃಷ್ಣ ಕೊಟ್ಟ ಅನಂತ ಸೂರ್ಯರ ಪ್ರಕಾಶ ಏನಿದೆಯೋ ಆ ಪ್ರಕಾಶ ಅಂತ ದೇವರನ್ನು ಹೇಳಿದ. ನಿಮಗೆ ಗೊತ್ತು ಗ್ಯಾಲಕ್ಸಿ ಏನ್, ವಾಟ್ ಈಸ್ ಗ್ಯಾಲಕ್ಸಿ, ವಾಟ್ ಈಸ್ ನೆಬ್ಯುಲಾ. ಸೂರ್ಯನಿಗಿಂತ ಎಷ್ಟಿದೆ? ಸೂರ್ಯ ಏನು ಮಿಡಲ್ ಸ್ಟಾರ್, ಅವನಿಗಿಂತಲೂ ಚಿಕ್ಕ ಸ್ಟಾರ್ಗಳಿದೆ, ಅದಕ್ಕಿಂತಲೂ ಅದ್ಭುತವಾದಂತಹ ಸ್ಟಾರ್ಗಳಿವೆ. ಹಾಗಾದ್ರೆ ಕೋಟಿ ಕೋಟಿ ಪಟ್ಟು ಕೋಟಿ ಕೋಟಿ ಅಂದ್ರೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಊಹೆನೇ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಿಮಗೆ. ಅಂಥ ಪ್ರಚಂಡವಾದಂತಹ ಸ್ಟಾರ್ಗಳಿದೆಯಲ್ಲ, ಅವರು ಅನಂತ ಪಟ್ಟಲ್ಲೇ ದೇವರು ಹಾಗಾದರೆ. ಹಾಗಾದ್ರೆ ಅದನ್ನು ಹೇಳದೆ ಸೂರ್ಯನಿಗೆ ಸಮಾನ, ಅನಂತ ಸೂರ್ಯನಿಗೆ ಸಮಾನ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಆದ್ದರಿಂದ ಸಮಾನ ಅಲ್ಲ, ತಿಳ್ಕೊಳ್ಳಿಕ್ಕೆ ಹೇಳಿದಂತಹ ಅಂತ ನಿರುಪಮತ್ವ ಎಂಬ ಯುಕ್ತಿಯಿಂದ ಟೀಕಾಕರ್ತಾದಲ್ಲಿ ಈ ಮಾತಿನ ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾರಿಗೆ ಕಲ್ಪನೆ ಬರಲಿಲ್ಲ, ಬಹಳ ವಿಚಿತ್ರವಾದಂತಹ ಮಾತಿದೆ. ಇಲ್ಲಿ ಹೇಳುವ ತಾತ್ಪರ್ಯ, ದೇವರ ನಾವು ನಮ್ಮ ದೇಹದ ಒಂದೊಂದು ಸೆಲ್ಗಳು ಕೂಡ ದೇವರಿಗೆ ಸ್ತೋತ್ರವನ್ನು ಮಾಡುವುದಕ್ಕೆ ನಾವು ಹೊರಟ್ರೆ ಸಾಧ್ಯವಿಲ್ಲವಲ್ಲ. ಅನಂತಾನಂತ ಜೀವರಾಶಿಗಳು ಕೂಡಿದರೂ ದೇವರನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರ ಶಕ್ತಿಯ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ದೇವರ ಶಕ್ತಿಯ ಬಗ್ಗೆ ದೇವರು ಇಲ್ಲಿದ್ದಾನೆ, ಪರಮಾಣು ರೂಪದಲ್ಲಿ ದೇವರು ಇದ್ದಾನೆ. ಅವನ ತಲೆ ಮೇಲೆ ಅನಂತಾನಂತ 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 ಬ್ರಹ್ಮಾಂಡಗಳು ನಿಮಗೆ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯವಿತ್ತು. ಅದರ ಶಬ್ದವನ್ನು ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಅನಂತ ಬ್ರಹ್ಮಾಂಡಗಳನ್ನು ಒಂದರ ಮೇಲೆ ಒಂದರ ಮೇಲೆ ಒಂದು ಜೋಡಿಸಿದಂತೆ ಇಟ್ಟರೆ ಆ ಪರಮಾಣು ರೂಪದಲ್ಲಿರುವಂತಹ ಭಗವಂತನಿಗೂ ಕೂಡ ಅಷ್ಟೆಲ್ಲ ಬ್ರಹ್ಮಾಂಡವನ್ನು ಧಾರಣೆ ಮಾಡುವ ಶಕ್ತಿ ಪರಮಾತ್ಮನಿಗಿದೆ ಎನ್ನುವಂಥದ್ದು ಪರಾಸ್ಯ ಶಕ್ತಿ. ವಿವೇಕ ಶೂನ್ಯತೆ ಸ್ವಾಭಾವಿಕ ಜ್ಞಾನವರ ಕ್ರಿಯಾಚಾರ ಇತ್ಯಾದಿ ಮಾತುಗಳಿಂದ ನಾವು ತಿಳಿಯಬೇಕಾದದ್ದು, ಎಷ್ಟು ಸ್ಟ್ರೆಚ್ ಮಾಡಲಿಕ್ಕೆ ಸಾಧ್ಯವೋ ಅಲ್ಲಿ ಹುನ್ನಾಗಿ ಹೋಗುತ್ತೆ, ಹುನ್ನಾಗಿ ಹೋಗುತ್ತೆ. ದೇವರ ಮಹಿಮೆಯನ್ನು ಹೇಳುವಾಗ ಆಚಾರ್ಯರು ಟೀಕಾಕೃತವನ್ನು ವಿವರಿಸುವಾಗ, ಅದನ್ನು ಸಮರ್ಥಿಸುವಾಗ ಭಾರಿ ಅದ್ಭುತವಾದ ರೀತಿಯಲ್ಲಿ ಶ್ರೀಮದಾಚಾರ್ಯ ದೇವರನ್ನು ವರ್ಣನೆ ಮಾಡ್ತಾರೆ. ಅಂಥ ಭಗವತ್ ಸ್ವರೂಪವನ್ನು ನಾನು ಚಿಂತನೆ ಮಾಡಬೇಕು. ಒಂದು ಕ್ಷಣ ಸ್ವಾಮಿಗಳು ಹೇಳ್ತಿರ್ತಾರೆ, ರಾಮದೇವರ ದರ್ಶನ ಮಾಡುವಾಗ, ವೆಂಕಟೇಶ ದೇವರು, ಯಾರ ದೇವರ ಹೃದಯದಲ್ಲಿ ದೇವರ ಜಪ ಮಾಡುವಾಗ, ಗಾಯತ್ರಿ ಜಪ ಮಾಡುವಾಗ, ಪರಮಾತ್ಮ ಪ್ರಾರ್ಥನೆ ಮಾಡುವಾಗ, ವಿಷ್ಣು ಸಹಸ್ರನಾಮವನ್ನು ಅನ್ನುವಾಗ, ಹೃದಯದಲ್ಲಿ ದೇವರ ಸ್ಮರಣೆಯನ್ನು ಮಾಡುವಾಗ ಇಂಥ ಶಕ್ತಿಶಾಲಿ, ಇಂಥ ತೇಜಸ್ವಿ, ಇಂಥ ಜ್ಞಾನಾದಿ ಅಂತ ಹೇಳೋಣ, ಹೇಳಿಕ್ಕೆ ಶಬ್ದಗಳಿಲ್ಲ, ಏನಿಲ್ಲ, ಇಂತಿಲ್ಲ. ಅಂಥ ಭಗವಂತ ಆ ಪರಮಾತ್ಮನ ಉಪಾಸನೆ ಮಾಡಿ, ಇದು ಬ್ರಹ್ಮ ಎಂಬ ಶಬ್ದದ ಅರ್ಥ. ಇದನ್ನು ನಾವು ಪ್ರಾಯ ಅನಂತ ಎಂಬ ಶಬ್ದದಿಂದ ಕರೆದರೆ ಹೆಚ್ಚು ಸೂಕ್ತವಾಗಿದ್ದು ನಮ್ಮ ಪಾಲಿಗೆ. ಹಾಗಾಗಿ ಅನಂತ ಎಂಬ ಶಬ್ದ, ಆ ಅನಂತ ಎಂಬ ಶಬ್ದ ಅನಂತ ರೂಪಗಳನ್ನ, ಅನಂತ ಗುಣಗಳನ್ನ, ಅನಂತ ಕ್ರಿಯೆಗಳನ್ನ, ಅನಂತ ಅವಯವಗಳನ್ನ, ಅನಂತಾನಂತ ಗುಣಕ್ರಿಯಾ ಅವಯವ ಜಾತ್ಯವಸ್ಥಾ ವಿಶಿಷ್ಟ ಭಗವದ್ ರೂಪಗಳನ್ನ ಮತ್ತೆ ಮತ್ತೆ ಅನಂತವಾಗಿ ಹೇಳ್ತಾ ಹೋಗ್ತದೆ. ಇದು ಅನಂತ ಎಂಬ ಶಬ್ದ ಅಂತ ನಾವು ಬಂದಾದರೆ, ಇನ್ನೊಂದು ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಎಂಬ ಸೂತ್ರ ಹೇಳುವಂತಹ ಮತ್ತೊಂದು ಪರಮಾತ್ಮನ ಸ್ವಾಮಿತ್ವ. ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಹೃದಯ. ಸರ್ವಸ್ಯ ಹೃದಯ ಏನಂತ, ಸರ್ವಸ್ಯ ಅಂತ ಶಬ್ದಕ್ಕೆ ಬಹಳ ಮೀಗದ ಅರ್ಥವನ್ನು ತಿಳಿದುಕೊಂಡು ನಾವು ಕೊಡುತ್ತೇವೆ. ಬಹಳ ಮೀಗದ ಅಲ್ಲ. ಯಾವ ಯಾವ ವಸ್ತುವಿನಲ್ಲಿ ಏನೇನು ಅವಸ್ಥೆಗಳು ಬಂತು, ಯಾವ ಯಾವ ವಿಕಾರಗಳಾಯಿತು, ಏನೇನು ಸ್ಥಿತಿಗತಿಗಳು, ಆ ಸ್ಥಿತಿಗಳು ಹಿಂದೇನು ಅನಂತ ಕಾಲದಿಂದ ಆಗ್ತಾ ಬಂದಿವೆ, ಮುಂದೇನು ಅನಂತ ಕಾಲದವರೆಗೆ ಆಗೋದಿವೆ. ಆ ಎಲ್ಲ ಅನಂತ ಪದಾರ್ಥಗಳಿಗೂ ಕೂಡ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ಪೂಜೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಸ್ವಾಮಿತ್ವ. ಆತ್ಮ ಎಂಬ ಶಬ್ದ ಭಗವಂತ ನನ್ನ ಸರ್ವ ಸ್ವಾಮಿ, ಎಲ್ಲರಿಗೂ ಸ್ವಾಮಿ, ಎಲ್ಲರಿಗೂ ಒಡೆಯ ಎಂಬುದಾಗಿ ಸ್ವಲ್ಪ ವೇಗದಿಂದ ನಾನು ಹೇಳ್ತಾ ಇದ್ದೇನೆ. ಹೇಳಬೇಕು ಅಂತ ಇಟ್ಟುಕೊಂಡದ್ದಕ್ಕಾಗಿ ಹೇಳ್ತಾ ಇದ್ದೀನಿ. ಶ್ರೀಮದಾಚಾರ್ಯರು ವೇದವ್ಯಾಸದೇವರು ಸ್ವಯಂ ಸೂಕ್ತಕಾರರನ್ನು ತಿಳಿಸಿಕೊಟ್ಟಂತಹ ಅತ್ಯಂತ ಅನಿವಾರ್ಯವಾದ ಈ ಎರಡು ಉಪಾಸನೆಗಳು, ಬ್ರಹ್ಮ ಮತ್ತು ಆತ್ಮ ಎನ್ನುವ ಅರ್ಥಾತ್ ಅನಂತ ಹಾಗೂ ಸ್ವಾಮಿ ಎನ್ನುವಂತಹ ಎರಡು ಉಪಾಸನೆಗಳು. ಇನ್ನೊಂದು ಉಪಾಸನೆ ಯಾವುದನ್ನು ಮಾಡದೇ ಇದ್ರೆ ನಾವು ಸಂಸಾರದಿಂದ ಎಂದೆಂದೂ ನಮ್ಮ ಉದ್ಧಾರವಾಗೋದಿಲ್ಲ. ಹಾಗಾಗಿ ಅದನ್ನು ಪ್ರಸಕ್ತೆಯ ನಾನು
ಚಿಂತನೆ ಮಾಡಬೇಕು ಅಂತ ನನ್ನ ಉದ್ದೇಶ. ಹಾಗಾಗಿ ಸ್ವತಂತ್ರ ಎಂಬಂತಹ ಒಂದು ದಾಸ, ಪರಮಾತ್ಮ ಸ್ವತಂತ್ರ. ನಾವು ದಾಸನು ಅಷ್ಟೇ ಅಲ್ಲ, ನಾವು ಪರತಂತ್ರನು. ಪರಮಾತ್ಮ ಮಾಡಿದಂತೆ ನಾವು ಮಾಡುವಂಥದ್ದು ಅವನ ಬಿಂಬ, ನಾವು ಪ್ರತಿಬಿಂಬ ಇತ್ಯಾದಿ ಚಿಂತನ. ಹಾಗಾಗಿ ಸ್ವತಂತ್ರನಾಗಿದ್ದಾನೆ ಭಗವಂತ. ಆ ಸ್ವತಂತ್ರನಾಗಿಯೇ ಪರಮಾತ್ಮ ತಾನು ಅನಂತನಾಗಿದ್ದಾನೆ. ಇನ್ನೊಬ್ಬರಂತೆ ಪರಮಾತ್ಮ ಪರಾಧೀನಾಗಿ ಅನಂತನಾಗಿಲ್ಲ, ಸ್ವತಂತ್ರ ಅನಂತ ಸ್ವಾಮಿಯಾಗಿರುವಂತಹ ಭಗವಂತ. ಹಾಗಾಗಿ ನಾವು ಯಾವಾಗಲೂ ಹೇಳುವಂತಹದ್ದು ಈ ಶಬ್ದವನ್ನು, ಸ್ವತಂತ್ರ ಅನಂತ ಸ್ವಾಮಿಗೆ ನಮಃ, ಸ್ವತಂತ್ರ ಅನಂತ ಸ್ವಾಮಿಗೆ ನಮಃ. ಈ ಮೂರು ಮಾತುಗಳನ್ನು ತಿಳಿದರೆ ಸಾಕು. ಪರಮಾತ್ಮನ ಸಂಕ್ಷೇಪದಲ್ಲಿ ನಾವು ಭಗವಂತನನ್ನು ನಾವು ತಿಳಿದಂತೆ ಸ್ಮರಣೆ ಮಾಡಿದಂತೆ ಆಗ್ತದೆ. ಅನೇಕ ಜನ ಹೇಳ್ತಿರ್ತಾರೆ ದೇವರ ನಾಮಸ್ಮರಣೆ ಮಾಡಬೇಕು ಅಂತ. ಶಾಸ್ತ್ರದಲ್ಲಿ ದಾಸರು, ಶಾಸ್ತ್ರದಲ್ಲಿ ಜ್ಞಾನಿಗಳು ಹೇಳ್ತಾರೆ, ವೇದವ್ಯಾಸರು ದಾಸರು ಹಾಡುಗಳಲ್ಲಿ ಹೇಳ್ತಿರ್ತಾರೆ ರಾಮ 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 ಅಂತ ಅನ್ನುವ ಪದ್ಧತಿಯನ್ನು ಅನೇಕರು ಸದ್ಭಕ್ತರು ಇಟ್ಟುಕೊಂಡಿರ್ತಾರೆ. ಅವಶ್ಯವಾಗಿ ರಾಮ ಶಬ್ದವನ್ನು ಅನ್ನಬೇಕು. ಆದರೆ ನಾನು ಒಂದೇ ಹೇಳ್ತೇನೆ, ರಾಮ ಯಾರು? ಕುಲಕರ್ಣಿ ರಾಮ, ದೇಶಪಾಂಡೆ ರಾಮ, ಪುರಾಣಿಕ ರಾಮ, ಗಟ್ಟಿ ರಾಮ. ಯಾರು? ಯಾವ ರಾಮ? कौन सा राम? क्या बात है? कौन सा राम? ಹಾಗಾದ್ರೆ ರಾಮ ಯಾರು? ಸೀತಾಪತಿ. ಅವನ ಹೆಂಡತಿ ಸೀತಾ ಇದ್ರೆ ಅವನ ಹೆಂಡತಿ ಹೆಸರು ಸೀತಾ. ಸೀತಾಬಾಯಿ ರಾಮರಾವ್ ಕುಲಕರ್ಣಿ. ಸೀತಾಪತಿ ರಾಮ ಅಂದ್ರೆ ಏನು ಪ್ರಯೋಜನ ಇದೆ? ಹಾಗಾದ್ರೆ ಏನಾಗಬೇಕು? ಏನಾದ್ರೆ ನನ್ನ ಮೂಲ ರಾಮನ ಸ್ಮರಣೆ ಆಗ್ತದೆ, ಏನಾದ್ರೆ ಮೂಲ ರಾಮದೇವರ ಸ್ಮರಣೆ ಆಗ್ತದೆ. ಅನಂತ ಗುಣಗಳನ್ನಾಗಿದ್ದ, ಸ್ವತಂತ್ರನಾಗಿರುವ, ಸರ್ವಸ್ವಾಮಿಯಾದ ಪರಮಾತ್ಮ ಎಂದು ತಿಳಿದಾಗ ಮಾತ್ರ ಆ ರಾಮನಾಗ್ತಾನೆ. ಆ ಚಿಂತನೆ ನಮಗೆ ಬರದೆ ರಾಮ ಶಬ್ದ ತಪ್ಪು ಅಂತ ನಾನು ಹೇಳ್ತಾ ಇದ್ದೆ. ಸರ್ವಥಾ ಅಲ್ಲ, ಅವಶ್ಯವಾಗಿ ಸ್ಮರಣೆ ಮಾಡಬೇಕು. ಬಾಯಿಯಿಂದ ರಾಮ ಶಬ್ದ ಅಷ್ಟೇ ಬಂದರೆ ಸಾಲದು, ಮನಸ್ಸಿನಲ್ಲೂ ಕೂಡ ಸ್ವತಂತ್ರ ಅನಂತ ಸ್ವಾಮಿಯಾದ ಪರಮಾತ್ಮ ಆ ರಾಮ, ಅವನ ಚಿಂತನವನ್ನು ಮಾಡಿ ನಾವು ರಾಮಸ್ಮರಣೆಯನ್ನು ಮಾಡಿದಾಗ ವಿಶೇಷವಾದ ಫಲ ಸಿಗ್ತದೆ ಎನ್ನುವ ಅಭಿಪ್ರಾಯದಿಂದ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಇದ್ರ ಜೊತೆಗೆ ನಮಗೆ ಬೇಕಾಗಿರುವಂತಹದ್ದು, ನಾವು ಮಾಡಿದ ಪಾಪಗಳು ಕೋಟಿ ಕೋಟಿ, ಅನಂತ ಪಾಪ. ಆ ಪಾಪಗಳು ಇದ್ದಿದ್ದಿಲ್ಲ ಅಂದರೆ ಇಷ್ಟೊತ್ತಿಗೆ ಎಲ್ಲೋ ನಾವು ಮೋಕ್ಷಕ್ಕೆ ಹೋಗಿರ್ತೀವಿ. ಅನಂತ ಪಾಪಗಳಿದೆ. ಆ ಅನಂತ ಪಾಪಗಳಿಂದ ಸಾಧನೆ ಆಗ್ತಾ ಇಲ್ಲ, ಅನಂತ ಪಾಪಗಳಿಂದ ಭಕ್ತಿ ಅಭಿವೃದ್ಧಿ ಇಲ್ಲ, ಭಾಗವತ ಧರ್ಮಾನುಷ್ಠಾನ ಆಗ್ತಾ ಇಲ್ಲ. ಸಮಂಜಸವಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ನಮ್ಮ ಮಿನಿಮಮ್ ಸಾಧನೆಗಳು ನಮ್ಮಿಂದ ಆಗ್ತಾರೆ. ಇದರಲ್ಲಿ ಅನೇಕ ಜನ ಹೀಗೆ ತಿಳ್ಕೊಂಡಿರ್ಬೋದು, ಇವರಿಗೆ ಆಗ್ತಿರ್ಬೇಕು, ನಮಗೆಲ್ಲ ಆಗ್ತಾ ಇಲ್ಲ. ಇದು ಖಾತ್ರಿ. ಹಾಗಾಗಿ ಆ ಅನಂತ ಪಾಪಗಳ ನಿಮಿತ್ತದಿಂದಾಗಿ ಈ ಮಿನಿಮಮ್ ಸಾಧನೆಗಳು ನಮ್ಮಿಂದ ಆಗ್ತಾ ಇಲ್ಲ ಅಂತ ನಮ್ಮ ಎಚ್ಚರವನ್ನು ಇಟ್ಟುಕೊಂಡು ದೇವರಿಗೆ ಕ್ಷಮೆಯನ್ನು ಬೇಡಬೇಕು. ಪರಮಾತ್ಮ ಹಾಗಾದರೆ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಬೇಕಾದ್ರೆ, ಕ್ಷಮೆಯನ್ನು ಮಾಡಬೇಕಾದ್ರೆ ಪರಮಾತ್ಮ ದಯಾನಿಧಿ ಎನ್ನುವ ಚಿಂತನೆಯನ್ನು ಅವಶ್ಯವಾಗಿ ಮಾಡಬೇಕು. ಆದ್ದರಿಂದ ಎರಡಕ್ಕೆ ಒಂದನ್ನು ಜೋಡಿಸಿ ಮೂರಕ್ಕೆ ಇನ್ನೊಂದನ್ನು ಸೇರಿಸಿದರೆ ಪರಮಾತ್ಮನನ್ನು ಚಿಂತನೆ ಮಾಡಲಿಕ್ಕೆ ಸಾಕುಂಟಾಗದಿದ್ದರೂ ಕೂಡ ನಮ್ಮ ಪ್ರಾರಂಭದ ಈ ಚಿಂತನೆ ಆಗಲಿಕ್ಕೆ ಅನುಕೂಲವಾಗ್ತದೆ. ಸ್ವತಂತ್ರ ಅನಂತ ಸ್ವಾಮಿ ದಯಾನಿಧಿ, ಸ್ವತಂತ್ರ ಅನಂತ ಸ್ವಾಮಿ ದಯಾನಿಧಿ, ಸ್ವತಂತ್ರ ಅನಂತ ಸ್ವಾಮಿ ದಯಾನಿಧಿ ಎಂಬ 4 ಮಾತುಗಳಿಂದ ಭಗವಂತನ ಚಿಂತನವನ್ನು ಮಾಡ್ತಾ ದೇವರ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಟೀಕಾಕೃತ್ತಾದರು, ಎಲ್ಲ ಮಹನೀಯರು, ಅವರೆಲ್ಲರ ವಿಷಯವನ್ನು ನಾನು ಹೆಚ್ಚು ಹೇಳಲಿಕ್ಕೆ ಸಾಧ್ಯವಿಲ್ಲ. ಸಂಕ್ಷೇಪದಲ್ಲಿ ತಿಳಿಸ್ತೇನೆ. 2 ನಿಮಿಷದಲ್ಲಿ ಮುಕ್ತಾಯ ಮಾಡಬೇಕು. ಆ ಎಲ್ಲ ಮಹಾನುಭಾವರು, ಬಹಳ ದೊಡ್ಡ ಮಹಾನುಭಾವರು, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಮ್ಮ ಆಚಾರ್ಯರಿಗೆ ವಿದ್ಯೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಕಳಿಸಿದ್ದಕ್ಕೆ ನಮ್ಮೆಲ್ಲರ ಉದ್ಧಾರವಾಗಿದೆ ಇವತ್ತಿನ ದಿನ. ಹಾಗಾಗಿ ಆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ಆಚಾರ್ಯರಂತೂ ಎಲ್ಲವನ್ನೂ ಸಮಗ್ರವನ್ನು ಸತ್ಯಧ್ಯಾನದ ಪಾದಗಳಿಗೆ ಸಮರ್ಪಣೆ ಮಾಡುವಂತಹ ಮನೋಭಾವ. ಅದೇ ರೀತಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ಸಮಗ್ರವನ್ನೂ ಸಮರ್ಪಣೆ ಮಾಡುವ, ಅತ್ಯಂತ ಭಕ್ತಿಯಿಂದ ಸಮರ್ಪಣೆ ಮಾಡುವ ಸ್ವಭಾವ. ಹಾಗಾಗಿ ನಾವು ಈ ಮಾತುಗಳಿಗೆ ನಾವು ತಪ್ಪಿದರೆ ಮಹಾಪಾಪಿಗಳಾಗ್ತೇವೆ. ಅತ್ಯಂತ ಘೋರವಾದ ನರಕ ಮಾತ್ರವಲ್ಲ, ಸಾಧನೆ ಜನ್ಮಕ್ಕೂ ಸಾಧ್ಯವಿಲ್ಲ. ಸತ್ಯ
ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರು, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು, ಇವರೆಲ್ಲರ ಸನ್ನಿಧಾನ ಪಾತ್ರರಾಗಿರುವ ಸ್ವಯಂ ಮಹಾಜ್ಞಾನಿಗಳು, ತಪಸ್ವಿ ವೈದ್ಯರು, ದಯಾಶೀಲರು, ಕ್ಷಮಾಸಾಗರರು, ವಿಷ್ಣುವಿನ ಪರಮಭಕ್ತರು, ದೇವರನ್ನು ವಿಶಿಷ್ಟವಾಗಿ ಬಳಸಿಕೊಂಡರು. ಅದೆಲ್ಲ ನಿಮ್ಮೆಲ್ಲರ ಅನುಭವಕ್ಕೆ ಸ್ವಲ್ಪ ಬಂದಿರ್ತದೆ. ಅಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಈ ಸುಧಾ ಪ್ರವಚನ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಾವು ಮಾಡುವ ನಾನಾ ವಿಧವಾದ ಉದ್ಧರ್ತನ, ನಾನಾ ವಿಧವಾದ ಪಾಪಗಳು, ಅನೇಕ ಅಪರಾಧಗಳು, ಅವುಗಳನ್ನು ಇಲ್ಲಿ ಬಂದಾಗ ಅನೇಕ ವಿಧವಾದ ಅನಾನುಕೂಲತೆಗಳು, ಅವುಗಳನ್ನೆಲ್ಲ ಕ್ಷಮೆ ಮಾಡಿ ಸ್ವಾಮಿಗಳು ಕರುಣೆ ಮಾಡಿ ನಮ್ಮ ಬರೀ ಈ ಪಾಪಗಳನ್ನು ಮಾತ್ರವಲ್ಲ, ಒಟ್ಟಾರೆ ನಾವು ಅನಂತ ಜನ್ಮಗಳಲ್ಲಿ ಮಾಡ್ತಾ ಬಂದಿರುವಂತಹ ಪಾಪಗಳನ್ನು ಕ್ಷಮೆ ಮಾಡಿ ಉದ್ಧಾರ ಮಾಡಿ ದೇವರಿಗೂ ಪ್ರಾರ್ಥನೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಿಸಿ ದೀನಂ ದೂನಂ ಅನಾಥಂ ಶರಣಾಗತಂ ತ್ವದಧೀನಂ ಏನಂ ಉದ್ಧರ ಇದು ವಿಜ್ಞಾಪನ ಕರ್ತೃಣ ಅಂತ ಹೇಳಿದಂತೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚರಣಾನಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನಮ್ಮ ಸ್ವರೂಪೋದ್ಧಾರಕರಾದ ಆಚಾರ್ಯರು ಹಾಗೂ ನಮ್ಮ ತಾಯಿ ಅವರ ಆಧಾರದಿಂದಗಳಲ್ಲಿ ಎಲ್ಲ ಪುಣ್ಯ ಒಂದೇ ಇರಲು ಸ್ವಾಮಿ ಮುಂದೆ ಇರಲಿಲ್ಲವು ಅಂತ ಅವರು ಶ್ರೀಮದಾಚಾರ್ಯರಿಗೆ ದೇವರಿಗೆ ಹೇಳುವುದಾದರೆ ನಾವು ನಮ್ಮ ಆಚಾರ್ಯರಿಗೆ ಹೇಳಬೇಕಾಗಿರುವಂಥದ್ದು ದೃಷ್ಟ ಅದೃಷ್ಟ ಏನಿದೆ ಅದೆಲ್ಲವೂ ಅವರ ಪಾಲಿಗೆ. ಅವರ ನಾವೇನಾದರೂ ಪುಣ್ಯವನ್ನು ಮಾಡ್ತಾ ಇದ್ದರೆ ಅದು ಅವರದು, ನಮಗೇನಾದರೂ ಜನ ಬಂದು ಮೆಚ್ಚಿ ಸಂತೋಷ ಪಡ್ತಾ ಇದ್ದರೆ ಅದು ಅವರದು, ಏನಾದರೂ ಅಪರಾಧಗಳು ಪಾಪಗಳು ದುಃಖಗಳು ಕಷ್ಟಗಳು ದುಮಾನಗಳಿದ್ದರೆ ಅದು ನಮ್ಮ ಪಾಪದಿಂದ ಆಗಿರುವಂಥದ್ದು ಎಂಬುದಾಗಿ ಪದೇ 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 ಸ್ಮರಣೆ ಮಾಡಿ ಅವರ ಆಧಾರಗಳಲ್ಲಿ ಜನ್ಮವನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ಈ ಮಾರ್ಗದಲ್ಲಿಟ್ಟು ವಿದ್ಯೆಯನ್ನು ಕೊಟ್ಟು ಜನರ ಮಾತುಗಳನ್ನು ಹೇಳಲಿಕ್ಕಾಗುವುದಿಲ್ಲ, ಹೇಳಲಾರದು ಕೂಡ. ಆ ರೀತಿಯಾಗಿ ವಿದ್ಯಾಪೀಠ ಆಗಿನ ಕಾಲದ ವಿದ್ಯಾಪೀಠವನ್ನು ಕಟ್ಟೋದು ಮಾತ್ರವಲ್ಲ, ವಿದ್ಯಾರ್ಥಿಗಳಲ್ಲಿ ಅವರಿಗೆ ಪಾಠವನ್ನು ಹೇಳುವಂತಹ ಮಹಾ ಸೌಭಾಗ್ಯ. ಈ ಸೌಭಾಗ್ಯ ಭಾಳ ದೊಡ್ಡ ಸೌಭಾಗ್ಯ. ಯಾವ ಧೀರುಬಾಯಿ ತನ್ನ ಮನೆಗೆ ಕೊಟ್ಟಿರಲಿಕ್ಕಿಲ್ಲ, ಯಾವ ಲಕ್ಷ್ಮೀ ತನ್ನ ಮಕ್ಕಳಿಗೆ ಕೊಟ್ಟಿರಲಿಕ್ಕಿಲ್ಲ, ಯಾರೂ ಯಾರಿಗೂ ಕೊಟ್ಟಿರಲಿಕ್ಕಿಲ್ಲ. ಅಂಥ ದೊಡ್ಡದಾದಂತಹ ಈ ವೇದಾಂತದ ಪಾಠವನ್ನು ಹೇಳುವ ವಿದ್ಯಾರ್ಥಿಗಳಿಗೆ ಯಾವ ತಂದೆ ಯಾವ ಮಗನಿಗೆ ಇಂಥ ಸಂಪತ್ತನ್ನು ಕೊಡ್ತಾರೆ? ಎಲ್ಲ ತಂದೆಗಳು ಪೂಜ್ಯರು, ಆದರೆ ಇಂಥ ತಂದೆ ಮಾತ್ರ ಇವರು ಮೋಕ್ಷದಲ್ಲೂ ಅನಂತ ಕಾಲದವರೆಗೆ ಪೂಜ್ಯರಾಗಿ ನಮಗೆ ಇರ್ತಾರೆ. ನಮ್ಮ ಆರಾಧ್ಯರಾಗಿರುವಂತಹ ಆ ಆಚಾರ್ಯರ ಚರಣಾರವಿಂದಗಳಲ್ಲಿ ಅವರು ನಮ್ಮ ತಾಯಿಯವರ ಮಾತೋಶ್ರೀವರ ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಪೂಜ್ಯ ಅಶ್ವತ್ಥಾಮಾಚಾರ್ಯರು, ಪೂಜ್ಯ ಕೃಷ್ಣಾಚಾರ್ಯರು ಹುಟ್ಟಿದಾಗಿನಿಂದ ಹಿಡಿದು ನಮ್ಮನ್ನು ಬೆಳೆಸಿ ಪಾಠ ಹೇಳಿ ವಿದ್ಯೆಯನ್ನು ಕೊಟ್ಟು ಕಲಿಸಿ ಮಾರ್ಗವನ್ನು ಹೇಳಿ ತಿದ್ದುವುದು ಮಾತ್ರವಲ್ಲ, ನಾನು ಅನೇಕ ಬಾರಿ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ, ಒಂದೇ ವೃತ್ತಿಯಲ್ಲಿ ಇದ್ದವರು ಒಂದು ಅರ್ಥದಲ್ಲಿ ಪಾಠ ಪ್ರವಚನ ವೇದಾಂತ ಶಾಸ್ತ್ರ ಇವುಗಳ ವೃತ್ತಿಯಲ್ಲಿ ಇದ್ದರು. ಒಂದು ದಿವಸ ಒಂದು ಕೂದಲಲ್ಲ ಪರಮಾಣುವಿನಷ್ಟು ಅಸೂಯೆ ಪಟ್ಟವರಲ್ಲ, ಮಾತ್ಸರ್ಯ ಪಟ್ಟವರಲ್ಲ. ಅದಕ್ಕೆ ವಿಪರೀತವಾಗಿ ನಾನು ಮಾಡಿದ್ದು ಏನೇನಿತ್ತೋ ಅದನ್ನೆಲ್ಲ 100 ನಾನು ಮಾಡ್ತೇನೆ ಅಂದರೆ 100 ಪ್ರೋತ್ಸಾಹನೆ ಕೊಡುವುದು ಆ ಇಬ್ಬರು ಮಹಾನುಭಾವದ ಸ್ವಭಾವ. ಆಪ್ತವಾದಂತಹ ಪ್ರೋತ್ಸಾಹನೆ, ಆಶೀರ್ವಾದ, ಅನುಗ್ರಹ, ಮಾರ್ಗದರ್ಶನ ಇವುಗಳನ್ನು ಮಾಡಿದ ಗುರುಗಳಿಗೂ ನನ್ನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ. ಪೂಜ್ಯ ಉತ್ತರಾಚಾರ್ಯರ ಬಗ್ಗೆ ಕ್ಷಮಿಸಬೇಕು, ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಅವರು ಚಿಕ್ಕಂದಿನಿಂದ ನಾನು ಯಾವಾಗ ಸ್ವರೂಪ ಶಾಸ್ತ್ರವನ್ನು ಓದುವುದು ಆರಂಭ ಮಾಡಿದೆ ಆಗಿನಿಂದ ಹಿಡಿದು ನಮಗೆ ಅವರ ಮಾರ್ಗದರ್ಶನ. ಸಾವಿರಾರು ಬಾರಿ ನಾವು ಏನೇನೋ ಅರ್ಥಗಳ ಪ್ರಶ್ನೆಗಳನ್ನು ಕೇಳುವುದು, ಅವರನ್ನು ತಿಳಿದುಕೊಳ್ಳುವುದು, ಕೇಳುವುದು, ನೂರಾರು ವಿಷಯಗಳನ್ನು ತಿಳಿದುಕೊಳ್ಳುವುದು, ಗ್ರಂಥಗಳನ್ನು ತೆಗೆದು ತೋರಿಸುವುದು, ಚರ್ಚೆಯನ್ನು ಮಾಡುವುದು. ಮಾಡಿದ ನನ್ನ ಅನೇಕ ಪ್ರವಚನಗಳಿಗೆ ಅವರಲ್ಲಿ ನಾನು ಬಂದು ಕೂತ್ಕೊಂಡು ಕೇಳಿ ಪ್ರೋತ್ಸಾಹನೆಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಅನುಗ್ರಹವನ್ನು ಮಾಡುವುದು. ಇದೆಲ್ಲ ಆಶ್ಚರ್ಯ. ಒಂದೇ ಮತ್ತೆ ಪುನಃ ತಿಳಿದುಕೊಳ್ಳಿ, ಒಂದೇ ಪ್ರೊಫೆಷನ್, ಒಂದೇ ವೃತ್ತಿ, ಒಂದೇ ಮಾರ್ಗದಲ್ಲಿದ್ದೇವೆ. ಹಾಗಾಗಿ ಹೆಚ್ಚಿನ ಆಶ್ಚರ್ಯವಾಗ್ತದೆ. ಇಂತಹ ಸಹೃದಯಗಳು ಮಾತ್ರವಲ್ಲ, ದಯಾಸಾಗರದಂತೆ
ಮಾಡಿದ ಅಪರಾಧಗಳನ್ನು ಬೇಕಾದಷ್ಟು ಸಲಿಗೆಯಿಂದ ಮಾತಾಡ್ತೇವೆ. ನಾವಾಗಲಿ ನಮ್ಮ ಹಿರಿಯ ಅನೇಕ ಮುಖ್ಯಾಚಾರ್ಯ ಇತ್ಯಾದಿಗಳಾಗಲಿ ಸಣ್ಣ ಮಕ್ಕಳಾಗಲಿ ಸಲಿಗೆಯಿಂದ ಮಾತಾಡಿದರೂ ಅದನ್ನು ತಪ್ಪು ತಿಳಿಯದೆ ಅತ್ಯಂತ ಪ್ರೀತಿಯಿಂದ ಪ್ರೋತ್ಸಾಹನೆಯನ್ನು ಕೊಡುವಂತಹ ಆಚಾರ್ಯರು ಹಾಗೂ ವಿಶೇಷವಾಗಿ ಸಹಕಾರ ನಮಸ್ಕಾರ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಇನ್ನು ಅನೇಕ ಇಲ್ಲಿರುವಂತಹ ಹಿರಿಯ ವಿದ್ವಾಂಸರು ಆದ್ಯ ವಿಠಲಾಚಾರ್ಯರು, ಗಲಗಲಿ ಲಿಂಗಾಚಾರ್ಯರು, ಪೂಜ್ಯ ಕೃಷ್ಣಾಚಾರ್ಯರು, ನಾಗರಳ್ಳಿ ರಾಮಾಚಾರ್ಯರು ನನಗೆ ವ್ಯಾಕರಣವನ್ನು ಹೇಳಿಕೊಟ್ಟು ವಿಶೇಷವಾಗಿ ಜ್ಞಾನ ಪ್ರದಾನವಾಗಿದ್ದು ಆ ವ್ಯಾಕರಣದ ಬಲದಿಂದಲೇ ಸಮಗ್ರವಾಗಿ ಈಗ ನಾವು ಓದುವಂತಹ ಯಾವುದೇ